Hello everyone, welcome to our YouTube channel Curious Minds Kannada. In this video, we are going to learn about the 6th standard Science Chapter 10 Living Creatures Exploring Their Characteristics. So, ಈ ಲೆಸನ್ ಅನ್ನು ನಾವು ನೋಡ್ತಾ ಹೋಗೋಣ. ಇದರಲ್ಲಿ ನಾವು ಮೇನ್ ಆಗಿ ಕಲಿಯೋದು ಲಿವಿಂಗ್ ಕ್ರಿಯೇಚರ್ಸ್ ಬಗ್ಗೆ. ಸೊ, ಜೀವಿಗಳ ಕ್ರಿಯೇಚರ್ಸ್ ಬಗ್ಗೆ ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವು ಈ ಪಾಠದಲ್ಲಿ ಕಲಿತಾ ಹೋಗ್ತೀವಿ. ಹಾಗಿದ್ರೆ ಬನ್ನಿ ಈ ಪಾಠನ ಸ್ಟಾರ್ಟ್ ಮಾಡೋಣ. ಈ ಪಾಠ ಆ್ಯಸ್ ಯೂಶುವಲ್ ಒಂದು ಸ್ಟೋರಿಯಿಂದ ಸ್ಟಾರ್ಟ್ ಆಗುತ್ತೆ. ಅವಧಿ ಆ್ಯಂಡ್ ಆಯುಷ್ ಅನ್ನೋರು ಇಬ್ಬರು ಕ್ಯಾರೆಕ್ಟರಿಸ್ಟಿಕ್ಸು ಈ ಕಥೆಯಲ್ಲಿ ಬರೋದು. ಅವಧಿ ಆ್ಯಂಡ್ ಆಯುಷ್ ಗೋ ಫಾರ್ ಅ ಮಾರ್ನಿಂಗ್ ವಾಕ್ ವಿತ್ ದೇರ್ ಪೇರೆಂಟ್ಸ್. ಅವರು ಪೇರೆಂಟ್ಸ್ ಜೊತೆ ಏನು ಮಾಡ್ತಾರೆ, ಬೆಳಗ್ಗೆ ಒಂದು ವಾಕ್ಗೆ ಹೋಗ್ತಾರೆ. ಅವಧಿ ನೋಟಿಸಸ್ ಸಮ್ ಶೆಲ್ಸ್ ಆ್ಯಂಡ್ ಟ್ರೈ ಟು ಪಿಕ್ ದೆಮ್ ಅಪ್. ನೀವು ಇಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ಅವಧಿಗೆ ಏನು ಕಾಣಿಸುತ್ತೆ, ಕೆಲವೊಂದು ಶೆಲ್ಸ್ ಕಾಣಿಸುತ್ತೆ, ಅದನ್ನು ಅವಳು ತಗೊಳ್ಳೋದಕ್ಕೆ ಅಂತ ಹೋಗ್ತಾಳೆ. ಹರ್ ಮದರ್ ಅಡ್ವೈಸಸ್ ಹರ್ ನಾಟ್ ಟು ಡೂ ಸೋ ಆ್ಯಂಡ್ ಎಕ್ಸ್ಪ್ಲೇನ್ಸ್ ದ್ಯಾಟ್ ದ ಶೆಲ್ ಕುಡ್ ಬಿ ಹೋಮ್ ಟು ಲಿವಿಂಗ್ ಸ್ನೇಲ್ ಆ್ಯಂಡ್ ಈಸ್ ಆ್ಯಕ್ಚುಲಿ ಅ ಪಾರ್ಟ್ ಆಫ್ ಇಟ್ಸ್ ಬಾಡಿ. ಅದು ಅವರಮ್ಮ ಏನು ಮಾಡ್ತಾರೆ, ಅದನ್ನು ಮುಟ್ಟಬೇಡಿ, ಅದು ಈ ಸ್ನೇಲ್ ಅಂದರೆ ಬಸವನ ಹುಳು, ಅದರ ಶೆಲ್ ಇರಬಹುದು ಆ್ಯಂಡ್ ಆ ಶೆಲ್ ಒಳಗಡೆ ಒಂದು ಜೀವಂತ ಬಸವನ ಹುಳು ಕೂಡ ಇರಬಹುದು, ಸ್ನೇಲ್ ಕೂಡ ಇರಬಹುದು ಅಂತ ಹೇಳ್ತಾರೆ. ಅವಧಿ ಆ್ಯಂಡ್ ಆಯುಷ್ ವಂಡರ್ ಹೌ ದ ಶೆಲ್ ದಟ್ ಈಸ್ ನಾಟ್ ಈವನ್ ಮೂವಿಂಗ್ ಕುಡ್ ಬಿ ಹ್ಯಾವಿಂಗ್ ಅ ಲಿವಿಂಗ್ ಬೀಯಿಂಗ್ ಇನ್ಸೈಡ್. ಆವಾಗ ಅವಧಿ ಮತ್ತು ಆಯುಷ್ಗೆ ಏನಾಗುತ್ತೆ, ಶಾಕ್ ಆಗುತ್ತೆ. ಒಂದು ಮೂವ್ ಆಗದೇ ಇರುವಂತಹ ಶೆಲ್ಲಲ್ಲೂ ಕೂಡ ಲಿವಿಂಗ್ ಕ್ರಿಯೇಚರ್ ಇರಬಹುದಾ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ. Later that day in school, Avadhi and Ayush share this incident with their friends. So next day ಸ್ಕೂಲಿಗೆ ಹೋಗಿ ಏನು ಮಾಡ್ತಾರೆ, ಅವರು ಫ್ರೆಂಡ್ಸ್ ಹತ್ರ ಹೇಳ್ಕೊತಾರೆ. They approach the teacher to understand how a shell which is not even moving could be a body part of a living snail. ಅವ್ರ ಟೀಚರ್ ಹತ್ರ ಹೋಗಿ ಕೇಳ್ತಾರೆ, ಏನಂತ ಕೇಳ್ತಾರೆ, ಅದು ಮೂವೇ ಆಗದೇ ಇರುವಂತಹ ವಸ್ತು ಒಂದು ಲಿವಿಂಗ್ ಕ್ರಿಯೇಚರ್ನ ಬಾಡಿ ಪಾರ್ಟ್ ಆಗಿರಬಹುದಾ ಅಂತ ಅವರು ಕೇಳ್ತಾರೆ. ದ ಟೀಚರ್ ಇನಿಷಿಯೇಟ್ಸ್ ಅ ಡಿಸ್ಕಷನ್ ಇನ್ ದ ಕ್ಲಾಸ್ ಆನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್. ಆವಾಗ ಟೀಚರ್ ಏನು ಮಾಡ್ತಾರೆ, ಕ್ಲಾಸ್ ರೂಮಲ್ಲಿ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಕ್ರಿಯೇಚರ್ಸ್ ಬಗ್ಗೆ ಒಂದು ಡಿಸ್ಕಷನನ್ನು ಸ್ಟಾರ್ಟ್ ಮಾಡ್ತಾರೆ. ದೇ ಹ್ಯಾವ್ ಆನ್ ಆ್ಯಕ್ಟಿವಿಟಿ 10.1 ಲೆಟ್ ಅಸ್ ರೆಕಾರ್ಡ್. ವಿ ಆರ್ ಸರೌಂಡೆಡ್ ಬೈ ನ್ಯೂಮರಸ್ ಥಿಂಗ್ಸ್. ನಾವು ನಮ್ಮ ಸುತ್ತಮುತ್ತ ಸಾಕಷ್ಟು ವಸ್ತುಗಳನ್ನು ನೋಡ್ತೀವಿ. Just look around in your classroom and you may find many examples. The pencil that you are holding, the book that you are reading, or the pigeon near the window. ನೀವು ಸುತ್ತಮುತ್ತ ನೋಡಿದಾಗ ನಿಮಗೆ ನೀವು ಇವಾಗ ನೋಡ್ತಾ ಇರುವಂತಹ ಟೆಕ್ಸ್ಟ್ ಬುಕ್ ಆಗಿರಲಿ, ಕೈಯಲ್ಲಿ ಹಿಡ್ಕೊಂಡಿರೋ ಪೆನ್ಸಿಲ್ ಆಗಿರಲಿ, ಅಥವಾ ಕಿಟಕಿಯಿಂದ ಆಚೆ ಇರುವಂತಹ ಇಲ್ಲಿ ಕೊಟ್ಟಿರೋದು ಪಾರಿವಾಳ, ನೀವು ಕಿಟಕಿಯಿಂದ ಆಚೆ ನೋಡಬಹುದಾದಂತಹ ನಾಯಿ, ಬೆಕ್ಕು, ಕಾಗೆ, ಯಾವುದೇ ವಸ್ತು ಆಗಿರ್ಬೋದು. List them in table 10.1 and identify each of them as living or non-living on the basis of your understanding in column 2. ಅದನ್ನು ಕೆಳಗಡೆ ಕೊಟ್ಟಿರುವಂತಹ ಒಂದು ಟೇಬಲ್ನಲ್ಲಿ ಬರೆದು ಅದು ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಅಂದರೆ ಜೀವ ಇದೆಯಾ ಅಥವಾ ಜೀವ ಇಲ್ವಾ ಅನ್ನೋದನ್ನು ನೀವು ಬರಿಬೇಕು. ರೈಟ್ ಅ ರೀಸನ್ ಫಾರ್ ಗ್ರೂಪಿಂಗ್ ದೆಮ್ ಆಸ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ಇನ್ ಕಾಲಮ್ 3. ಏನಕ್ಕೆ ನೀವು ಅದನ್ನು ಲಿವಿಂಗ್ ಅಂತೀರಾ, ಯಾಕೆ ನಾನ್ ಲಿವಿಂಗ್ ಅಂತೀರಾ ಅನ್ನೋದನ್ನು ಕೂಡ ನೀವು ಕಾಲಮ್ 3ನಲ್ಲಿ ಬರಿಬೇಕು. ಐ ಹ್ಯಾವ್ ರಿಟನ್ ಫ್ಯೂ ಆಫ್ ದೆಮ್ ಫಾರ್ ಯು. ಪೆನ್ಸಿಲ್, ದೇ ಹ್ಯಾವ್ ಆಲ್ರೆಡಿ ಗಿವನ್ ಇಟ್ ಇಸ್ ನಾನ್ ಲಿವಿಂಗ್. ಏನಕ್ಕೆ ನಾನ್ ಲಿವಿಂಗ್? ಡು ನಾಟ್ ಬ್ರೀತ್, ಯಾಕಂದರೆ ಅದು ಉಸಿರಾಡಲ್ಲ. ಕರೆಕ್ಟ್ ಆನ್ಸರ್ ಏನು? ಅದು ನಾನ್ ಲಿವಿಂಗ್. ಏನಕ್ಕೆ, ರೀಸನ್ ಏನು? ಬಿಕಾಸ್ ಇಟ್ ಡು ನಾಟ್ ಬ್ರೀತ್, ಅದು ಉಸಿರಾಡಲ್ಲ, ಅದಕ್ಕೋಸ್ಕರ ಅದನ್ನು ನಾನು ನಾನ್ ಲಿವಿಂಗ್ ಅಂತ ಕನ್ಸಿಡರ್ ಮಾಡ್ತೀನಿ. ಬುಕ್, ಅಗೇನ್ ಇಟ್ ಈಸ್ ನಾನ್ ಲಿವಿಂಗ್, ಏನಕ್ಕಂದರೆ ಅದು ಉಸಿರಾಡಲ್ಲ. ಕರೆಕ್ಟ್ ಆನ್ಸರ್ ಕೂಡ ಅದು ನಾನ್ ಲಿವಿಂಗ್ ಬಿಕಾಸ್ ಇಟ್ ಡು ನಾಟ್ ಬ್ರೀತ್. ಪಿಜನ್, ಪಾರಿವಾಳ, ಅದನ್ನು ಲಿವಿಂಗ್ ಅಂತೀವಿ, ಏನಕ್ಕೆ? ಅದು ಉಸಿರಾಡತ್ತೆ, ಅದಕ್ಕೋಸ್ಕರ ಅದು ಲಿವಿಂಗ್. ಕಾರ್, ನಾನ್ ಲಿವಿಂಗ್ ಅಂತೀವಿ, ಏನಕ್ಕಂದರೆ ಅದು ಉಸಿರಾಡಲ್ಲ, ಅದಕ್ಕೋಸ್ಕರ ಅದು ನಾನ್ ಲಿವಿಂಗ್. ಪ್ಲ್ಯಾಂಟ್, ಲಿವಿಂಗ್ ಬಿಕಾಸ್ ಇಟ್ ಬ್ರೀತ್ಸ್, ಸಸ್ಯಗಳು ಕೂಡ ನಮ್ಮಂತೆಯೇ ಉಸಿರಾಡುತ್ತೆ, ಅದಕ್ಕೋಸ್ಕರ ಅದು ಲಿವಿಂಗ್ ಅಂತ ನಾವು ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಯಾವುದಾದ್ರೂ ಅಂತ ಹೇಳಿದರೆ, ಐ ಹ್ಯಾವ್ ಟೇಕನ್ ಕ್ಯಾಟ್ ಅನ್ ಎಕ್ಸಾಂಪಲ್. ಲಿವಿಂಗ್, ಏನಕ್ಕಂದರೆ ಅದು ಉಸಿರಾಡುತ್ತೆ. ಬರೀ ಉಸಿರಾಡೋದಷ್ಟೇ ಅಲ್ಲ, ಉಸಿರಾಟ ಆಡುತ್ತೆ, ಊಟ ತಿನ್ನುತ್ತೆ, ಆಮೇಲೆ ಬೆಳವಣಿಗೆ, ಗ್ರೋತ್ ಆಗುತ್ತೆ. ಇಟ್ ವಿಲ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ. ಆಮೇಲೆ ವೇಸ್ಟನ್ನ ನಮ್ಮ ಬಾಡಿಯಿಂದ ಹೊರಗಡೆ ಹಾಕುತ್ತೆ, ಆಮೇಲೆ ರಿಯಾಕ್ಟ್ ಮಾಡುತ್ತೆ ಅಂತ. ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಕನ್ಸಿಡರ್ ಮಾಡಿ ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಅನ್ನೋದನ್ನು ನಾವಿಲ್ಲಿ ನೋಡಬಹುದು.
We will learn about that characteristics later on. What sets the living apart from non-living? ಲಿವಿಂಗನ್ನು ನಾನ್-ಲಿವಿಂಗಿಂದ ಹೇಗೆ ಡಿಫರ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. Look at table 10.1. Why do you think a pencil is non-living but a pigeon is living? ಯಾಕೆ ನೀವು ಪೆನ್ಸಿಲ್ ನಾನ್-ಲಿವಿಂಗ್ ಆ್ಯಂಡ್ ಪಿಜನ್ ಲಿವಿಂಗ್ ಅಂತ ಹೇಳ್ತೀರಾ? What do you think are the differences between living beings and non-living things according to you? ನಿಮಗೆ ಏನು ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಮಧ್ಯದಲ್ಲಿ ಏನೇನು ಡಿಫ್ರೆನ್ಸ್ ಕಾಣಿಸುತ್ತೆ? ಈಸಿ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಪೆನ್ಸಿಲ್ ಆ್ಯಂಡ್ ಪಿಜನನ್ನೇ ತೊಗೊಳ್ಳೋಣ. ಪೆನ್ಸಿಲ್ಲು ಇಟ್ ವಿಲ್ ನಾಟ್ ಬ್ರೀತ್, ಉಸಿರಾಡಲ್ಲ. ಬಟ್ ಪಿಜನ್ ವಿಲ್ ಬ್ರೀತ್. ಪೆನ್ಸಿಲ್ನ ಒಂದು ಕಡೆ ಇಟ್ಟರೆ ಅಲ್ಲೇ ಇರುತ್ತೆ, ನೀವು ಅದನ್ನು ತೆಗೆದುಕೊಂಡು ಬೇರೆ ಜಾಗದಲ್ಲಿ ಇಡೋವರೆಗೂ ಅಲ್ಲೇ ಇರುತ್ತೆ, ಹೌದಲ್ವಾ? ಆದರೆ ಪಿಜನ್ ಅದು ಅಲ್ಲೇ ಇರುತ್ತೆ ಒಂದೇ ಜಾಗದಲ್ಲಿ? ಇಲ್ಲ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುತ್ತೆ. ಪೆನ್ಸಿಲ್ ಊಟ ತಿನ್ನುತ್ತಾ? ಇಲ್ಲ. ಪಿಜನ್ ಊಟ ತಿನ್ನುತ್ತಾ? ಹೌದು. ಪೆನ್ಸಿಲ್ ಏನಾದರೂ ಮೊಟ್ಟೆ ಇಡುತ್ತಾ ಅಥವಾ ಮರಿ ಮಾಡುತ್ತಾ? ಇಲ್ಲ. ಆದರೆ ಪಾರಿವಾಳ ಮೊಟ್ಟೆ ಇಡುತ್ತೆ, ಹೌದಲ್ವಾ? ಆಮೇಲೆ ನೀವು ಪೆನ್ಸಿಲ್ಗೆ ಎಷ್ಟೇ ಹೊಡೆದ್ರು ಸ್ಕೇಲ್ ತೊಗೊಂಡು ಅದೇನಾದರೂ ನಿಮಗೆ ರಿಯಾಕ್ಟ್ ಮಾಡುತ್ತಾ? ಇಲ್ಲ. ಅದೇ ನೀವು ಪಿಜನ್ ಹತ್ರ ಹೋದರೆ ಸಾಕು, ಏನು ಮಾಡುತ್ತೆ? ಅದು ಹಾರಿ ಹೋಗುತ್ತೆ ಅಲ್ವಾ? ದಟ್ಸ್ ವೈ ವಿ ಕ್ಯಾನ್ ಟೆಲ್ ದೆಮ್ ಆ್ಯಸ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್. ವಾಟ್ ಸಿಮಿಲಾರಿಟೀಸ್ ಡೂ ದ ಐಡೆಂಟಿಫೈಡ್ ಲಿವಿಂಗ್ ಬೀಯಿಂಗ್ಸ್ ಶೇರ್ ವಿತ್ ಈಚ್ ಅದರ್? ಲಿವಿಂಗ್ ಬೀಯಿಂಗ್ಸು ಒಂದ್ರ ಜೊತೆಗೆ ಇನ್ನೊಂದು ಇದನ್ನು ನಾವು ಲಿವಿಂಗ್ ಅಂತ ಹೇಳೋದಕ್ಕೆ ಏನು ಸಿಮಿಲಾರಿಟೀಸ್ ತೊಗೊಳುತ್ತೆ? ಐ ವಿಲ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಡಾಗ್ ಆ್ಯಂಡ್ ಪಿಜನ್. ಡಾಗು ಉಸಿರಾಡುತ್ತೆ, ನಾಯಿನೂ ಉಸಿರಾಡುತ್ತೆ, ಪಿಜನ್ನು ಉಸಿರಾಡುತ್ತೆ. ನಾಯಿನೂ ಊಟ ತಿನ್ನುತ್ತೆ, ಪಿಜನ್ನು ಊಟ ತಿನ್ನುತ್ತೆ. ಆಮೇಲೆ ನಾಯಿ ಕೂಡ ಚಿಕ್ಕ ಮರಿಯಿಂದ ಬೆಳೆಯುತ್ತೆ, ಪಿಜನ್ ಕೂಡ ಅಷ್ಟೇ, ಮರಿಯಿಂದ ಅದು ದೊಡ್ಡದಾಗುತ್ತೆ ಅಲ್ವಾ? ಅದು ಕೂಡ ಏನಾದರೂ ನಾವು ಹೊಡೆಯೋದಕ್ಕೆ ಹೋದರೆ ಅಥವಾ ಅದ್ರ ಹತ್ರ ಹೋದರೆ ಅವು ರಿಯಾಕ್ಟ್ ಮಾಡುತ್ತೆ, ಪಿಜನ್ ಕೂಡ ರಿಯಾಕ್ಟ್ ಮಾಡುತ್ತೆ, ಆ್ಯಂಡ್ ಈವನ್ ದ ಡಾಗ್ ವಿಲ್ ರಿಯಾಕ್ಟ್. ಸೊ ಲಿವಿಂಗ್ ಬೀಯಿಂಗ್ಸ್ ಮಧ್ಯದಲ್ಲಿ ಎಷ್ಟೊಂದು ಸಿಮಿಲಾರಿಟೀಸ್ ಕೂಡ ಇರುತ್ತೆ, ಒಂದೇ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಆಮೇಲೆ ನಾನ್ ಲಿವಿಂಗ್ ಮತ್ತು ಲಿವಿಂಗ್ ಕನ್ಸಿಡರ್ ಮಾಡಿದ್ರೆ ಕೂಡ ಅದೆರಡಕ್ಕೂ ಮಧ್ಯದಲ್ಲಿ ಸಾಕಷ್ಟು ಡಿಫ್ರೆನ್ಸಸ್ನ ಕೂಡ ನಾವು ನೋಡಬಹುದು. ಯು ಮೇ ಹ್ಯಾವ್ ಐಡೆಂಟಿಫೈಡ್ ಮೂಮೆಂಟ್ ಆ್ಯಸ್ ಒನ್ ಆಫ್ ದ ಸಿಮಿಲಾರಿಟೀಸ್ ಅಮಾಂಗ್ ಲಿವಿಂಗ್ ಬೀಯಿಂಗ್ಸ್. ಹೌದಲ್ವಾ? ಮೂಮೆಂಟ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು. ಆಲ್ಮೋಸ್ಟ್ ಎಲ್ಲ ಲಿವಿಂಗ್ ಬೀಯಿಂಗ್ಸ್ ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ, ಮೂವ್ ಆಗುತ್ತೆ. ಯು ಹ್ಯಾವ್ ಆಲ್ಸೋ ಸೀನ್ ಕಾರ್ಸ್ ಮೂವಿಂಗ್ ಆನ್ ರೋಡ್. ಹಾಗಿದ್ರೆ ಕಾರ್ಗಳು ಕೂಡ ರೋಡಲ್ಲಿ ಮೂವ್ ಆಗುತ್ತಲ್ವಾ? ಡಸ್ ಇಟ್ ಮೀನ್ ದಟ್ ಕಾರ್ ಈಸ್ ಲಿವಿಂಗ್? ಹಾಗಿದ್ರೆ ಆ ಕಾರ್ ಮೂವ್ ಆಗ್ತಾ ಇರೋದು ಲಿವಿಂಗಾ? ಯಾಕಂದರೆ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದನ್ನೆಲ್ಲ ನಾವು ಲಿವಿಂಗ್ ಅಂತ ಹೇಳ್ತೀವಿ ಅಂದರೆ ಕಾರ್ ಲಿವಿಂಗಾ? ಇಲ್ಲ. ಕಾರ್ನ ನೀವು ಒಂದು ಕಡೆ ನಿಲ್ಲಿಸಿದ್ರೆ ಅದು ನಿಂತೇ ಇರುತ್ತೆ, ನೀವು ಅದರೊಳಗಡೆ ಕುತ್ಕೊಂಡು ಓಡಿಸ್ದಾಗ ತಾನೇ ಅದು ಮುಂದೆ ಹೋಗೋದು. ಹಾಗಿದ್ರೆ ಅದನ್ನು ಮುಂದೆ ಹೋಗಲಿಕ್ಕೆ ಯಾವುದಾದರೂ ಒಂದು ಲಿವಿಂಗ್ ಕ್ರಿಯೇಚರ್ ಅಂದರೆ ಜೀವ ಇರುವಂತಹ ವಸ್ತು ಒಳಗಡೆ ಇರಬೇಕು, ಅದಾಗದೇ ಮೂವ್ ಅಂತೂ ಆಗಲ್ಲ, ಹೌದಲ್ವಾ? ಇಲ್ಲಿ ಲಿವಿಂಗ್ ಬೀಯಿಂಗ್ಸ್ ಅಂತ ಅಂದ್ರೇನು? ಅದಾಗದೇ ಮೂವ್ ಆಗಬೇಕು, ಯಾರ್ದೋ ಒತ್ತಾಯದ ಮೇಲೆಗೆ ಅಥವಾ ಯಾರ್ದೋ ಸಹಾಯದಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲ್ಲ ಲಿವಿಂಗ್ ಬೀಯಿಂಗ್ಸು, ಆಯಿತಾ? ಅಂದರೆ ಲಿವಿಂಗ್ ಕ್ರಿಯೇಚರ್ಸು. ಆದರೆ ನಾನ್ ಲಿವಿಂಗ್ ಥಿಂಗ್ಸು, ಪೆನ್ಸಿಲ್ ಕೂಡ ಮೂವ್ ಆಗುತ್ತೆ ಯಾವಾಗ? ನೀವು ಅದನ್ನು ಎತ್ತಿ ಬೇರೆ ಕಡೆ ಇಟ್ಟಾಗ. ಸೊ ಅದಾಗದೇ ಮೂವ್ ಆದರೆ ಅದನ್ನು ನಾವು ಲಿವಿಂಗ್ ಅಂತ ಕರಿತೀವಿ. ಇನ್ನೊಬ್ಬರ ಸಹಾಯದಿಂದ ಏನಾದರೂ ಅದು ಮೂವ್ ಆಗ್ತಾ ಇದೆ ಅಂದರೆ ಅದನ್ನು ನಾವು ಲಿವಿಂಗ್ ಅಂತ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್, ಲಿಸ್ಟ್ ದ ಟಾಸ್ಕ್ ದಟ್ ಯು ಕ್ಯಾನ್ ಡೂ ಬಟ್ ಅ ಕಾರ್ ಕೆನಾಟ್. ಹಾಗಿದ್ರೆ ನೀವು ಮಾಡುವಂತಹ ಮತ್ತು ಕಾರ್ ಮಾಡದೇ ಇರುವಂತಹ ಕೆಲಸಗಳನ್ನು ಲಿಸ್ಟ್ ಮಾಡಿ ಅಂತ ಇದೆ. ಅಗೇನ್ ಸೇಮ್ ಥಿಂಗ್, ನೀವು ಉಸಿರಾಡ್ತೀರಾ, ಕಾರ್ ಉಸಿರಾಡಲ್ಲ. ನೀವು ಊಟ ತಿಂತೀರಾ, ಕಾರ್ ಊಟ ತಿನ್ನಲ್ಲ. ನೀವು ಬೆಳಿತೀರಾ, ಕಾರ್ ಬೆಳೆಯಲ್ಲ. ರೈಟ್? ದೆರ್ ಆರ್ ಮೆನಿ ಥಿಂಗ್ಸ್ ವಿಚ್ ಯು ಕ್ಯಾನ್ ಕಂಪೇರ್. ಯು ಆರ್ ಅ ವಂಡರ್ಫುಲ್ ಎಕ್ಸಾಂಪಲ್ ಆಫ್ ಲಿವಿಂಗ್ ಬೀಯಿಂಗ್. ಸೊ ಲಿವಿಂಗ್ ಬೀಯಿಂಗಿಗೆ ಏನಾದರೂ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿ ಅಂದರೆ ಬೆಸ್ಟ್ ಎಕ್ಸಾಂಪಲ್ ನೀವೇನೆ. Whenever you attempt to group things around you as living or non-living, you can compare them with yourself. ಯಾರಾದ್ರೂ ನಿಮ್ಮ ಲಿವಿಂಗ್ ಬೀಯಿಂಗ್ ಮತ್ತು ನಾನ್ ಲಿವಿಂಗ್ ಬೀಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿ ಅಂದರೆ ಈಸಿ. ಏನಕ್ಕೆ? ನೀವು ನಿಮ್ಮನ್ನು ಫಸ್ಟು ಕಂಪೇರ್ ಮಾಡಬೇಕು. ಏನು? ನಾನು ಲಿವಿಂಗ್ ಬೀಯಿಂಗ್, ಸೊ ನಾನು ಉಸಿರಾಡ್ತೀನಿ, ನಾನ್ ಲಿವಿಂಗ್ ಉಸಿರಾಡಲ್ಲ. ನಾನು ಬೆಳಿತೀನಿ, ಅವು ಬೆಳೆಯಲ್ಲ. ನಾನು ಊಟ ತಿಂತೀನಿ, ನಾನ್ ಲಿವಿಂಗು ಊಟ ತಿನ್ನಲ್ಲ. ಸೊ ನಿಮ್ಮ ಬಗ್ಗೆನೇ ಅಥವಾ ನಿಮಗೇನೆ ಇನ್ನೊಂದು ಥಿಂಗ್ಸನ್ನು ನೀವು ಕಂಪೇರ್ ಮಾಡ್ಕೋಬಹುದು. Which characteristics help you in differentiating yourself from a car? For instance, a car does not grow. Correct alva? Karu beliyalla. Does it means it is non-living? Yes. Now, which characteristics have you used to classify a car as non-living? Enen tagondri? It will not breathe, it will not grow, it will not move on itself,
It will not react. It will not have food. Continue your discussion in a similar way to identify the essential characteristics of living beings. What are some common characteristics that make living beings very different from the non-living things? Let us learn about them. One by one characteristics na ivaga navu ಓದ್ತಾ ಹೋಗೋಣ. We consider movement as one of the characteristics to differentiate between living and non-living. So movement ಅನ್ನೋದು ಒಂದು ಕ್ಯಾರೆಕ್ಟರಿಸ್ಟಿಕ್ನ ನಾವು ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಮಧ್ಯೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ತಗೊಳ್ಬಹುದು. ಲಿಸ್ಟ್ 5 ಥಿಂಗ್ಸ್ ಅರೌಂಡ್ ಯು ದಟ್ ಕ್ಯಾನ್ ಮೂವ್ ಆನ್ ದೇರ್ ಓನ್. ಅವುಗಳಷ್ಟಕ್ಕವೇ ಮೂವ್ ಆಗುವಂತಹ 5 ನೀವು ಥಿಂಗ್ಸನ್ನು ಲಿಸ್ಟ್ ಮಾಡಬೇಕು. ಐ ಲಿಸ್ಟ್ ಔಟ್. ಒಂದು ಹ್ಯೂಮನ್ ಬೀಯಿಂಗ್, ಆಯಿತಾ, ಜನಗಳು ಓಡಾಡ್ತಾರೆ, ನಾಯಿ, ಬೆಕ್ಕು, ಪಾರಿವಾಳ, ಹಲ್ಲಿ, ಜಿರಳೆ, ಸೊಳ್ಳೆ, ನೊಣ ಅಲ್ವಾ. ಸೊ ನೀವು ಕೂಡ ನಿಮ್ಮ ಸುತ್ತಮುತ್ತ ಯಾವ್ಯಾವ್ದು ಅದಾಗದೇ ಮೂವ್ ಆಗ್ತಾ ಇದೆ ಅನ್ನೋದನ್ನು 5 ಹೆಸರುಗಳನ್ನು ನೀವು ಲಿಸ್ಟ್ ಮಾಡ್ಬೋದು. ಡೂ ಯು ಥಿಂಕ್ ದಟ್ ಆಲ್ 5 ಥಿಂಗ್ಸ್ ದಟ್ ಯು ಹ್ಯಾವ್ ಲಿಸ್ಟೆಡ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಲಿವಿಂಗ್ ಜಸ್ಟ್ ಬಿಕಾಸ್ ದೇ ಕ್ಯಾನ್ ಮೂವ್ ಆನ್ ದೇರ್ ಓನ್? ಅವಷ್ಟಕ್ಕವೇ ಮೂವ್ ಆಗ್ತಾ ಇದೆ ಅಂತ ಅಂದರೆ ಅವೆಲ್ಲವನ್ನು ಕೂಡ ನೀವು ಲಿವಿಂಗ್ ಅಂತ ಕನ್ಸಿಡರ್ ಮಾಡ್ತೀರಾ? ನಾನು ಹೇಳಿರೋದ್ರಲ್ಲಿ ಎಲ್ಲನೂ ಕೂಡ ಲಿವಿಂಗೇನೆ, ಆಯಿತಾ. ನೆಕ್ಸ್ಟ್, ಹವೆವರ್ unlike animals, plants do not move from one place to another. Do you consider them as living? ಈ ಪ್ರಾಣಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತಾ ಇರೋ ಥರ ಸಸ್ಯಗಳು, ಪ್ಲ್ಯಾಂಟ್ಸು ಚಲಿಸಲ್ಲ, ಪ್ಲ್ಯಾಂಟ್ಸ್ ಮೂವ್ ಆಗಲ್ಲ. ಹಾಗಿದ್ರೆ ನಾವು ಪ್ಲ್ಯಾಂಟ್ಸ್ನ ಲಿವಿಂಗ್ ಅಂತೀವ, ನಾನ್ ಲಿವಿಂಗ್ ಅಂತೀವ? ಯೂಶುವಲಿ ವಿ ವಿಲ್ ಸೇ ಪ್ಲ್ಯಾಂಟ್ಸ್ ಆರ್ ಲಿವಿಂಗ್. ಆದರೆ ಅದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಿಲ್ಲ ಅಲ್ವಾ? ದೆನ್ ಹೌ ವಿ ಕ್ಯಾನ್ ಟೆಲ್ ಇಟ್ ಈಸ್ ಲಿವಿಂಗ್? Even though plants do not move from one place to another, they do show certain type of movement. ಅದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಲಿಲ್ಲ ಅಂದರೂ ಕೂಡ ಪ್ಲ್ಯಾಂಟ್ಸು ಯಾವತ್ತೂ ಕೂಡ ಮೂಮೆಂಟನ್ನು ಶೋ ಮಾಡುತ್ತೆ. ನೀವು ಕೂಡ ಅದು ನಿಮಗೂ ಗೊತ್ತು. ಆದರೆ ಸಡನ್ನಾಗಿ ನಾನು ಪ್ಲ್ಯಾಂಟ್ಸ್ ಮೂವ್ ಆಗುತ್ತಾ ಅಂದರೆ ಇಲ್ಲ ಅಂತಲೇ ಹೇಳ್ತೀರಾ. ಬಟ್ ವೆನ್ ಐ ಎಕ್ಸ್ಪ್ಲೈನ್ ಇಟ್ ಮೋರ್, ಯು ವಿಲ್ ಟೆಲ್ ಎಸ್, ಪ್ಲ್ಯಾಂಟ್ಸ್ ಹ್ಯಾವ್ ಮೂಮೆಂಟ್. ಓಪನಿಂಗ್ ಆಫ್ ಫ್ಲವರ್ಸ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಮೂಮೆಂಟ್ ಇನ್ ಪ್ಲ್ಯಾಂಟ್ಸ್. ನೀವು ಮೊಗ್ಗು ಇರೋದನ್ನು, ಹೂ ಅರಳೋದನ್ನು ನೋಡಿರ್ತೀರ, ಹೌದಲ್ವಾ? ಅದು ಕೂಡ ಒಂದು ಟೈಪ್ ಆಫ್ ಮೂಮೆಂಟೇ ಅಲ್ವಾ? ಅನದರ್ ಎಕ್ಸಾಂಪಲ್ ಆಫ್ ಮೂಮೆಂಟ್ ಇನ್ ಪ್ಲಾಂಟ್ಸ್ ಈಸ್ ಸೀನ್ ಇನ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಓಕೆ, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಮುಂಚೆ ಹೂ ಅರಳೋದು ನೋಡಿರ್ತೀರಾ, ಗೊತ್ತು. ರೂಟ್, ಬೇರೆ ಯಾವ ಕಡೆ ಬೆಳೆಯುತ್ತೆ? ವೇರ್ ದ ರೂಟ್ಸ್ ವಿಲ್ ಗ್ರೋ ಇನ್ಸೈಡ್ ದ ಸಾಯಿಲ್ ನಿಯರ್ ದ ವಾಟರ್. ಅದು ನೀರು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೇ ಬೆಳ್ಕೊಳ್ತಾ ಹೋಗುತ್ತೆ, ಹೌದಲ್ವಾ? ಆಮೇಲೆ ಸ್ಟೆಮ್ ಯಾವ ಕಡೆ ಬೆಳೆಯುತ್ತೆ? ಮಣ್ಣಿನ ಒಳಗಡೆ ಬೆಳೆಯುತ್ತಾ ಅಥವಾ ಮೇಲ್ಗಡೆ ಬೆಳೆಯುತ್ತಾ? ಮೇಲೆ ಬೆಳೆಯುತ್ತೆ, ಹೌದಲ್ವಾ? ವಿಲ್ ಇಟ್ ಗ್ರೋ ಟುವರ್ಡ್ಸ್ ದ ಸನ್ ಆರ್ ಆಪೋಸಿಟ್ ಟು ದ ಸನ್? ಸೂರ್ಯನ ಬೆಳಕು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಬೆಳೆಯುತ್ತಾ, ಆಪೋಸಿಟ್ ಬೆಳೆಯುತ್ತಾ? ನೀವು ಇದನ್ನು ಚೆಕ್ ಮಾಡಬೇಕು ಅಂದರೆ ಐ ಹ್ಯಾವ್ ಜಸ್ಟ್ ಅ ಸ್ಮಾಲ್ ಆ್ಯಕ್ಟಿವಿಟಿ ಫಾರ್ ಯು. ಒಂದು ಚಿಕ್ಕದು ಯಾವುದಾದ್ರೂ ಒಂದು ಪಾಟ್ ತೊಗೊಳ್ಳಿ, ಅಥವಾ ಪ್ಲಾಸ್ಟಿಕ್ ಕಪ್ ಆದರೂ ಪರವಾಗಿಲ್ಲ. ಅದಕ್ಕೆ ಮಣ್ಣು ತುಂಬಿಸ್ಬಿಟ್ಟು ಒಂದು ಚಿಕ್ಕ ಸಸಿ ನೆಡಿ. ಅದನ್ನು ನಿಮ್ಮ ಕ್ಲಾಸ್ ರೂಮಲ್ಲಿ ಒಂದು ವಿಂಡೋ ಹತ್ತಿರ ಇಡಿ, ಆಯಿತಾ? ಅದಕ್ಕೆ ದಿನಾಗಲೂ ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾಯಿರಿ. ಒಂದು 15-20 ದಿನ ಬಿಟ್ಟು ನೋಡಿ ಆ ಒಂದು ಪ್ಲ್ಯಾಂಟು ಯಾವ ಕಡೆ ಬೆಳೆದಿರುತ್ತೆ. ಕಿಟಕಿಯಿಂದ ಆಚೆ ಹೋಗೋ ಥರ ಬೆಳೆದಿರುತ್ತಾ ಅಥವಾ ಸ್ಟ್ರೇಟ್ ಅಂದರೆ ರೂಫ್ ಮೇಲ್ಗಡೆಗೆ ಬೆಳೆದಿರುತ್ತಾ ಅಂತ ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ. ಸ್ಟೆಮ್ಮು ಯಾವಾಗಲೂ ಕೂಡ ಸೂರ್ಯನ ಬೆಳಕು ಎಲ್ಲಿ ಜಾಸ್ತಿ ಬರ್ತಾ ಇದೆಯೋ ಆ ಕಡೆಗೆ ಬೆಳೆಯುತ್ತೆ. ಆ್ಯಂಡ್ ದಟ್ ಆಲ್ಸೋ ಶೋಸ್ ದ ಮೂಮೆಂಟ್. ಅದು ಕೂಡ ಒಂದು ಮೂಮೆಂಟ್. ಇಲ್ಲಿ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂತ ಓದಿದ್ವಿ ಅಲ್ವಾ? ಏನಿದು ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂದರೆ? ಹಾಗಿದ್ರೆ ದ ಪ್ಲ್ಯಾಂಟ್ಸ್ ವಿಚ್ ವಿಲ್ ಫೀಡ್ ಆನ್ ಇನ್ಸೆಕ್ಟ್. ಯಾವ ಪ್ಲ್ಯಾಂಟ್ಸು ಇನ್ಸೆಕ್ಟನ್ನ ಫೀಡ್ ಮಾಡುತ್ತೋ ಅಂದರೆ ತಿನ್ನುತ್ತೋ ಅದನ್ನು ನಾವು ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂತ ಅಂತೀವಿ. ನಿಮಗೆ ಶಾಕ್ ಆಗ್ಬೋದು, ಹಾಗಿದ್ರೆ ಸಸ್ಯಗಳು ಕೂಡ ಪ್ರಾಣಿಗಳನ್ನು ತಿನ್ನುತ್ತಾ ಅಂತ. ಪ್ರಾಣಿಗಳು ಅಂದರೆ ದೊಡ್ಡ ದೊಡ್ಡ ಪ್ರಾಣಿ ಅಲ್ಲ, ಕೀಟಗಳನ್ನು ಅದು ತಿನ್ನುತ್ತೆ, ಇನ್ಸೆಕ್ಟ್ಸನ್ನು ತಿಂತವೆ. ತಿನ್ನುತ್ತೆ ಅಂದರೆ ಕಂಪ್ಲೀಟಾಗಿ ನಮ್ಮ ಥರ ಅಗ್ದು ತಿನ್ನೋದಲ್ಲ. ತನಗೆ ಬೇಕಾದಂತಹ ಅಂಶವನ್ನು ಮಾತ್ರ, ನ್ಯೂಟ್ರಿಯೆಂಟ್ಸ್ನ ಮಾತ್ರ ಏನು ಮಾಡುತ್ತೆ, ಆ ಒಂದು ಪ್ಲ್ಯಾಂಟು ಹೀರ್ಕೊಳ್ಳುತ್ತೆ. ಹಾಗಿದ್ರೆ ನಾವು ಹೇಳ್ತೀವಿ ಪ್ಲ್ಯಾಂಟ್ಸ್ will do the process of photosynthesis and do they prepare their own food ಅಲ್ವಾ? ಪ್ಲ್ಯಾಂಟ್ಸು ಅವ್ರ ಫುಡ್ಡನ್ನು ಅವೇ ತಯಾರು ಮಾಡ್ಕೊಳ್ತವೆ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳಲ್ವಾ? ಇದು ಕೂಡ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಆದರೂ ಕೂಡ ಇನ್ಸೆಕ್ಟ್ಸ್ನ ಯಾಕೆ ತಿನ್ನುತ್ತೆ ಗೊತ್ತಿರಬೇಕಲ್ವಾ? ನೋಡಿ, ಇವಾಗ
ನೀವು ಆಹಾರ ತಿಂತೀರಾ ಅಲ್ವಾ, ನೀವು ಫುಡ್ಡನ್ನು ತಿಂತೀರಾ. ಆದರೂ ಕೂಡ ಕೆಲವೊಂದು ಸತಿ ನಿಮಗೆ ಹುಷಾರು ತಪ್ಪಿದಾಗ ಅಥವಾ ಏನೋ ಸುಸ್ತಾಗ್ತಿದೆ ಅಂತ ಹಾಸ್ಪಿಟಲಿಗೆ ಹೋದಾಗ ಡಾಕ್ಟರ್ ಏನು ಮಾಡ್ತಾರೆ, ನೀವು ಊಟ ತಿಂತಿದ್ದೀರಾ ಪ್ಲಸ್ ನಿಮಗೆ ನ್ಯೂಟ್ರಿಯೆಂಟ್ಸ್ನ ಅವಶ್ಯಕತೆ ಇದೆ ಅಂತ ವಿಟಮಿನ್ಸು, ಮಿನರಲ್ಲು, ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಲ್ವಾ. ಯಾಕಂದರೆ ಅದು ನಿಮ್ಮ ಊಟದಲ್ಲಿ ನಿಮಗೆ ಸಿಗ್ತಾ ಇಲ್ಲ ಅಲ್ವಾ. ಆದರೆ ನಿಮ್ಮ ದೇಹ ಚೆನ್ನಾಗಿರಬೇಕು ಅಂದರೆ ಆ ನ್ಯೂಟ್ರಿಯೆಂಟ್ಸ್ ಬೇಕು, ಅದಕ್ಕೋಸ್ಕರ ಸಪ್ಲಿಮೆಂಟ್ಸ್ ಅಂತ ಟ್ಯಾಬ್ಲೆಟ್ ತೊಗೋತೀರ. ಪ್ಲ್ಯಾಂಟ್ಸ್ಗೆ ನಾವು ಟ್ಯಾಬ್ಲೆಟ್ ಕೊಡೋಕ್ಕಾಗತ್ತಾ? ಇಲ್ಲ, ಆಬ್ವಿಯಸ್ಲಿ. ಸೊ ಅವುಗಳ ಆಹಾರದಲ್ಲಿ ಸಿಗ್ತಾ ಇಲ್ಲದೆ ಇರುವಂತಹ ನ್ಯೂಟ್ರಿಯೆಂಟ್ಸ್ನ ಪ್ಲ್ಯಾಂಟ್ಸ್ ಕೂಡ ಏನು ಮಾಡಬೇಕು, ಯಾವುದೋ ಒಂದು ರೀತಿಯಲ್ಲಿ ತಗೋಬೇಕು. ಸೊ ಅದಕ್ಕೋಸ್ಕರ ಏನು ಮಾಡುತ್ತವೆ ಈ ಪ್ಲ್ಯಾಂಟ್ಸು, ಇನ್ಸೆಕ್ಟ್ಸನ್ನು ಹಿಡಿದು ಅವಕ್ಕೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ನ ಇನ್ಸೆಕ್ಟ್ಸ್ ಮುಖಾಂತರ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ಆ್ಯಂಡ್ ಸಚ್ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಆ್ಯಸ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಆರ್ ಡಿಪೆಂಡೆಂಟ್ ಆನ್ ಇನ್ಸೆಕ್ಟ್ಸ್ ಫಾರ್ ದರ್ ನ್ಯೂಟ್ರಿಷನ್. ಕೆಲವೊಂದು ನ್ಯೂಟ್ರಿಷನ್ ಹೆಚ್ಚಾಗಿ ಬೇಕಾಗಿರೋದು ಅದಕ್ಕೆ ನೈಟ್ರೋಜನ್. ಸೊ ಈ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಎಲ್ಲ ಯಾವ ಥರ ಸಾಯಿಲಲ್ಲಿ ಬೆಳೆಯುತ್ತೆ ಅಂದರೆ ನೈಟ್ರೋಜನ್ ಕಂಟೆಂಟು ಸಾಯಿಲಲ್ಲಿ ಇರಲ್ಲ, ಅಂತಹ ಸಾಯಿಲಲ್ಲಿ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಬೆಳೆಯುತ್ತೆ. ಆದರೆ ನೈಟ್ರೋಜನ್ ಪ್ಲಾಂಟ್ಸ್ಗೆ ಬೇಕೇ ಬೇಕು. ದಟ್ಸ್ ವೈ ದೇ ವಿಲ್ ಟೇಕ್ ದ ನೈಟ್ರೋಜನ್ ಫ್ರಮ್ ದ ಇನ್ಸೆಕ್ಟ್ಸಿಂದ ನೈಟ್ರೋಜನನ್ನು ನಾವು ಹೀರ್ಕೊಳ್ಳುತ್ತೆ. ಡ್ರಾಸೆರಾ ಈಸ್ ಒನ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಎನ್ ಇನ್ಸೆಕ್ಟಿವೋರಸ್ ಪ್ಲಾಂಟ್. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಡ್ರಾಸೆರಾ. ಇದು ಒಂದು ಎಕ್ಸಾಂಪಲ್ ಯಾವುದಕ್ಕೆ, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ಗೆ. ಡ್ರಾಸೆರಾ ಈಸ್ ಫೀಚರ್ಡ್ ವಿತ್ ಸಕರ್ ಶೇಪ್ಡ್ ಲೀವ್ಸ್ ಹ್ಯಾವಿಂಗ್ ಮೆನಿ ಹೇರ್ ಲೈಕ್ ಪ್ರೊಜೆಕ್ಷನ್ಸ್ ಆಫ್ ಅನ್ಈಕ್ವಲ್ ಲೆಂತ್ ವಿತ್ ಅ ಸ್ಟಿಕ್ಕಿ ಎಂಡ್ಸ್. ಯಾವ ಥರ ಇರುತ್ತೆ ಇದು ಅಂದರೆ, ಒಂದು ಉದ್ದಗಿರುತ್ತೆ, ಅದ್ರ ಮಧ್ಯದಲ್ಲಿ ಸಾಕಷ್ಟು ಈ ಥರ ಚಿಕ್ಕ ಹೇರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಈಗೇನು ಮಾಡುತ್ತೆ, ಇಲ್ಲಿ ಒಂದು ಡ್ರಾಪ್ಲೆಟ್ಸ್ ಥರ ಇರುತ್ತೆ ಆಯಿತಾ, ಈಚ್ ಹೇರ್ ಎಂಡಿಗೆ. ಅದು ಯಾವ ಥರ ಇರುತ್ತೆ ಡ್ರಾಪ್ಲೆಟ್ಸ್ ಅಂದರೆ, ನೀರಿನ ಹನಿ ಥರ ಇರುತ್ತೆ. ಸೊ ಆಮೇಲೆ ವೆರಿ ಗುಡ್ ಸೆಂಟ್ ಇರುತ್ತೆ, ತುಂಬ ಒಳ್ಳೆಯ ಸುವಾಸನೆ ಇರುತ್ತೆ. ಇನ್ಸೆಕ್ಟ್ ಏನು ಮಾಡುತ್ತೆ, ಓಕೆ ಇಲ್ಲೆಲ್ಲೋ ನೀರಿದೆ ಅಥವಾ ಏನೋ ಒಂದು ಜೆಲ್ಲಿ ತುಂಬ ಟೇಸ್ಟಿಯಾಗಿದೆ ಅಂತ ಏನು ಮಾಡುತ್ತೆ, ಒಂದು ಇನ್ಸೆಕ್ಟ್ ಬಂದುಬಿಟ್ಟು ಇಲ್ಲಿ ಕೂತ್ಕೊಳ್ಳುತ್ತೆ ಅದನ್ನು ತಿನ್ನಬೇಕು ಅಂತ. ಕುತ್ಕೊಂಡಿದ ತಕ್ಷಣ ಏನು ಮಾಡುತ್ತೆ ಗೊತ್ತಾ, ಈ ಉದ್ದಗಿರುತ್ತಲ್ಲ ಅದು ರೋಲ್ ಆಗಿಬಿಡುತ್ತೆ. ಯಾವ ಥರ ರೋಲ್ ಆಗುತ್ತೆ ಅಂದರೆ, ಇಟ್ ಜಸ್ಟ್ ರ್ಯಾಪ್ಸ್. ಇವಾಗ ಒಂದು ಇನ್ಸೆಕ್ಟ್ ಇಲ್ಲಿದೆ ಅಂತ ಅಂದರೆ ಇದು ಸುತ್ಕೊಂಡು ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡುತ್ತೆ. ಆವಾಗ ಅಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸಸ್ ಏನು ಮಾಡುತ್ತೆ, ಆ ಇನ್ಸೆಕ್ಟಲ್ಲಿರುವಂತಹ ನ್ಯೂಟ್ರಿಷನ್ಸ್ನ ಹೀರ್ಕೊಂಡು ಮತ್ತೆ ಇದು ವಾಪಸ್ಸು ಉದ್ದ ಆಗುತ್ತೆ. ಆವಾಗ ಇನ್ಸೆಕ್ಟು ಕೆಳಗಡೆಗೆ ಬೀಳುತ್ತೆ. ಇದು ಒಂದು ಎಕ್ಸಾಂಪಲು. ಇನ್ನೂ ಒಂದಿದೆ ಇನ್ಸೆಕ್ಟಿವೋರಸ್ ಪ್ಲಾಂಟ್, ದಟ್ ಈಸ್ ಕಾಲ್ಡ್ ಆಸ್ ಪಿಟ್ಚರ್ ಪ್ಲಾಂಟ್. ಇಟ್ ಈಸ್ ಕಾಲ್ಡ್ ಆಸ್ ಪಿಟ್ಚರ್ ಪ್ಲಾಂಟ್. ಪಿಟ್ಚರ್ ಪ್ಲಾಂಟ್ ಅಂತ ಏನಕ್ಕೆ ಕರಿತೀವಿ ಅಂದರೆ, ಅದು ಪಿಟ್ ಥರ ಇರುತ್ತೆ. ನಿಮ್ಮ ಮನೆಯಲ್ಲಿ ವಾಸ್ ಇರುತ್ತಲ್ವಪ್ಪ, ಹೂವು ಎಲ್ಲ ಇಡೋದಕ್ಕೆ ಅಂತ ವಾಸ್ ಇಟ್ಟಿರ್ತೀರ ಅಲ್ವಾ, ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಇದನ್ನು ನೀವು ನೋಡಿರ್ತೀರ. ಫೈನ್. ಈ ಒಂದು ಮುಚ್ಚುಳದ ಥರ ಇರುತ್ತೆ. ಇಟ್ ವಿಲ್ ಬಿ ವೆರಿ ಸ್ಟಿಕ್ಕಿ. ಇಲ್ಲಿ ಸ್ಟಿಕ್ಕಿ ಇರುತ್ತೆ ಆ್ಯಂಡ್ ತುಂಬ ಸೆಂಟ್ ತುಂಬ ಚೆನ್ನಾಗಿರುತ್ತೆ. ಇನ್ಸೈಡ್ ದಿಸ್ ದೆರ್ ವಿಲ್ ಬಿ ಡೈಜೆಸ್ಟಿವ್ ಜ್ಯೂಸ್. ಇನ್ಸೆಕ್ಟ್ ಏನು ಮಾಡುತ್ತೆ, ಏನೋ ಒಂದು ಫುಡ್ ಇದೆ ಅಂತ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಜಾರೋ ಥರ ಇರೋದ್ರಿಂದ ಡೈರೆಕ್ಟ್ ಅದು ಡೈಜೆಸ್ಟಿವ್ ಜ್ಯೂಸ್ ಒಳಗಡೆ ಬಿದ್ದೋಗುತ್ತೆ. ಬಿದ್ದ ಅದು ವಾಪಸ್ ಬರೋಕ್ಕಾಗಲ್ಲ, ಯಾಕಂದರೆ ಈ ಎಡ್ಜಸ್ ಫುಲ್ಲು ಸ್ಟಿಕ್ಕಿ ಆಗಿರೋದ್ರಿಂದ ಅದು ಮೇಲ್ಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇಟ್ ವಿಲ್ ಡೈ ಆ್ಯಂಡ್ ದ ನ್ಯೂಟ್ರಿಯೆಂಟ್ಸ್ ವಿಲ್ ಬಿ ಅಬ್ಸಾರ್ಬ್ಡ್. ಇನ್ನೊಂದಿರುತ್ತೆ ಇನ್ಸೆಕ್ಟಿವೋರಸ್ ಪ್ಲಾಂಟ್, ದಟ್ ಈಸ್ ಕಾಲ್ಡ್ ಆಸ್ ವೀನಸ್ ಫ್ಲೈ ಟ್ರ್ಯಾಪ್. ಅದು ಟ್ರ್ಯಾಪ್ ಥರ ಇರುತ್ತೆ, ವಿಚ್ ವಿಲ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಆಯಿತಾ. ಏನು ಮಾಡುತ್ತೆ ಅದು, ಇನ್ಸೆಕ್ಟ್ ಬಂದು ಇದ್ರ ಮೇಲೆ ಕುತ್ಕೊಂಡಾಗ ಸಡನ್ನಾಗಿ ಏನಾಗುತ್ತೆ ಗೊತ್ತಾ, ಇದು ನಮ್ಮ ಕೈ ಥರ ಕ್ಲೋಸ್ ಆಗಿಬಿಡತ್ತೆ. ಈ ಇಲಿಗಳನ್ನೆಲ್ಲ ಹಿಡಿಯೋದಕ್ಕೆ ಮೊದಲು ಒಂದು ಟ್ರ್ಯಾಪ್ ಇಡ್ತಾಯಿದ್ರು ಗೊತ್ತಾ, ಆ ಥರ. ದಟ್ ಈಸ್ ಕಾಲ್ಡ್ ಆಸ್ ವೀನಸ್ ಫ್ಲೈ ಟ್ರ್ಯಾಪ್. ಎಸ್. Whenever an insect enters the sucker, hair moves inward and trap the insect with their sticky ends. Try to observe the mechanism of movement in other insectivorous plants. So, Drosera ಅಷ್ಟೇ ಅಲ್ಲ, pitcher plant and Venus flytrap ಕೂಡ insectivorous plants. Climbers also wind themselves around any object placed close to them. Climbers ಅಂದರೆ ಬಳ್ಳಿಗಳು. ಅವುಗಳು ಕೂಡ ಏನು ಮಾಡುತ್ತೆ, ಸ್ಟ್ರೇಟಾಗಿ ಬೆಳೆಯಲ್ಲ, ಅದ್ರ ಪಕ್ಕ ಏನು ಸಪೋರ್ಟಿಗಿರುತ್ತೋ ಅದನ್ನು ತೊಗೊಂಡು ಸುತ್ಕೊಂಡು ಬೆಳೆಯುತ್ತೆ. ಆ್ಯಂಡ್ ದಟ್ ಈಸ್ ಆಲ್ಸೋ ಆನ್ ಎಕ್ಸಾಂಪಲ್ ಫಾರ್ ಮೂಮೆಂಟ್.
ದಟ್ ಮೀನ್ಸ್ even though plants do not move from one place to another, they do show some movement. ಪ್ಲ್ಯಾಂಟ್ಸ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡ್ಕೊಂಡು ಹೋಗದೇ ಇದ್ದರೂ ಕೂಡ ಒಂದಲ್ಲ ಒಂದು ಥರದ ಮೂಮೆಂಟನ್ನು ಅದು ತೋರಿಸುತ್ತೆ. ಕಂಪೇರ್ ಯುವರ್ ಸೆಲ್ಫ್ ವಿತ್ ಅ ಪಿಕ್ಚರ್ ಆಫ್ ಯುವರ್ ಚೈಲ್ಡ್ಹುಡ್. ನಿಮ್ಮ ಚಿಕ್ಕವರಿರೋ ಫೋಟೋ ಮತ್ತು ಇವಾಗಿರೋ ಫೋಟೋನ ನೀವು ಕಂಪೇರ್ ಮಾಡ್ಕೊಳ್ಳಿ. ಕ್ಯಾನ್ ಯು ವೇರ್ ದ ಡ್ರೆಸ್ ದಟ್ ಯು ಯೂಸ್ ಟು ವೇರ್ 4 years ago? 4 ವರ್ಷದ ಹಿಂದೆ ಹಾಕೊಳ್ತಿದ್ದ ಬಟ್ಟೆನ ಇವಾಗಲೂ ಹಾಕೊಳ್ಳೋದಕ್ಕೆ ಸಾಧ್ಯನಾ? ನೋ, ಬಿಕಾಸ್ ಯು ಹ್ಯಾವ್ ಬಿಕಮ್ ಲಾರ್ಜರ್ ಇನ್ ಸೈಜ್. ಹಾಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನೀವು ಬೆಳೆದಿದ್ದೀರಾ, ಉದ್ದ ಆಗಿದ್ದೀರಾ, ದಪ್ಪ ಆಗಿದ್ದೀರಾ. ದಿಸ್ ಈಸ್ ಡ್ಯೂ ಟು ಗ್ರೋತ್ ಇನ್ ಯೋರ್ ಬಾಡಿ. ಏನಕ್ಕೆ ಹಂಗಾಯಿತು? ನಿಮ್ಮ ಬಾಡಿನಲ್ಲಿ ಗ್ರೋತ್ ಆಯಿತು, ಬೆಳವಣಿಗೆ ಆಗಿದೆ. ಪ್ಲ್ಯಾಂಟ್ಸ್ ಆ್ಯಂಡ್ ಅದರ್ ಲಿವಿಂಗ್ ಬೀಯಿಂಗ್ಸ್ ಆಲ್ಸೋ ಗ್ರೋ. ಸಸ್ಯಗಳು ಬೆಳಿತವೆ, ಪ್ಲ್ಯಾಂಟ್ಸು, ಆ್ಯಂಡ್ ಆಲ್ಸೋ ಆಲ್ ದ ಲಿವಿಂಗ್ ಬೀಯಿಂಗ್ಸ್ ವಿಲ್ ಗ್ರೋ. ಕ್ಯಾನ್ ವಿ ಕನ್ಸಿಡರ್ ಗ್ರೋತ್ ಆಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್? ಹಾಗಿದ್ರೆ ನಾವು ಗ್ರೋತನ್ನು ಕನ್ಸಿಡರ್ ಮಾಡ್ಬೋದಾ ಕ್ಯಾರೆಕ್ಟರಿಸ್ಟಿಕ್ ಅಂತ? ಎಸ್, ವಿ ಕ್ಯಾನ್ ಕನ್ಸಿಡರ್ ಗ್ರೋತ್ ಈಸ್ ಆಲ್ಸೋ ಒನ್ ಮೋರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಲಿವಿಂಗ್ ಬೀಯಿಂಗ್ಸ್ ನೀಡ್ ಫುಡ್ ಫಾರ್ ದರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನಾವು ಬೆಳಿಬೇಕು, ಡೆವಲಪ್ ಆಗಬೇಕು ಅಂದರೆ ನಮಗೆ ಊಟ ತುಂಬ ಮುಖ್ಯ. ಲಿಸ್ಟ್ 5 ಲಿವಿಂಗ್ ಬೀಯಿಂಗ್ಸ್ ದಟ್ ರಿಕ್ವೈರ್ ಫುಡ್ ಟು ಗ್ರೋ. ಯಾವುದಾದ್ರೂ 5 ಲಿವಿಂಗ್ ಬೀಯಿಂಗ್ ಹೆಸರನ್ನು ಹೇಳಬೇಕು, ಯಾವುದಕ್ಕೆ ಊಟ ಬೇಕು ಅದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹ್ಯೂಮನ್ ಬೀಯಿಂಗ್ಸ್ಗೆ ಬೇಕು. ಟೈಗರ್, ಲಯನ್, ಚೀತಾ, ಎಲಿಫೆಂಟ್, ದೆನ್ ಮಸ್ಕಿಟೋ, ನೊಣ. ಈವನ್ ಪ್ಲ್ಯಾಂಟ್ಸ್ ನೀಡ್ ಫುಡ್ ಟು ಗ್ರೋ ಅಲ್ವಾ? ನಮ್ಮ ಸುತ್ತಮುತ್ತ ಯಾವ್ಯಾವ ಜೀವಿಗಳು ಬದುಕಿದಾವೋ ಅವುಗಳೆಲ್ಲದಕ್ಕೂ ಕೂಡ ಫುಡ್ಡು ಬೇಕು. ನಾವು ಥಿಂಕ್ ಆಫ್ ಅ ಪ್ರಾಸೆಸ್ ವಿತೌಟ್ ವಿಚ್ ವಿ ಕೆನಾಟ್ ಲೀವ್. ಯಾವುದೋ ಒಂದು ಪ್ರೋಸೆಸ್ ಇಲ್ಲ ಅಂದರೆ ನಾವು ಬದುಕೋಕ್ಕೆ ಆಗಲ್ಲ, ಅದು ಏನು ಅಂತ ನೀವು ಹೇಳಬೇಕು ಇವಾಗ. ಕೌಂಟ್ ದ ನಂಬರ್ ಆಫ್ ಬ್ರೆತ್ಸ್ ಯು ಟೇಕ್ ಪರ್ ಮಿನಿಟ್ ಆಫ್ಟರ್ ಅ ನಾರ್ಮಲ್ ವಾಕ್. ಸೊ ನಾರ್ಮಲ್ ವಾಕ್ ಮಾಡಿ ಬಂದಮೇಲೆ ನೀವು 1 ನಿಮಿಷಕ್ಕೆ ಎಷ್ಟು ಸತಿ ಉಸಿರಾಡ್ತೀರಾ ಅನ್ನೋದನ್ನು ಚೆಕ್ ಮಾಡಬೇಕು. ಫೈನ್. ದೆನ್ ಆಫ್ಟರ್ ಅ ರನ್ ಆ್ಯಂಡ್ ಆಫ್ಟರ್ ಅ ಫ್ಯೂ ಡ್ಯಾನ್ಸ್ ಸ್ಟೆಪ್ಸ್. ಫಸ್ಟು ನಾರ್ಮಲ್ ವಾಕ್ ಮಾಡಿ ಚೆಕ್ ಮಾಡಬೇಕು, ಆಮೇಲೆ ಒಂದು ಡ್ಯಾನ್ಸ್ ಮಾಡಿ ಚೆಕ್ ಮಾಡಬೇಕು, ಆಮೇಲೆ ಜೋರಾಗಿ ಓಡಿ ಚೆಕ್ ಮಾಡಬೇಕು. ರೆಕಾರ್ಡ್ ದ ಡೇಟಾ ಆ್ಯಂಡ್ ಅಬ್ಸರ್ವ್. ರೆಕಾರ್ಡ್ ಮಾಡಿ ಆ ಡೇಟಾವನ್ನು ನೀವು ನೋಡಬೇಕು. ಡೂ ಯು ನೋಟಿಸ್ ಎನಿ ಡಿಫ್ರೆನ್ಸ್ ಇನ್ ನಂಬರ್ ಆಫ್ ಬ್ರೆತ್ಸ್ ಆಫ್ಟರ್ ಈಚ್ ಸಿಚುವೇಶನ್? ಎರಡೂ ಸಿಚುವೇಶನ್ ಆದಮೇಲೆ ಏನಾದರೂ ಡಿಫ್ರೆನ್ಸ್ ಕಾಣಿಸುತ್ತಾ ನೋಡಬೇಕಲ್ವಾ? ಕಮ್, ಐ ಜಸ್ಟ್ ಸ್ಟಾರ್ಟ್ ಕೌಂಟಿಂಗ್. 1 ನಿಮಿಷ ನಾನು ಇಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ನೀವು ಕೂಡ ಉಸಿರಾಟನ ಸ್ಟಾರ್ಟ್ ಅಂದರೆ ಆಲ್ರೆಡಿ ನೀವು ಕೌಂಟ್ ಮಾಡಬೇಕು. ನಾನು ಸ್ಟಾರ್ಟ್ ಅಂದಿದ ತಕ್ಷಣ ಕೌಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಸ್ಟಾಪ್ ಅಂದಿದ ತಕ್ಷಣ ಸ್ಟಾಪ್ ಮಾಡಿ. ನಾನು ನಿಮ್ಮ ಜೊತೆಗೆ ಕೌಂಟ್ ಮಾಡ್ತೀನಿ. ಲೆಟ್ ಅಸ್ ಸಿ ಹೌ ಮೆನಿ ಟೈಮ್ಸ್. ಉಸಿರಾಟ ಅಂದರೆ ಬರೀ ಎಳ್ಕೊಳ್ಳೋದಲ್ಲ, ಎಳ್ಕೊಂಡು ಉಸಿರು ಬಿಟ್ಟ ಮೇಲೆ 1 ಅಂತ ಕೌಂಟ್ ಮಾಡಬೇಕು. ಸರಿನಾ? ವಿ ವಿಲ್ ಸ್ಟಾರ್ಟ್ ಇಟ್ ನಾವ್. ಎಸ್, ಸ್ಟಾರ್ಟ್. ಸ್ಟಾಪ್. ನಾನು ಉಸಿರಾಟ ಆಡಿದಾಗ 1 ನಿಮಿಷಕ್ಕೆ ನಾನು 20 ಸತಿ ಉಸಿರಾಟ ಮಾಡಿದೆ. ನಿಮ್ಮದು ಎಷ್ಟು ಉಸಿರಾಟ ಇತ್ತು ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಬಹುದು. ಇದು ನಾವು ಸುಮ್ಮನೆ 1-2 ಸತಿ ಓಡಾಡಿ ಕೂತ್ಕೊಂಡು ಚೆಕ್ ಮಾಡಿದಾಗ. ಇವಾಗ ನೀವೇನು ಮಾಡಬೇಕು, ನಿಂತ ಜಾಗದಲ್ಲೇ ಜಂಪ್ ಮಾಡಿ ನೆಕ್ಸ್ಟು 1 ನಿಮಿಷ ತೊಗೊಂಡು ನೀವು ಕೌಂಟನ್ನು ಚೆಕ್ ಮಾಡಿ. ಎರಡರಲ್ಲೂ ಏನು ಡಿಫ್ರೆನ್ಸ್ ಬರುತ್ತೆ, ಒಂದೇ ಥರ ಬರುತ್ತಾ, ಡಿಫ್ರೆನ್ಸ್ ಬರುತ್ತಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ. Do you notice the process of breathing in other animals also? Dogs, cats, cows and buffaloes. ಮನುಷ್ಯರು ಅಷ್ಟೇ ಅಲ್ಲ, ನಾಯಿಗಳು, ಆಮೇಲೆ ಬೆಕ್ಕು, ಹಸು, ಎಮ್ಮೆ ಇವು ಕೂಡ ಉಸಿರಾಟ ಆಡ್ತಾ. ಹೌದು. ಹೇಗೆ ನಾವು ನೋಡ್ಬೋದು ಅದನ್ನು? ನೋಟಿಸ್ ದ ಮೂಮೆಂಟ್ ಆಫ್ ದರ್ ಅಬ್ಡಮನ್ ವೈಲ್ ದೇ ಆರ್ ಟೇಕಿಂಗ್ ರೆಸ್ಟ್. ಅವುಗಳು ರೆಸ್ಟ್ ಮಾಡ್ತಾ ಇರ್ತಾವಲ್ಲ, ಮಲ್ಕೊಂಡಿರ್ತಾವಲ್ಲ,
ಆವಾಗ ಅವುಗಳ ಅಬ್ಡಮನ್ನ ನೋಡಬೇಕು. ಅಬ್ಡಮನ್ ಅಂದರೆ ಏನು? ಹೊಟ್ಟೆ. ಅವುಗಳ ಹೊಟ್ಟೆ ಭಾಗವನ್ನು ನೋಡಿದ್ರೆ ಅವು ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಹೌದಲ್ವಾ? ಅದರಿಂದ ನಮಗೇನು ಗೊತ್ತಾಗುತ್ತೆ? ಅವು ಉಸಿರಾಡ್ತವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ದೆನ್ ಇನ್ ದ ಪ್ರಾಸೆಸ್ ಆಫ್ ಬ್ರೀಥಿಂಗ್, ವೆನ್ ವಿ ಇನ್ಹೇಲ್ ಅಂದರೆ ಉಸಿರನ್ನು ಒಳಗೆ ತಗೊಳ್ಳೋದು. ದ ಏರ್ ಮೂವ್ಸ್ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್ ಅವರ್ ಬಾಡಿ. ನಾವು ಗಾಳಿಯನ್ನು ಇನ್ಹೇಲ್ ಮಾಡಿದಾಗ, ಒಳಗೆ ತಗೊಂಡಾಗ ಆಚೆಯಿಂದ ಒಳಗಡೆಗೆ ಗಾಳಿ ಹೋಗುತ್ತೆ. ವೆನ್ ವಿ ಬ್ರೀತ್ ಔಟ್, ದ ಏರ್ ಮೂವ್ಸ್ ಫ್ರಮ್ ಇನ್ಸೈಡ್ ಅವರ್ ಬಾಡಿ ಟು ಔಟ್ಸೈಡ್. ಬ್ರೀತ್ ಔಟ್ ಅಂದರೆ ಎಕ್ಸ್ಹೇಲ್ ಮಾಡೋದು, ಆವಾಗ ಗಾಳಿ ಒಳಗಡೆಯಿಂದ ಹೊರಗಡೆಗೆ ಬರುತ್ತೆ. ಬ್ರೀತಿಂಗ್ ಇಸ್ ಪಾರ್ಟ್ ಆಫ್ ಪ್ರೋಸೆಸ್ ಕಾಲ್ಡ್ ರೆಸ್ಪಿರೇಷನ್. ಸೊ ಇದನ್ನು ನಾವು ರೆಸ್ಪಿರೇಷನ್ ಅಂತ ಕರಿತೀವಿ. ಡು ಪ್ಲ್ಯಾಂಟ್ಸ್ ಆಲ್ಸೋ ರೆಸ್ಪೈರ್? ಹಾಗಿದ್ರೆ ಪ್ಲ್ಯಾಂಟ್ಸ್ ಕೂಡ ರೆಸ್ಪೈರ್ ಮಾಡುತ್ತಾ? ಹೌದು, ದೇ ಆಲ್ಸೋ ರೆಸ್ಪೈರ್. ದೇರ್ ಆರ್ ಟೈನಿ ಪೋರ್ಸ್ ಕಾಲ್ಡ್ ಸ್ಟೊಮ್ಯಾಟ. ಚಿಕ್ಕ ಪೋರ್ಸ್ ಇರುತ್ತೆ, ಹೋಲ್ ಥರ ಇರುತ್ತೆ, ಅದನ್ನು ಸ್ಟೊಮ್ಯಾಟ ಅಂತ ಕರಿತೀವಿ. ಎಲ್ಲಿರುತ್ತೆ ಅದು? ಆನ್ ದ ಸರ್ಫೇಸ್ ಆಫ್ ಲೀವ್ಸ್. ಲೀವ್ಸ್ನ ತಳಭಾಗ ಮತ್ತು ತಳಭಾಗದಲ್ಲಿ, ಕೆಳಗಡೆ ಭಾಗದಲ್ಲಿ ಸಣ್ಣ ಹೋಲ್ಸ್ ಇರುತ್ತೆ ಈ ಥರ. ಅದನ್ನು ನಾವು ಏನಂತ ಕರಿತೀವಿ? ಸ್ಟೊಮ್ಯಾಟ ಅಂತ ಕರಿತೀವಿ. ಆದರೆ ನಾವು ಅದನ್ನು ಬರಿಗಣ್ಣಿನಲ್ಲಿ ನೋಡೋಕ್ಕಾಗಲ್ಲ, ಅದನ್ನು ನಾವು ಮೈಕ್ರೋಸ್ಕೋಪಲ್ಲಿ ನೋಡಬಹುದು. ದೀಸ್ ಪೋರ್ಸ್ ಹೆಲ್ಪ್ ಪ್ಲಾಂಟ್ಸ್ ಇನ್ ಟೇಕಿಂಗ್ ಇನ್ ಏರ್ ಆ್ಯಂಡ್ ಔಟ್. ಈ ಪೋರ್ಸ್ ಏನು ಮಾಡುತ್ತೆ? ಗಾಳಿ ಒಳಗಡೆ ಮತ್ತು ಹೊರಗಡೆ ಬಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಂಟ್ರಾಕ್ಟ್ ವಿತ್ ಸೀನಿಯರ್ ಕ್ಲಾಸ್ ಸ್ಟೂಡೆಂಟ್ಸ್ ಇನ್ ಯುವರ್ ಸ್ಕೂಲ್ ಆ್ಯಂಡ್ ರಿಕ್ವೆಸ್ಟ್ ಇಫ್ ದೇ ಕ್ಯಾನ್ ಡೆಮಾನ್ಸ್ಟ್ರೇಟ್ ಸ್ಟೊಮ್ಯಾಟ ಯೂಸಿಂಗ್ ಮೈಕ್ರೋಸ್ಕೋಪ್ ಇನ್ ಯುವರ್ ಕ್ಲಾಸ್. ಸೊ ನಿಮ್ಮ ಸ್ಕೂಲಲ್ಲಿ ಮೈಕ್ರೋಸ್ಕೋಪ್ ಅವೈಲೇಬಲ್ ಇದ್ದರೆ ನೀವು ಸ್ಟೊಮ್ಯಾಟೋನ ನೋಡ್ಬೋದು. ಆಲ್ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್. ಸೊ ಎಲ್ಲ ಲಿವಿಂಗ್ ಬೀಯಿಂಗ್ಸ್ ಕೂಡ ಉಸಿರಾಡುತ್ತೆ. ಹ್ಯಾವ್ ಯು ನೋಟಿಸ್ಡ್ ವೈಟ್ ಪ್ಯಾಚಸ್ ಫಾರ್ಮಿಂಗ್ ಆನ್ ಶರ್ಟ್ಸ್ ಅರೌಂಡ್ ದಿ ಆರ್ಮ್ಪಿಟ್ಸ್ ಡ್ಯೂರಿಂಗ್ ಸಮ್ಮರ್? ಬೇಸಿಗೆ ಕಾಲದಲ್ಲಿ ನಿಮ್ಮ ಶರ್ಟ್ ಕಂಕಳು ಅಂದರೆ ನಿಮ್ಮ ಕೈ ಕೆಳಗಡೆ ವೈಟ್ ಪ್ಯಾಚ್ ಆಗಿರೋದು ನಿಮಗೆ ಕಾಣಿಸುತ್ತೆ ಅಲ್ವಾ? ದೀಸ್ ಪ್ಯಾಚಸ್ ಆರ್ ಫಾರ್ಮ್ ಡ್ಯೂ ಟು ಸ್ವೆಟ್. ನೀವು ಬೆವರೋದ್ರಿಂದ ಏನಾಗುತ್ತೆ? ಅದು ಆ ಪ್ಯಾಚಸ್ಸು ನಿಮಗೆ ಕಾಣಿಸುತ್ತೆ. ದ ಸ್ವೆಟ್ ಕನ್ಸಿಸ್ಟ್ ಆಫ್ ವಾಟರ್ ಆ್ಯಂಡ್ ಸಾಲ್ಟ್ಸ್ ರಿಮೂವ್ಡ್ ಬೈ ದ ಬಾಡಿ ಆ್ಯಸ್ ವೇಸ್ಟ್ ಪ್ರಾಡಕ್ಟ್. ಏನಕ್ಕೆ ಅಲ್ಲಿ ಸ್ವೆಟ್ ಬಂತು? ನಿಮ್ಮ ಬಾಡಿ ಏನು ಮಾಡ್ತಾ ಇದೆ? ಅಲ್ಲಿ ದೇಹಕ್ಕೆ ಬೇಡದೇ ಇರುವಂತಹ ವೇಸ್ಟ್ ಪ್ರಾಡಕ್ಟ್ ಮತ್ತು ಸಾಲ್ಟ್ಸನ್ನು ನಿಮ್ಮ ದೇಹದಿಂದ ಆಚೆಗೆ ಹಾಕ್ತಾ ಇದೆ. ರಿಮೂವಲ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ದ ಬಾಡಿ ಈಸ್ ಕಾಲ್ಡ್ ಆ್ಯಸ್ ಎಕ್ಸ್ಕ್ರೀಷನ್. ಸೊ ನಿಮ್ಮ ಬಾಡಿಗೆ ಬೇಡದೇ ಇರುವಂತಹ ವೇಸ್ಟ್ ಪ್ರಾಡಕ್ಟನ್ನು ನಿಮ್ಮ ಬಾಡಿಯಿಂದ ಆಚೆ ಕಳಿಸುವಂತಹ ಪ್ರಾಸೆಸನ್ನು ನಾವೇನಂತ ಕರಿತೀವಿ? ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಯೂರಿನ್ ಇಸ್ ಆಲ್ಸೋ ಫಾರ್ಮ್ಡ್ ಆ್ಯಸ್ ಅ ಪ್ರಾಡಕ್ಟ್ ಆಫ್ ಎಕ್ಸ್ಕ್ರೀಷನ್ ಇನ್ ಆ್ಯನಿಮಲ್ಸ್. ಸ್ವೆಟ್ ಅಷ್ಟೇ ಅಲ್ಲ, ಯೂರಿನ್ ಕೂಡ. ಅಂದರೆ ನೀವು ಸುಸ್ಸು ಹೋಗ್ತೀರಾ ಅಲ್ವಾ, ದಟ್ ಈಸ್ ಕಾಲ್ಡ್ ಆ್ಯಸ್ ಯೂರಿನ್ ಆ್ಯಂಡ್ ದಟ್ ಈಸ್ ಆಲ್ಸೋ ವೇಸ್ಟ್ ಪ್ರಾಡಕ್ಟ್. ಅದು ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ವಸ್ತು, ಅದು ಕೂಡ ನಮ್ಮ ದೇಹದಿಂದ ಆಚೆಗೆ ಹೋಗುತ್ತೆ. ಡು ಯು ನೋ ದ್ಯಾಟ್ ಪ್ಲ್ಯಾಂಟ್ಸ್ ಆಲ್ಸೋ ಎಕ್ಸ್ಕ್ರೀಟ್? ನಿಮಗೆ ಗೊತ್ತಾ ಪ್ಲ್ಯಾಂಟ್ಸ್ ಕೂಡ ಏನು ಮಾಡುತ್ತೆ? ಎಕ್ಸ್ಕ್ರೀಷನನ್ನು ಮಾಡುತ್ತೆ. ಯು ಮೇ ನೋಟಿಸ್ ಪ್ಲ್ಯಾಂಟ್ಸ್ ಎಕ್ಸ್ಕ್ರೀಟ್ ಎಕ್ಸೆಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಡ್ರಾಪ್ಲೆಟ್ಸ್ ಆನ್ ದ ಲೀವ್ಸ್. ಇಲ್ಲಿ ನೋಡಿ, ಸ್ಮಾಲ್ ಡ್ರಾಪ್ಲೆಟ್ಸ್ ಥರ ಏನಾಗಿದೆ? ಅಲ್ಲಿ ನೀರು ಫಾರ್ಮ್ ಆಗಿದೆ. ಫಾರ್ ಎಕ್ಸಾಂಪಲ್, ಗ್ರಾಸಸ್ ಆ್ಯಂಡ್ ರೋಸಲ್ಸ್ ಆಲ್ಸೋ ಲಿವಿಂಗ್. ಈ ಗ್ರಾಸ್ ಹುಲ್ಲು ಮತ್ತು ರೋಸ್ ಪ್ಲ್ಯಾಂಟ್ ಮೇಲೆ ಈ ಸ್ಮಾಲ್ ಡ್ರಾಪ್ಲೆಟ್ಸ್ನ ನೀವು ನೋಡಬಹುದು. ಆಲ್ ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್. ಸೊ ಇವಾಗ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಕಲ್ತ್ರಿ ನೀವು? ಫಸ್ಟ್ಗೆ ಮೂಮೆಂಟ್, ದೆನ್ ಗ್ರೋತ್, ದೆನ್ ರೆಸ್ಪಿರೇಷನ್, ಇವಾಗ ಕಲ್ತಿದ್ದು ಎಕ್ಸ್ಕ್ರೀಷನ್. ಲೆಟ್ ಅಸ್ ಲುಕ್ ಅಟ್ ಅನದರ್ ಕ್ಯಾರೆಕ್ಟರಿಸ್ಟಿಕ್. ವಾಟ್ ಈಸ್ ಯುವರ್ ರಿಯಾಕ್ಷನ್ ಇಫ್ ಯು ಅನ್ಎಕ್ಸ್ಪೆಕ್ಟೆಡ್ಲಿ ಸ್ಟೆಪ್ ಆನ್ ಅ ಶಾರ್ಪ್ ಆಬ್ಜೆಕ್ಟ್ ಸಚ್ ಆಸ್ ಥಾರ್ನ್? ಮುಳ್ಳಿನ ಮೇಲೆ ಕಾಲಿಟ್ಟಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಹೇಗಿರುತ್ತಪ್ಪ? ಸುಮ್ಮನೆ ಹೋಗ್ತಾ ಇರ್ತೀರ ಮುಂದೆ ನಡ್ಕೊಂಡು? ಇಲ್ಲ ಅಲ್ವಾ, ಸಡನ್ನಾಗಿ ಕಾಲನ್ನು ಮೇಲೆತ್ಕೊಳ್ತೀರಾ. ವೈಲ್ ವಾಕಿಂಗ್ ವಿದೌಟ್ ಶೂಸ್ ಆರ್ ಯು ಆಕ್ಸಿಡೆಂಟ್ಲಿ ಟಚ್ ಅ ಹಾಟ್ ಕಪ್ ಆಫ್ ಟೀ. ಏನೋ ಅಡುಗೆ ಮಾಡ್ತಾ ಇರ್ತೀರ, ಸಡನ್ನಾಗಿ ಬಿಸಿ ಪಾತ್ರೆ ಮುಟ್ಟಿದ ತಕ್ಷಣ ಸುಮ್ಮನೆ ಮುಟ್ಕೊಂಡೇ ಇರ್ತೀರಾ? ಇಲ್ಲ, ಏನು ಮಾಡ್ತೀರಾ? ಕೈನ ಹಿಂದೆ ತೊಗೊಳ್ತೀರಾ. ಕರೆಕ್ಟ್. ಫಾರ್ ಎಕ್ಸಾಂಪಲ್, ನೀವಿವಾಗ ಕ್ಲಾಸಲ್ಲಿ ಕೂತಿರ್ತೀರಾ, ನಿಮ್ಮ ಟೀಚರ್ ನಿಮ್ಮ ಹೆಸರನ್ನ ಕರೀತಾರೆ, ಸರಿನಾ? ಕರೆದ ತಕ್ಷಣ ಏನು ಮಾಡ್ತೀರಾ? ಸಡನ್ನಾಗಿ ಕೂತ್ಕೊಂಡೇ ಇರ್ತೀರಾ? ಇಲ್ಲ, ಎದ್ದು ನಿಂತ್ಕೊಳ್ತೀರಾ. ಕರೆಕ್ಟ್. ಸೊ ನಿಮ್ಮ ಟೀಚರ್ ನಿಮ್ಮ ಹೆಸರನ್ನು ಕರೆಯೋದು ಏನು? ಸ್ಟಿಮ್ಯುಲಸ್ ಅಂತ ಕರಿತೀವಿ ಅದನ್ನು, ಆಯಿತಾ? ಪ್ರಚೋದನೆ, ಅದು ಸ್ಟಿಮ್ಯುಲಸ್ಸು. ನೀವು ಸಡನ್ನಾಗಿ ಎದ್ದು ನಿಂತ್ಕೊಳ್ತೀರಾ ಅಲ್ವಾ, ಅದೇನು? ರಿಯಾಕ್ಷನ್. ನೀವು ಸ್ಟಿಮ್ಯುಲಸ್ಗೆ ಕೊಡ್ತಾ ಇರುವಂತಹ ರಿಯಾಕ್ಷನ್, ಅದು ಪ್ರತಿಕ್ರಿಯಿಸ್ತಾ ಇದ್ದೀರಾ ನೀವು. ಸ್ಟೆಪ್ಪಿಂಗ್ ಆನ್ ಥ್ರೋನ್ ಆ್ಯಂಡ್ ಟಚಿಂಗ್ ಅ ಹಾಟ್ ಆಬ್ಜೆಕ್ಟ್ ಆರ್ ಸ್ಟಿಮ್ಯುಲೈ. ಅದನ್ನು ಸ್ಟಿಮ್ಯುಲಸ್ ಅಂತ ಕರಿತೀವಿ, ಪ್ರಚೋದನೆ.
Anything or any event that prompts living beings to respond is called stimulus. ನಾವು ರಿಯಾಕ್ಟ್ ಮಾಡೋ ಥರ ಯಾವುದಾದ್ರೂ ಒಂದು ಸಿಚುವೇಶನ್ ಕ್ರಿಯೇಟ್ ಆದರೆ ಅದನ್ನು ನಾವು ಸ್ಟಿಮ್ಯುಲಸ್ ಅಂತ ಕರಿತೀವಿ. ಪಾತ್ರೆ ಬಿಸಿ ಇರುತ್ತಲ್ಲ, ಅದು ಸ್ಟಿಮ್ಯುಲಸ್ಸು, ಆಯಿತಾ. ಟಚ್ ಮಾಡಿದ ತಕ್ಷಣ ನಾವು ಅದನ್ನು ಹಿಂದೆ ತಗೊಳ್ತೀವಲ್ಲ, ಅದು ನಾವು ಕೊಡುವಂತಹ ರೆಸ್ಪಾನ್ಸ್. ಮುಳ್ಳಿನ ಮೇಲೆ ಕಾಲಿಡೋದು ಸ್ಟಿಮ್ಯುಲಸ್. ಕಾಲನ್ನ ತಕ್ಷಣ ಹಿಂದೆ ತಗೊಳ್ತೀವಲ್ವ, ಅದು ರೆಸ್ಪಾನ್ಸ್. ನಿಮ್ಮ ಮ್ಯಾಮ್ ನಿಮ್ಮ ಹೆಸರನ್ನು ಕರೆಯೋದು ಸ್ಟಿಮ್ಯುಲಸ್. ನೀವು ಎದ್ದು ನಿಂತ್ಕೊಳ್ತೀರಾ ಅಲ್ವಾ, ಅದೇನು ರೆಸ್ಪಾನ್ಸ್. ಲಿಸ್ಟ್ 3 ಸ್ಟಿಮ್ಯುಲೈ ಆ್ಯಂಡ್ ಯುವರ್ ಬಾಡೀಸ್ ಇನ್ಸ್ಟೆಂಟ್ ರೆಸ್ಪಾಂಡ್ ಟು ದೆಮ್. ಸೊ ಇವಾಗ 3 ಸ್ಟಿಮ್ಯುಲೈ ನೀವು ಏನು ರೆಸ್ಪಾನ್ಸ್ ಕೊಡ್ತೀರಾ ಅಂತ ಹೇಳಬೇಕು. ಬಿಸಿ ನೀರಿನ ಕಪ್ ಮುಟ್ಟಾಗ ಕೈ ಎತ್ಕೊಳ್ತೀರಾ. ಐರನ್ ಬಾಕ್ಸ್ನ ಐರನ್ ಮಾಡುವಾಗ ಅಕಸ್ಮಾತಾಗಿ ಐರನ್ ಬಾಕ್ಸ್ ನಿಮ್ಮ ಕೈಗೆ ತಾಕ್ಬಿಟ್ರೆ ಕೈನೇ ಎತ್ಕೊಳ್ತೀರಾ ಅಲ್ವಾ. ರೋಸ್ ಗಿಡದಲ್ಲಿ ರೋಸ್ ಕಿತ್ತಕ್ಕೆ ಹೋಗಿ ಮುಳ್ಳೇನಾದರೂ ಚುಚ್ಚಿಬಿಟ್ರೆ ಕೈನೇ ಎತ್ಕೊಳ್ತೀರಾ ಅಲ್ವಾ. ಸೊ ದೀಸ್ ಆರ್ ದ ರೆಸ್ಪಾನ್ಸಸ್ ಫಾರ್ ಫ್ಯೂ ಆಫ್ ದ ಸ್ಟಿಮ್ಯುಲೈ. ಡು ಪ್ಲ್ಯಾಂಟ್ಸ್ ಆಲ್ಸೋ ರೆಸ್ಪಾಂಡ್ ಟು ಸ್ಟಿಮ್ಯುಲೈ? ಹಾಗಿದ್ರೆ ಪ್ಲ್ಯಾಂಟ್ಸ್ ಕೂಡ ಸ್ಟಿಮ್ಯುಲೈಗೆ ರೆಸ್ಪಾನ್ಸ್ ಮಾಡುತ್ತಾ? ಹೌದು, ಪ್ಲ್ಯಾಂಟ್ಸ್ ಆಲ್ಸೋ ರೆಸ್ಪಾಂಡ್ ಟು ಸ್ಟಿಮ್ಯುಲೈ. ಫಾರ್ ಎಕ್ಸಾಂಪಲ್ ಟಚ್ ಮಿ ನಾಟ್, ಮಿಮೋಸಾ ಪ್ಲ್ಯಾಂಟ್ ನೀವು ನೋಡಿರ್ತೀರ. ಟಚ್ ಮಿ ನಾಟ್ ಪ್ಲ್ಯಾಂಟ್ ಮುಟ್ಟಿದರೆ ಮುನಿ, ಮುಟ್ಟಿದ ತಕ್ಷಣ ಏನಾಗ್ಬಿಡುತ್ತೆ, ಅದು ಮುನ್ಸ್ಕೊಂಡ್ಬಿಡುತ್ತೆ. ಅಂದರೆ ಮುಟ್ಟಿದ ತಕ್ಷಣ ಏನಾಗಿ ಹೋಗುತ್ತೆ, ಅದು ಒಳಗಡೆಗೆ ಹೊರಟೋಗುತ್ತೆ. ಪ್ಲ್ಯಾಂಟ್ಸ್ ಫೋಲ್ಡ್ ದೇರ್ ಲೀವ್ಸ್ ವೆನ್ ವಿ ಟಚ್ ದೆಮ್. ನಾವು ಮುಟ್ಟಿದ ತಕ್ಷಣ ಏನು ಮಾಡುತ್ತೆ, ಅದು ಕಂಪ್ಲೀಟಾಗಿ ಫೋಲ್ಡ್ ಆಗೋಗುತ್ತೆ. ಹ್ಯಾವ್ ಯು ಆಲ್ಸೋ ಅಬ್ಸರ್ವ್ ದಟ್ ಸರ್ಟೆನ್ ಪ್ಲ್ಯಾಂಟ್ಸ್ ಫೋಲ್ಡ್ ದೇರ್ ಲೀವ್ಸ್ ಆಫ್ಟರ್ ಸನ್ಸೆಟ್? ಕೆಲವೊಂದು ಪ್ಲ್ಯಾಂಟ್ಸು ಸೂರ್ಯಾಸ್ತ ಅಂದರೆ ಸನ್ಸೆಟ್, ಸೂರ್ಯ ಮುಳುಗಿದ ತಕ್ಷಣ ಲೀವ್ಸ್ ಏನಾಗುತ್ತೆ, ಮುಚ್ಕೊಳ್ಳುತ್ತೆ. ಸ್ಪೆಸಿಫಿಕಲಿ ದ ಲೀವ್ಸ್ ಆಫ್ ಸರ್ಟೆನ್ ಪ್ಲಾಂಟ್ಸ್ ಫೇಸಿಂಗ್ ಈಚ್ ಅದರ್ ಟೆನ್ ಟು ಕಮ್ ಟುಗ್ಯಾದರ್. ಈ ಥರ ಅಂದರೆ ಹಿಂಗಿರುತ್ತೆ, ಅದು ಒಂದಕ್ಕೊಂದು ಫೇಸ್ ಆಗ್ತಾ ಇರುತ್ತೆ, ಸೇಮ್ ಲೈಕ್ ದಿಸ್. ಅದು ಸನ್ಸೆಟ್ ಆಗಿದ ತಕ್ಷಣ ಏನಾಗ್ಬಿಡುತ್ತೆ, ಒಳಗಡೆಗೆ ಬಂದುಬಿಡುತ್ತೆ ಈ ಥರ. ದಿಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಸ್ಲೀಪಿಂಗ್ ಲೀವ್ಸ್ ಆಫ್ ಆಮ್ಲ. ಆಮ್ಲ ಇಂಡಿಯನ್ ಗೂಸ್ಬೆರಿ, ನೆಲ್ಲಿಕಾಯಿ ಗಿಡದಲ್ಲೂ ಕೂಡ ನೀವು ಇದನ್ನು ನೋಡಬಹುದು. ಆಲ್ ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾಂಡ್ ಟು ಸ್ಟಿಮ್ಯುಲೈ. ಇದು ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್, ರೆಸ್ಪಾಂಡ್ ಟು ಸ್ಟಿಮ್ಯುಲೈ. ಫೈಂಡ್ ಫ್ಯೂ ಮೋರ್ ಪ್ಲ್ಯಾಂಟ್ಸ್ ಇನ್ ಯುವರ್ ನೇಬರ್ಹುಡ್ ವಿಚ್ ಫೋಲ್ಡ್ ದೇರ್ ಲೀವ್ಸ್ ಆಫ್ಟರ್ ಸನ್ಸೆಟ್. ನಿಮ್ಮ ಕೆಲಸ ಏನಿವಾಗ, ನಿಮ್ಮ ಸರೌಂಡಿಂಗಲ್ಲಿ ಯಾವ್ಯಾವ ಲೀವ್ಸು ಸನ್ಸೆಟ್ ಆದಮೇಲೆ ಮುದುಡ್ಕೊಳ್ಳುತ್ತೆ ಅನ್ನೋದನ್ನು ಕಂಡುಹಿಡೀರಿ. ವೈ ಡು ಲೀವ್ಸ್ ಆಫ್ ಚುಯ್ಮುಯ್, ಚುಯ್ಮುಯ್ ಅಂತಂದರೆ ಟಚ್ ಮಿ ನಾಟ್, ಆ್ಯಂಡ್ ಆಮ್ಲಾ ಪ್ಲಾಂಟ್ಸ್ ರೆಸ್ಪಾಂಡ್ ಇನ್ ದಿಸ್ ವೇ? ಯಾಕೆ ಆ ಥರ ಅವು ರೆಸ್ಪಾಂಡ್ ಮಾಡುತ್ತೆ? ವಿಚ್ ಸ್ಟಿಮ್ಯುಲಸ್ ಕುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ದೇರ್ ಬಿಹೇವಿಯರ್? ಏನಕ್ಕೋಸ್ಕರ ಅದು ಮುದುಡ್ಕೊಳ್ಳುತ್ತೆ? ಈ ಮಿಮೋಸಾ ಪ್ಲ್ಯಾಂಟಲ್ಲಿ ಏನಿರ್ಬೋದು, ಆ ಪ್ಲ್ಯಾಂಟಿಗೆ ಏನೋ ಹಾರ್ಮ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಟಚ್ ಮಾಡಿದ ತಕ್ಷಣ ಅದು ಮುದುಡ್ಕೊಳ್ಳುತ್ತೆ. ಇನ್ನು ಆಮ್ಲಾ ಪ್ಲ್ಯಾಂಟ್ಸಲ್ಲಿ ಸನ್ಲೈಟ್ ಇದ್ದರೆ ಮಾತ್ರ ಅದು ಓಪನ್ ಇರುತ್ತೆ. ಸನ್ಸೆಟ್ ಆಗಿದ ತಕ್ಷಣ ಸೂರ್ಯನ ಬೆಳಕು ಇಲ್ಲ, ಅದೇ ಸ್ಟಿಮ್ಯುಲಸ್ ಓಪನ್ ಆಗಲಿಕ್ಕೆ. ಸೂರ್ಯನ ಬೆಳಕು ಇಲ್ಲ ಅಂದ್ರಿಂದ ಏನಾಗೋಗುತ್ತೆ, ಅದು ಕತ್ಲಾಗಿದ ತಕ್ಷಣ ಅದು ಕೂಡ ಮುದುಡ್ಕೊಂಡ್ಬಿಡುತ್ತೆ. ಹ್ಯಾವ್ ಯು ಸೀನ್ ಯಂಗ್ ಒನ್ಸ್ ಆಫ್ ಕ್ಯಾಟ್ಸ್, ಡಾಗ್ಸ್ ಆ್ಯಂಡ್ ಅದರ್ ಆ್ಯನಿಮಲ್ಸ್? ಮರಿಗಳನ್ನ ನೋಡಿದ್ದೀರಾ, ಬೆಕ್ಕಿನ ಮರಿ ನೋಡಿರ್ತೀರಾ. ಆಮೇಲೆ ಕರು, ಹಸುದು ಮರಿ, ಕರುಗಳನ್ನ ನೋಡಿರ್ತೀರಾ. ನಾಯಿ ಮರಿ ನೋಡಿರ್ತೀರಾ. ಲಿಸ್ಟ್ ಯಂಗ್ ಒನ್ಸ್ ಆಫ್ 5 ಡಿಫ್ರೆಂಟ್ ಆ್ಯನಿಮಲ್ಸ್. ನೀವು ನೋಡಿರುವಂತಹ 5 ಆ್ಯನಿಮಲ್ಸ್ದು ಯಂಗ್ ಒನ್ಸ್ ಮರಿಗಳನ್ನು ನೀವು ಹೇಳಬೇಕು ಇವಾಗ. ಯಾವ್ಯಾವುದು? ಬೆಕ್ಕಿನ ಮರಿ, ನಾಯಿ ಮರಿ ನೋಡಿರ್ತೀರಾ. ಆಮೇಲೆ ಪಾರಿವಾಳದ್ದು ಮರಿಗಳನ್ನೂ ನೋಡಿರ್ತೀರ, ಕೋಳಿ ಮರಿಗಳನ್ನ ನೋಡಿರ್ತೀರ ಅಲ್ವಾ. ಆಮೇಲೆ ಮನುಷ್ಯರ ಪಾಪುಗಳು, ಸಣ್ಣ ಸಣ್ಣ ಪಾಪುಗಳನ್ನು ನೀವು ನೋಡಿರ್ತೀರ. ಹ್ಯಾವ್ ಯು ಸೀನ್ ಯಂಗ್ ಒನ್ಸ್ ಆಫ್ ಎನಿ ನಾನ್ ಲಿವಿಂಗ್ ಥಿಂಗ್ಸ್ ಸಚ್ ಆಸ್ ಪೆನ್ಸಿಲ್, ಚೇರ್ ಆ್ಯಂಡ್ ಎಲೆಕ್ಟ್ರಿಕ್ ಬಲ್ಬ್? ಪೆನ್ಸಿಲು, ಚೇರು ಮತ್ತು ಎಲೆಕ್ಟ್ರಿಕ್ ಬಲ್ಬ್ ಇರುತ್ತಲ್ಲ, ಅದ್ರ ಮರಿಗಳನ್ನ ನೋಡಿರ್ತೀರ ನೀವು? ಇಲ್ಲ. ಆಲ್ ಲಿವಿಂಗ್ ಬೀಯಿಂಗ್ಸ್ ರೀಪ್ರೊಡ್ಯೂಸ್. ಸೊ ರೀಪ್ರೊಡಕ್ಷನ್ ಅನ್ನೋದು ಕೂಡ ಒಂದು ಲಿವಿಂಗ್ ಕ್ಯಾರೆಕ್ಟರ್. ರೀಪ್ರೊಡಕ್ಷನ್ ಇಸ್ ದ ಪ್ರಾಸೆಸ್ ಆಫ್ ಪ್ರೊಡ್ಯೂಸಿಂಗ್ ನ್ಯೂ ಒನ್ಸ್ ಆಫ್ ಒನ್ಸ್ ಓನ್ ಕೈಂಡ್. ಅವುಗಳನ್ನೇ ಹೋಲುವಂತಹ ಇನ್ನೊಂದಿಷ್ಟು ಮರಿಗಳಿಗೆ ಜನ್ಮ ಕೊಡೋದನ್ನು ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ. ವೈ ಇಸ್ ರೀಪ್ರೊಡಕ್ಷನ್ ನೆಸೆಸರಿ? ರೀಪ್ರೊಡಕ್ಷನ್ ಯಾಕೆ ಬೇಕು? ಯಾಕಂದರೆ ಒಂದು ಜಾತಿ ಮತ್ತೆ ಮುಂದೆ ಕಂಟಿನ್ಯೂ ಆಗಬೇಕು ಅಂತ ಅಂದರೆ ಮರಿಗಳು ಹುಟ್ಟಲೇಬೇಕು, ಹೌದಲ್ವಾ. ಒಂದು ನಾಯಿ ಇದೆ, ಆ ನಾಯಿಯ ಒಂದು ಜಾತಿ ಮುಂದುವರಿಬೇಕು ಅಂತ ಅಂದರೆ ಮರಿಗಳು ಹುಟ್ಟಲೇಬೇಕು. ಇಲ್ಲ ಅಂತಂದರೆ ನಾಯಿಯ ಪ್ರಭೇದ ಏನಾಗೋಗುತ್ತೆ, ಆ ಕೈಂಡ್ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಟು ಕಂಟಿನ್ಯೂ ದೇರ್ ಲೈಫ್ ದೇ ಹ್ಯಾವ್ ಟು ರೀಪ್ರೊಡ್ಯೂಸ್.
It is necessary for the continuity of life. When a living being is not able to exhibit all of the above mentioned characteristics, despite the availability of all of resource, food, air and water needed for being alive, it is said to be dead. ಯಾವುದಾದ್ರೂ ಒಂದು ವಸ್ತು ಮೊದಲು ಲಿವಿಂಗ್ ಆಗಿದ್ದು ಅದಕ್ಕೆ ನೀರು, ಗಾಳಿ, ಆಹಾರ ಎಲ್ಲ ಸಿಕ್ಕಿದ್ರೂ ಕೂಡ ಮೂವ್ ಮಾಡದೆ, ಗ್ರೋ ಆಗದೆ, ಸ್ಟಿಮ್ಯುಲಸ್ಗೆ ರೆಸ್ಪಾಂಡ್ ಮಾಡದೆ, ಉಸಿರಾಡದೆ, ರೀಪ್ರೊಡಕ್ಷನ್ ಮಾಡದೆ ಇದ್ದರೆ ಅಂತಹ ಲಿವಿಂಗ್ ಬೀಯಿಂಗನ್ನು ನಾವು ಏನಂತ ಕರಿತೀವಿ? ಸತ್ತು ಹೋಗಿದೆ, ಡೆಡ್ ಅಂತ ಕರಿತೀವಿ. ಫ್ರಮ್ ದಿ ಅಬೌವ್ ಡಿಸ್ಕಷನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆಲ್ ಲಿವಿಂಗ್ ಬೀಯಿಂಗ್ ಶೇರ್ ಸಮ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ನ ಶೇರ್ ಮಾಡ್ಕೊಂಡ್ವಪ್ಪ? ಲಿಸ್ಟ್ ಮಾಡ್ತಾ ಬನ್ನಿ. ಮೂಮೆಂಟ್, ಗ್ರೋತ್, respire, excretion, respond to stimuli and reproduction. For example, all living beings show movement, they need food, they grow, respire, reproduce, excrete, respond to stimuli and eventually they will die. Absence of any of these features indicates that they are non-living. ಇದರಲ್ಲಿ ಯಾವುದೇ ಒಂದು ಗುಣಲಕ್ಷಣ ಇಲ್ಲ ಅಂದರೂ ಕೂಡ ನಾವೇನಂತ ಕರಿತೀವಿ? ಅದನ್ನು ನಾನ್ ಲಿವಿಂಗ್ ಅಂತ ಕರಿತೀವಿ. Now that you know how to identify a living being, fill up the remaining 2 columns. We have already done it. In which category would you place a seed, living or non-living, and why? ಸೀಡನ್ನು, ಬೀಜವನ್ನು ನಾವು ಲಿವಿಂಗ್ ಅಂತೀವ, ನಾನ್ ಲಿವಿಂಗ್ ಅಂತೀವ? ನೀವು ನಾನ್ ಲಿವಿಂಗ್ ಅಂತ ಹೇಳಬಹುದು. ಯಾಕೆ? ಬಿಕಾಸ್ ಇಟ್ ಈಸ್ ನಾಟ್ ರೆಸ್ಪೈರಿಂಗ್, ಇಟ್ ಈಸ್ ನಾಟ್ ಮೂವಿಂಗ್, ಅದು ಮೂವ್ ಆಗಲ್ಲ ಅಂತ ಹೇಳಬಹುದು ಅಲ್ವಾ? ಬಟ್ ಅದರಿಂದ ಒಂದು ಹೊಸ ಸಸ್ಯ ಹುಟ್ಟುತ್ತೆ, ಹೊಸ ಪ್ಲ್ಯಾಂಟ್ ಬೆಳವಣಿಗೆ ಆಗತ್ತೆ. ಸೊ ಲೆಟ್ ಅಸ್ ಸಿ ಇಟ್. ಲೆಟ್ ಅಸ್ ಎಕ್ಸ್ಪ್ಲೋರ್ ಹೌ ಅ ಸೀಡ್ ಜರ್ಮಿನೇಟ್ಸ್ ಟು ಅಬ್ಸರ್ವ್ ಸಮ್ ಆಫ್ ದೀಸ್ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಪ್ಲ್ಯಾಂಟ್ಸ್. ಇವಾಗ ನಾವು ಸೀಡ್ ಜರ್ಮಿನೇಷನ್. ವಾಟ್ ಈಸ್ ಮೀನಿಂಗ್ ಆಫ್ ಜರ್ಮಿನೇಷನ್? ಜರ್ಮಿನೇಷನ್ ಇಸ್ ನಥಿಂಗ್ ಬಟ್ ಮೊಳಕೆ ಹೊಡೆಯೋದು, ಸರಿನಾ? ಎಸೆನ್ಷಿಯಲ್ ಕಂಡೀಷನ್ಸ್ ಫಾರ್ ಜರ್ಮಿನೇಷನ್ ಆಫ್ ಸೀಡ್. ಬೀಜ ಮೊಳಕೆ ಹೊಡೆಯೋದಕ್ಕೆ ಯಾವ್ಯಾವ ಕಂಡೀಷನ್ಸ್ ಬೇಕು ಕೇಳಿದ್ದಾರೆ ಇಲ್ಲಿ. ಹ್ಯಾವ್ ಯು ಅಬ್ಸರ್ವ್ಡ್ ಅ ಸೀಡ್ ಜರ್ಮಿನೇಷನ್? ಯಾವತ್ತಾದರೂ ಮೊಳಕೆ ಹೊಡೆಯೋದು ನೋಡಿದ್ದೀರಾ? ನಿಮ್ಮ ಮನೆಯಲ್ಲಿ ಅಮ್ಮ ಮಾಡಿರ್ತಾರೆ. ಏನು? ಫಸ್ಟು ಕೆಲವೊಂದು ಹೆಸರು ಕಾಳೆ ತೊಗೊಳ್ಳೋಣ, ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆನಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಗಂಟು ಕಟ್ಟಿ ರಾತ್ರಿ ಕತ್ತಲಲ್ಲಿ ಇಟ್ಬಿಟ್ಟಿರ್ತಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ಚಿಕ್ಕ 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 ವೈಟ್ ಕಲರ್ ಮೊಳಕೆ ಥರ ಬಂದಿರುತ್ತೆ. ಅದೇ ಮೊಳಕೆ ಹೊಡೆಯೋದು, ಅದೇ ಸೀಡ್ ಜರ್ಮಿನೇಷನ್. ಯು ಮೈಟ್ ಹ್ಯಾವ್ ವಂಡರ್ಡ್ ವಾಟ್ ಕಂಡೀಷನ್ಸ್ ಆರ್ ರಿಕ್ವೈರ್ಡ್ ಫಾರ್ ಜರ್ಮಿನೇಷನ್ ಆಫ್ ಅ ಸೀಡ್. ಏನೇನು ಕಂಡೀಷನ್ ಇರಬೇಕು ಜರ್ಮಿನೇಷನ್ಗೆ? ವಾಟ್ ಕಂಡೀಷನ್ಸ್ ಡು ಯು ಥಿಂಕ್ ಆರ್ ರಿಕ್ವೈರ್ಡ್ ಫಾರ್ ಸೀಡ್ ಜರ್ಮಿನೇಷನ್? ಯಾವ್ಯಾವ ಕಂಡೀಷನ್ ಬೇಕು ಅಂತ ನಿಮ್ಗೆ ಅನಿಸುತ್ತೆ? ಏನೇನು ಬೇಕು ಅನಿಸುತ್ತಪ್ಪ ಅದಕ್ಕೆ? ಗಾಳಿ ಬೇಕು ಅಲ್ವಾ? ಆಮೇಲೆ ಕತ್ಲಲ್ಲಿ ಇಡ್ತಾರೆ ಅಂತ ಅಂದರೆ ಕತ್ಲು, ಬೆಳಕು ಬೇಡ ಅಂತ ಕೆಲವೊಬ್ರಿಗೆ ಅನಿಸುತ್ತೆ, ಹೌದಲ್ವಾ? ಹೌ ವಿಲ್ ಯು ಇನ್ವೆಸ್ಟಿಗೇಟ್ ವೆದರ್ ದೀಸ್ ಕಂಡೀಷನ್ಸ್ ಹ್ಯಾವ್ ಎನ್ ಎಫೆಕ್ಟ್ ಆನ್ ಜರ್ಮಿನೇಷನ್ ಆಫ್ ಅ ಸೀಡ್? ಲೆಟ್ ಅಸ್ ಡೂ ಆ್ಯನ್ ಆ್ಯಕ್ಟಿವಿಟಿ. ಸೊ ಇಲ್ಲಿ ಇದಿಷ್ಟು 4 ಪಾಟ್ ತಗೊಂಡು ಒಂದು ಆ್ಯಕ್ಟಿವಿಟಿಯನ್ನು ಹೇಳಿದ್ದಾರೆ. ಬನ್ನಿ ಏನದು ಅಂತ ನೋಡೋಣ. ಲೆಟ್ ಅಸ್ ಎಕ್ಸ್ಪೆರಿಮೆಂಟ್. ಟೇಕ್ 4 ಐಡೆಂಟಿಕಲ್ ಪಾಟ್ಸ್ ಫಿಲ್ಡ್ ವಿತ್ ಗಾರ್ಡನ್ ಸಾಯಿಲ್. 4 ಪಾಟು ಮಣ್ಣು ತುಂಬಿಸಿರೋದು ತಗೋಬೇಕು. ಸೊ 4 ಬೀನ್ಸ್ ಸೀಡ್ಸ್ ಇನ್ ಈಚ್ ಪಾಟ್. 4 ಹುರುಳಿ ಬೀಜಗಳನ್ನು ನೀವು ಅದರಲ್ಲಿ ನೆಡಬೇಕು. ನಾವು ಕೀಪ್ ದೀಸ್ ಪಾಟ್ಸ್ ಇನ್ ಫಾಲೋಯಿಂಗ್ ಕಂಡೀಷನ್ಸ್ ಫಾರ್ 15 ಡೇಸ್. 15 ದಿನ ಅದನ್ನು ನೀವು ಇಡಬೇಕು. ಯಾವ ಥರ ಇಡಬೇಕು? ಒಂದು ಪಾಟ್ ಎನ ಡು ನಾಟ್ ವಾಟರ್ ದ ಸಾಯಿಲ್, ನೀರು ಹಾಕಬಾರ್ದು, ಆದರೆ ಸೂರ್ಯನ ಬೆಳಕಲ್ಲಿ ಅದನ್ನು ಇಡಬೇಕು. ನೆಕ್ಸ್ಟ್ ಪಾಟ್ ಬಿ, ಅದನ್ನು ಜಾಸ್ತಿ ನೀರು ಹಾಕಿ ಸಚ್ ದ್ಯಾಟ್ ವಾಟರ್ ಈಸ್ ಆಲ್ವೇಸ್ ಪ್ರೆಸೆಂಟ್ ಅಬೌವ್ ದ ಸಾಯಿಲ್. ಮಣ್ಣಿನ ಮೇಲೆ ನೀರು ಯಾವಾಗಲೂ ತೇಲ್ತಾ ಇರಬೇಕು, ಅಷ್ಟು ನೀರನ್ನು ಹಾಕಿ ಇಡಬೇಕು. ಕೀಪ್ ಆ್ಯಡಿಂಗ್ ವಾಟರ್ ಆನ್ ರೆಗ್ಯುಲರ್ ಬೇಸಿಸ್ ಇಫ್ ವಾಟರ್ ರೆಡ್ಯೂಸ್. ನೀರು ಕಮ್ಮಿ ಆಗ್ತಾ ಇದೆ ಅಂದಿದ ತಕ್ಷಣ ಮತ್ತೆ ಅಲ್ಲಿ ನೀರನ್ನು ಹಾಕಬೇಕು. ಪ್ಲೇಸ್ ದಿಸ್ ಪಾಟ್ ಇನ್ ಡೈರೆಕ್ಟ್ ಸನ್ಲೈಟ್, ಬಿಸಿಲಲ್ಲೇ ಇಡಬೇಕು. ಪಾಟ್ ಸಿ, ಕೀಪ್ ದ ಸಾಯಿಲ್ ಇನ್ ದಿಸ್ ಪಾಯಿಂಟ್ ಸ್ಲೈಟ್ಲಿ ಮಾಯ್ಸ್ಟ್ ಬೈ ಆ್ಯಡಿಂಗ್ ಅ ಮಾಡರೇಟ್ ಅಮೌಂಟ್ ಆಫ್ ವಾಟರ್ ಆನ್ ಅ ರೆಗ್ಯುಲರ್ ಬೇಸಿಸ್. ಮಾಡರೇಟ್ ಅಮೌಂಟ್ ಅಂದರೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಮಾತ್ರ ಇಡಬೇಕು. ಪ್ಲೇಸ್ ದಿಸ್ ಪಾಟ್ ಇನ್ ಡಾರ್ಕ್ ಲೊಕೇಶನ್, ಕತ್ಲಲ್ಲಿ ಇಡಬೇಕು. ಪಾಟ್ ಡಿ, ಮೇಂಟೈನ್ ದ ಸಾಯಿಲ್ ಇನ್ ದಿಸ್ ಪಾಟ್ ಸ್ಲೈಟ್ಲಿ ಇನ್ ಮಾಯ್ಸ್ಟ್
By adding a moderate amount of water on regular basis, place this pot in direct sunlight. ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಹಾಕಿ ಅದನ್ನು ಬೆಳಕಲ್ಲಿ ಇಡಬೇಕು. 4 ಪಾಟು ಹೇಗಿಡಬೇಕು ಅಂತ ಗೊತ್ತಾಯ್ತಲ್ವಾ? ಅದು ರಿಲೇಟೆಡ್ ಕ್ವೆಶನ್ಸ್ ಇದೆ, ನೋಡೋಣ ಇರಿ. Indicate the availability of air, sunlight and water for seeds in each of these cases in table 10.2. ಟೇಬಲ್ 10.2ನಲ್ಲಿ ಗಾಳಿ, ಬೆಳಕು ಮತ್ತು ನೀರು ಕರೆಕ್ಟಾಗಿ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಮಾರ್ಕ್ ಮಾಡಬೇಕು. ವೆನ್ ಅ ಸೀಡ್ ಟರ್ನ್ಸ್ ಇನ್ ಟು ಸ್ಪ್ರೌಟ್ ಈಸ್ ನಥಿಂಗ್ ಬಟ್ ಮೊಳಕೆ ಹೊಡೆಯೋದು. ಇಟ್ ಈಸ್ ಸೆಡ್ ಟು ಹ್ಯಾವ್ ಜರ್ಮಿನೇಟೆಡ್. ಯಾವಾಗ ಮೊಳಕೆ ಹೊಡೆಯುತ್ತೋ ಆವಾಗ ನಾವು ಜರ್ಮಿನೇಷನ್ ಆಗಿದೆ ಅಂತ ಹೇಳ್ತೀವಿ. ಪ್ರೆಡಿಕ್ಟ್ ವೆದರ್ ದ ಸೀಡ್ಸ್ ಇನ್ ಈಚ್ ಪಾಟ್ ವಿಲ್ ಜರ್ಮಿನೇಟ್. ಇರುವಂತಹ 4 ಪಾಟಲ್ಲೂ ಜರ್ಮಿನೇಷನ್ ಆಗಿದೆಯಾ ಅನ್ನೋದನ್ನು ನೀವು ಹೇಳಬೇಕು, ಪ್ರೆಡಿಕ್ಟ್ ಮಾಡಬೇಕು. ರೆಕಾರ್ಡ್ ಯುವರ್ ಪ್ರಿಡಿಕ್ಷನ್ ಫಾರ್ ಈಚ್ ಪಾಟ್ ಕೆಪ್ಟ್ ಅಂಡರ್ ಡಿಫ್ರೆಂಟ್ ಕಂಡೀಷನ್ಸ್ ಇನ್ ಟೇಬಲ್ 10.2. ಐ ಹ್ಯಾವ್ ಆಲ್ರೆಡಿ ರಿಟನ್ ಇಟ್ ಫಾರ್ ಯು. ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟಿದ್ದೀವಿ ವಿತೌಟ್ ವಾಟರ್. ಗಾಳಿ ಸಿಗುತ್ತೆ, ಸನ್ಲೈಟ್ ಸಿಗುತ್ತೆ, ಆದರೆ ನೀರು ಸಿಗಲ್ಲ. ಪ್ರಿಡಿಕ್ಷನ್ ಏನೋ ನೀರು ಸಿಗ್ತಾ ಇಲ್ಲ, ಅದಕ್ಕೆ ಇಟ್ ಡಸ್ ನಾಟ್ ಜರ್ಮಿನೇಷನ್ ಮೊಳಕೆ ಹೊಡೆಯಲ್ಲ. ಅಬ್ಸರ್ವೇಷನ್ ಕೂಡ ಏನೋ ಜರ್ಮಿನೇಷನ್ ಇರಲ್ಲ. ಯಾಕೆ ಜರ್ಮಿನೇಷನ್ ಆಗಲ್ಲ? ಯಾಕಂದರೆ ನೀರು ಅಲ್ಲಿ ಇಲ್ಲ. ಪಾಟ್ ಬಿ, ಇನ್ ಡೈರೆಕ್ಟ್ ಸನ್ಲೈಟ್ ಆ್ಯಂಡ್ ಎಕ್ಸೆಸ್ ವಾಟರ್. ಜಾಸ್ತಿ ನೀರು ಹಾಕ್ಬಿಟ್ಟಿರ್ತೀರ. ಎಷ್ಟು ನೀರು ಹಾಕ್ತೀರಾ ಅಂದರೆ ಆ ಮಣ್ಣಲ್ಲಿ ಇರುವಂತಹ ಜಾಗದಲ್ಲೂ ನೀರೇ ತುಂಬಿಕೊಂಡಿದೆ. ಸೊ ಗಾಳಿ ಏನಾಗಿದೆ ಅದರಿಂದ ಆಚೆ ಬಂದುಬಿಟ್ಟಿದೆ. ಸೊ ಅಲ್ಲಿ ಗಾಳಿ ಇಲ್ಲ, ಆದರೆ ಬೆಳಕಿದೆ, ನೀರಿದೆ. ಗಾಳಿ ಇಲ್ಲದೆ ಇರೋದ್ರಿಂದ ಅದು ಜರ್ಮಿನೇಟ್ ಆಗಲ್ಲ. ನೋ ಜರ್ಮಿನೇಷನ್ ಬಿಕಾಸ್ ದೆರ್ ಈಸ್ ಅನ್ ಆಬ್ಸೆನ್ಸ್ ಆಫ್ ಏರ್. ಸೀನಲ್ಲಿ ಆಯಿತಾ, ಪಾಟ್ ಸೀನಲ್ಲಿ ಗಾಳಿ ಇದೆ, ನೀರಿದೆ, ಆದರೆ ಬೆಳಕಿಲ್ಲ. ಆದರೂ ಕೂಡ ಪ್ರೆಡಿಕ್ಷನ್ನು ನೀವು ಏನು ಹೇಳ್ತೀರಾ, ನೋ ಇರೋದ್ರಿಂದ ಅಲ್ಲಿ ಜರ್ಮಿನೇಟ್ ಆಗಲ್ಲ ಅಂತ ಹೇಳಬಹುದು. ಆದರೆ ಅಬ್ಸರ್ವೇಷನ್ ಏನಂದರೆ ಜರ್ಮಿನೇಷನ್ ವಿಲ್ ಹ್ಯಾಪನ್. ಯಾಕಂದರೆ ಸೀಡ್ಸ್ ಡಾರ್ಕಲ್ಲೂ ಕೂಡ ಬೆಳಕು ಇಲ್ಲದೆ ಇದ್ರೂ ಕೂಡ ಕೆಲವೊಂದು ಬೀಜಗಳು ಮೊಳಕೆಯನ್ನು ಒಡೆಯುತ್ತೆ. ಪಾಟ್ ಡಿನಲ್ಲಿ ನೋಡಿದ್ರೆ ಗಾಳಿ, ನೀರು, ಬೆಳಕು ಎಲ್ಲ ಇದೆ. ಅದಕ್ಕೋಸ್ಕರ ಸೀಡ್ ಏನಾಗುತ್ತೆ, ಜರ್ಮಿನೇಟ್ ಆಗುತ್ತೆ. ರೆಗ್ಯುಲರ್ಲಿ ಅಬ್ಸರ್ವ್ ದ ಪಾಟ್ಸ್ ಫಾರ್ 7 to 10 days to check the status of germination of the seeds. Record your observation. Compare your predictions and observation. Do you think sunlight is necessary for germination of seeds? ಸೂರ್ಯನ ಬೆಳಕು ಜರ್ಮಿನೇಷನ್ ಮೊಳಕೆ ಹೊಡೆಯೋದಕ್ಕೆ ಅವಶ್ಯಕತೆ ಇದೆಯಾ? Do the seeds in all the pots receive air, water and sunlight? ಆ ಪಾಟಲ್ಲಿ ಎಲ್ಲ ಪಾಟಲ್ಲೂ ಗಾಳಿ, ನೀರು, ಬೆಳಕು ಬರ್ತಿತ್ತಾ? ಇಲ್ಲ ಅಲ್ವಾ? ಈಸ್ ದೇರ್ ಎನಿ ಪಾಟ್ ಇನ್ ವಿಚ್ ಏರ್ ಈಸ್ ನಾಟ್ ಅವೈಲೇಬಲ್ ಟು ದ ಸೀಡ್ಸ್? ಯಾವುದಾದ್ರೂ ಪಾಟಲ್ಲಿ ಗಾಳಿ ಇರಲಿಲ್ವಾ? ಹೌದು ಅಲ್ವಾ? ಇಲ್ಲಿ ನೋಡಿ, ಪಾಟ್ ಬಿನಲ್ಲಿ ಎಕ್ಸೆಸ್ ನೀರನ್ನು ನಾವು ಹಾಕೋದ್ರಿಂದ ನೀರು ಪ್ರತಿಯೊಂದು ಸಣ್ಣ ಸಣ್ಣ ಜಾಗನೂ ತುಂಬ್ಕೊಂಡ್ಬಿಡುತ್ತೆ. ಸೊ ಅಲ್ಲಿ ಗಾಳಿ ಇರೋದಿಲ್ಲ. ಸೊ ಪಾಟ್ ಬಿನಲ್ಲಿ ಗಾಳಿ ಇರಲಿಲ್ಲ. ಇಫ್ ಸೊ ವೈ ಇಸ್ ಇಟ್ ನಾಟ್ ಅವೈಲೇಬಲ್? ಯಾಕೆ ಇರಲಿಲ್ಲ? ಅಲ್ಲಿ ನೀರು ಜಾಸ್ತಿ ಇತ್ತು. ವಾಟ್ ಹ್ಯಾಪನ್ಸ್ ಟು ದ ಸೀಡ್ಸ್ ಇನ್ ದ ಪಾಟ್ ವೇರ್ ವಾಟರ್ ಈಸ್ ಪ್ರೊವೈಡೆಡ್ ಇನ್ ಎಕ್ಸೆಸ್? ಜಾಸ್ತಿ ನೀರು ಹಾಕೋದ್ರಿಂದ ಗಾಳಿ ಸಿಗಲ್ಲ. ವಿಚ್ ಸೀಡ್ಸ್ ರಿಸೀವ್ ಬೋತ್ ಏರ್ ಆ್ಯಂಡ್ ವಾಟರ್? ಐಡೆಂಟಿಫೈ ದ ಪಾಟ್ಸ್ ವೇರ್ ಯು ಕ್ಯಾನ್ ನೋಟಿಸ್ ದ ಜರ್ಮಿನೇಷನ್ ಆಫ್ ಸೀಡ್ಸ್. ಎಲ್ಲೆಲ್ಲಿ ಜರ್ಮಿನೇಷನ್ ಆಗುತ್ತೆ ಯಾವ ಪಾಟಲ್ಲಿ ಅಂದರೆ ಸಿ ಮತ್ತು ಡಿನಲ್ಲಿ ಜರ್ಮಿನೇಷನ್ ಆಗುತ್ತೆ. ಡೂ ಯುವರ್ ಅಬ್ಸರ್ವೇಷನ್ ಮ್ಯಾಚ್ ವಿತ್ ಯುವರ್ ಪ್ರಿಡಿಕ್ಷನ್ಸ್? ನಿಮ್ಮ ಅಬ್ಸರ್ವೇಷನು ಮತ್ತು ಪ್ರಿಡಿಕ್ಷನ್ ಮ್ಯಾಚ್ ಆಗುತ್ತಾ? ರೈಟ್ ಪಾಸಿಬಲ್ ರೀಸನ್ಸ್ ಇನ್ ಫೇವರ್ ಆಫ್ ಯುವರ್ ಅಬ್ಸರ್ವೇಷನ್ಸ್ ಇನ್ ಟೇಬಲ್ 10.2. ಬೇಸ್ಡ್ ಆನ್ ಯುವರ್ ಅಬ್ಸರ್ವೇಷನ್ ಸ್ಟೇಟ್ ದ ಕಂಡೀಷನ್ಸ್ ವಿಚ್ ಫೇವರ್ ದ ಸೀಡ್ ಜರ್ಮಿನೇಷನ್. ಇವಾಗ ನೀವು ಸೀಡ್ ಜರ್ಮಿನೇಟ್ ಆಗಬೇಕಂದ್ರೆ ಏನೇನು ಬೇಕು ಅಂತ ಹೇಳಬೇಕು. ಏನೇನು ಬೇಕು? ಇಟ್ ನೀಡ್ಸ್ ಏರ್, ದೆನ್ ಇಟ್ ನೀಡ್ಸ್ ವಾಟರ್, ಸಮ್ ಸೀಡ್ ನೀಡ್ಸ್ ಲೈಟ್ ಆ್ಯಂಡ್ ಸಮ್ ಡು ನಾಟ್ ನೀಡ್ ದ ಲೈಟ್. ಅಂದರೆ ಗಾಳಿ, ನೀರು ಬೇಕೇ ಬೇಕು, ಆದರೆ ಕೆಲವೊಂದು ಬೆಳಕಲ್ಲಿ ಜರ್ಮಿನೇಷನ್ ಆದರೆ ಇನ್ನೂ ಕೆಲವು ಕತ್ಲಲ್ಲೂ ಕೂಡ ಜರ್ಮಿನೇಷನ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎಸೆನ್ಷಿಯಲ್ ಫಾರ್ ಸೀಡ್ ಜರ್ಮಿನೇಷನ್? ಏರ್, ವಾಟರ್ ಆ್ಯಂಡ್ ಸನ್ಲೈಟ್. ಯಾವುದು ಮುಖ್ಯ? Compare the available conditions in each pot. Germination of bean seeds require the right amount of water and air. ಹುರುಳಿ ಬೀಜ ಮೊಳಕೆ ಹೊಡಿಬೇಕು ಅಂದರೆ ನೀರು ಮತ್ತು ಗಾಳಿ ಬೇಕು. ವೈ ಡು ಸೀಡ್ಸ್ ರಿಕ್ವೈರ್ ದೀಸ್ ಕಂಡೀಷನ್ಸ್ ಫಾರ್ ಜರ್ಮಿನೇಷನ್? ಅವಾಗಿಂದ ನಾವು ಗಾಳಿ, ಏರ್, ವಾಟರ್, ಲೈಟ್ ಬೇಕು ಅಂತ ಹೇಳ್ತಿದ್ದೀವಲ್ವಾ? ಏನಕ್ಕೆ ಬೇಕು ಆ ಕಂಡೀಷನ್ಸು?
Do you think that the absence of one or more of these conditions will affect seed germination? ಇದರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ಕಂಡೀಷನ್ಸ್ ಇಲ್ಲ ಅಂದರೆ ಸೀಡ್ ಜರ್ಮಿನೇಷನ್ ಆಗುತ್ತಾ? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ದೀಸ್ ಕಂಡೀಷನ್ಸ್ ಹೆಲ್ಪ್ ಇನ್ ಸೀಡ್ ಜರ್ಮಿನೇಷನ್. ಸೊ ಇವಾಗ ಯಾವ ರೀತಿ ಅದು ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. The effects of the following conditions have been seen in activity 10.2. First we will see the importance of water. ನೀರು ಯಾಕೆ ಬೇಕು ಅಂತ ನೋಡೋಣ. ಓಕೆ, ವಾಟರ್. ಸೀಡ್ಸ್ ರಿಕ್ವೈರ್ ವಾಟರ್ ಫಾರ್ ಜರ್ಮಿನೇಷನ್. ಮೊಳಕೆ ಹೊಡಿಬೇಕು, ಜರ್ಮಿನೇಷನ್ ಆಗಬೇಕು ಅಂದರೆ ಸೀಡ್ಸ್ ಬೇಕು. ವಾಟರ್ ಎನೇಬಲ್ಸ್ ದ ಸೀಡ್ಸ್ ಟು ಕ್ಯಾರಿ ಔಟ್ ದ ಪ್ರಾಸೆಸ್ ನೆಸಸರಿ ಫಾರ್ ದೇರ್ ಗ್ರೋತ್. ಅವು ಬೆಳೆಯೋದಕ್ಕೆ ಏನೇನು ನೆಸಸರಿ ಆ್ಯಕ್ಷನ್ಸ್ ಇದೆಯೋ ಅದನ್ನು ಮಾಡೋದಕ್ಕೆ ವಾಟರ್ ಬೇಕು. ದ ಔಟರ್ ಕವರಿಂಗ್ ಆಫ್ ದ ಸೀಡ್ ಈಸ್ ಕಾಲ್ಡ್ ಆ್ಯಸ್ ಸೀಡ್ ಕೋಟ್. ಮೇಲ್ಗಡೆ ಇಲ್ಲಿ ನೋಡಿ ಚಿತ್ರದಲ್ಲಿ ಇದೆಯಲ್ಲ ಬ್ರೌನ್ ಕಲರ್ದು, ಅದನ್ನು ನಾವು ಸೀಡ್ ಕೋಟ್ ಅಂತ ಕರಿತೀವಿ, ಮೇಲ್ಭಾಗ. ವಾಟರ್ ಸಾಫನ್ಸ್ ದ ಸೀಡ್ ಕೋಟ್ ಆ್ಯಂಡ್ ಹೆಲ್ಪ್ಸ್ ದ ಟೈನಿ ಎಂಬ್ರಿಯೋ ಇನ್ಸೈಡ್ ಇಟ್ ಟು ಡೆವಲಪ್ ಇನ್ ಟು ಪ್ಲ್ಯಾಂಟ್. ಆ ಬೀಜದೊಳಗಡೆ ಏನಿರುತ್ತೆ ಒಂದು ಚಿಕ್ಕದಾಗಿರೋ ಎಂಬ್ರಿಯೋ ಇರುತ್ತೆ, ಅದು ಬೆಳೆಯೋದಕ್ಕೆ ಈ ಸೀಡ್ ಕೋಟು ಫಸ್ಟು ಹಾರ್ಡ್ ಇರುತ್ತೆ. ಅದೇ ನೀರೇನು ಮಾಡುತ್ತೆ, ಆ ಸೀಡ್ ಕೋಟನ್ನು ಸಾಫ್ಟ್ ಮಾಡುತ್ತೆ. ಸಾಫ್ಟ್ ಆದಾಗ ಈ ಒಳಗಡೆ ಇರುವಂತಹ ಎಂಬ್ರಿಯೋ ಏನು ಮಾಡ್ಬೋದು, ಇದರಿಂದ ಆಚೆಗೆ ಬೆಳಿಬಹುದು. ನೆಕ್ಸ್ಟ್, ಏರ್ ಆ್ಯಂಡ್ ಸಾಯಿಲ್. ಸೀಡ್ಸ್ ನೀಡ್ ಏರ್ ಫಾರ್ ಜರ್ಮಿನೇಷನ್. ದೇ ಯೂಸ್ ದ ಏರ್ ಅವೈಲೇಬಲ್ ಇನ್ ದ ಸ್ಪೇಸಸ್ ಬಿಟ್ವೀನ್ ದ ಸಾಯಿಲ್ ಪಾರ್ಟಿಕಲ್ಸ್. ಸೊ ಸೀಡ್ ಜರ್ಮಿನೇಟ್ ಆಗಬೇಕು ಅಂದರೆ ಗಾಳಿ ಬೇಕು. ಗಾಳಿ ಎಲ್ಲಿಂದ ಸಿಗುತ್ತೆ? ಮಣ್ಣಲ್ಲಿ ಸಣ್ಣ ಸಣ್ಣ ಸ್ಪೇಸಸ್ ಇರುತ್ತಲ್ಲ, ಅಲ್ಲಿ ಗಾಳಿ ಇರುತ್ತೆ. ಮೋರೋವರ್, ಸ್ಪೇಸಸ್ ಬಿಟ್ವೀನ್ ದ ಸಾಯಿಲ್ ಪಾರ್ಟಿಕಲ್ಸ್ ಅಲೋ ರೂಟ್ಸ್ ಟು ಗ್ರೋ ಈಸಿಲಿ. ಮಣ್ಣಲ್ಲಿ ಸಣ್ಣ ಸಣ್ಣ ಸ್ಪೇಸ್ ಇರೋದ್ರಲ್ಲಿ ಏನು ಮಾಡುತ್ತೆ, ರೂಟ್ಸು ಈಸಿಯಾಗಿ ಬೆಳಿಬಹುದು. ಲೈಟ್ ಆ್ಯಂಡ್ ಆರ್ ಡಾರ್ಕ್ ಕಂಡೀಷನ್, ಬೆಳಕು ಅಥವಾ ಕತ್ಲು. ವಿ ಹ್ಯಾವ್ ಲರ್ನ್ ದ್ಯಾಟ್ ಫಾರ್ ದ ಬೀನ್ ಸೀಡ್ಸ್ ಪ್ರೆಸೆನ್ಸ್ ಆಫ್ ಲೈಟ್ ಈಸ್ ನಾಟ್ ಎಸೆನ್ಷಿಯಲ್ ಫಾರ್ ದೇರ್ ಜರ್ಮಿನೇಷನ್. ಹುರುಳಿ ಕಾಳುಗಳಿಗೆ ಬೆಳಕಿನ ಅವಶ್ಯಕತೆ ಇರಲ್ಲ, ಅಂದರೆ ಕತ್ಲಿದ್ರೂ ಕೂಡ ಏನಾಗುತ್ತೆ, ಜರ್ಮಿನೇಷನ್ ಆಗುತ್ತೆ. ಇನ್ ಜನರಲ್ ಮೋಸ್ಟ್ ಸೀಡ್ಸ್ ಡು ನಾಟ್ ರಿಕ್ವೈರ್ ಲೈಟ್ ಫಾರ್ ಜರ್ಮಿನೇಷನ್. ಸಾಕಷ್ಟು ಬೀಜಗಳಿಗೆ ಬೆಳಕು ಇಲ್ಲ ಅಂದರೂ ಕೂಡ ಅದು ಜರ್ಮಿನೇಟ್ ಆಗುತ್ತೆ. ಬಟ್ ಆಫ್ಟರ್ ಜರ್ಮಿನೇಷನ್ ಸನ್ಲೈಟ್ ಈಸ್ ರಿಕ್ವೈರ್ಡ್ ಫಾರ್ ಫರ್ದರ್ ಗ್ರೋತ್ ಆಫ್ ಸೀಡ್ಲಿಂಗ್. ಜರ್ಮಿನೇಷನ್ ಆಗೋದಕ್ಕೆ, ಮೊಳಕೆ ಹೊಡೆಯೋದಕ್ಕೆ ಬೆಳಕು ಬೇಡದೇ ಇದ್ದರೂ ಸಹ, ನೆಕ್ಸ್ಟು ಅಂದರೆ ಗ್ರೋತ್ ಆಗುತ್ತಲ್ವಾ, ಎಲೆ ಬಿಡುತ್ತೆ, ಎಲೆ ಹೂವು ಹಣ್ಣು ಅದೆಲ್ಲ ಆಗಬೇಕು ಅಂದರೆ ಅಲ್ಲಿ ಫೋಟೋಸಿಂಥಸಿಸ್ ಪ್ರಾಸೆಸ್ ಆಗಬೇಕು. ಫಾರ್ ಫೋಟೋಸಿಂಥಸಿಸ್ ಪ್ರಾಸೆಸ್ ದೇ ನೀಡ್ ದ ಸನ್ಲೈಟ್. ನೆಕ್ಸ್ಟ್, ಸಮ್ ಸೀಡ್ಸ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಲೈಕ್ ಕೋಲಿಯಸ್ ಆ್ಯಂಡ್ ಪ್ಯೂಟಿನಾ ರಿಕ್ವೈರ್ ಲೈಟ್ ಟು ಜರ್ಮಿನೇಟ್. ಸೊ ಕೋಲಿಯಸ್ ಮತ್ತು ಪಿಟ್ಯೂನಿಯಾ ಅನ್ನುವಂತಹ ಸೀಡ್ಸ್ ಜರ್ಮಿನೇಟ್ ಆಗಬೇಕು ಅಂತ ಅಂದರೆ ಬೆಳಕು ಬೇಕು. ಕವರಿಂಗ್ ದೀಸ್ ಸೀಡ್ಸ್ ವಿತ್ ಸಾಯಿಲ್ ಇನ್ಹಿಬಿಟ್ಸ್ ದೇರ್ ಸ್ಪ್ರೌಟ್ಸ್. ಅಕಸ್ಮಾತ್ ಮಣ್ಣಲ್ಲಿ ಅದನ್ನು ನಾವು ಮುಚ್ಚಿಬಿಟ್ರೆ ಅದು ಗ್ರೋತ್ ಆಗಲ್ಲ. ಸೀಡ್ಸ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಲೈಕ್ ಕ್ಯಾಲೆಂಡ್ಯುಲಾ ಆ್ಯಂಡ್ ಝೀನಿಯಾ ನೀಡ್ ಡಾರ್ಕ್ನೆಸ್ ಟು ಜರ್ಮಿನೇಟ್. ಕ್ಯಾಲೆಂಡ್ಯುಲಾ ಮತ್ತು ಝೀನಿಯಾ ಫ್ಲವರ್ಸ್ಗೆ ಸೀಡ್ ಜರ್ಮಿನೇಟ್ ಆಗಬೇಕು ಅಂತ ಅಂದರೆ ಕತ್ಲಿರಬೇಕು. ದೀಸ್ ಸೀಡ್ಸ್ ಶುಡ್ ಬಿ ಕವರ್ಡ್ ವಿತ್ ಸಫಿಷಿಯೆಂಟ್ ಸಾಯಿಲ್. ಸಾಕಷ್ಟು ಆಳದಲ್ಲಿ ಮಣ್ಣಿನ ಒಳಗಡೆ ಅದನ್ನು ನಾವು ಇಡಬೇಕಾಗತ್ತೆ. In the chapter Mindful Eating, A Path to Healthy Body, you have learned that human beings need a balanced diet for good health and proper growth. ಥರ್ಡ್ ಚಾಪ್ಟರ್ ಮೈಂಡ್ಫುಲ್ ಈಟಿಂಗ್ ಚಾಪ್ಟ್ರಲ್ಲಿ ನಿಮಗೆ ಗೊತ್ತಾಗಿದೆ, ಹ್ಯೂಮನ್ ಬೀಯಿಂಗ್ಸ್ ಹೆಲ್ದಿಯಾಗಿರಬೇಕು ಅಂದರೆ ನ್ಯೂಟ್ರಿಯೆಂಟ್ ಫುಡ್ನ ತಿನ್ನಬೇಕು. ಸಿಮಿಲರ್ಲಿ ಪ್ಲಾಂಟ್ಸ್ ಟು ನೀಡ್ ಫೇವರಬಲ್ ಕಂಡೀಷನ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಪ್ರಾಪರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಹಾಗೆಯೇ ಗಿಡಗಳಿಗೂ ಕೂಡ ನ್ಯೂಟ್ರಿಯೆಂಟ್ಸ್ ಬೇಕು. ಏನಕ್ಕೆ ಬೇಕು? ಪ್ರಾಪರಾಗಿ ಗ್ರೋ ಆಗಬೇಕು ಅಂದರೆ. ವಾಟ್ ಅದರ್ ಕಂಡೀಷನ್ಸ್ ಡು ಯು ಥಿಂಕ್ ವುಡ್ ಅಫೆಕ್ಟ್ ದ ಸೀಡ್ ಜರ್ಮಿನೇಷನ್? ಏರ್, ವಾಟರ್, ಲೈಟನ್ನು ಬಿಟ್ಟು ಬೇರೆ ಯಾವ ಕಂಡೀಷನ್ಸ್ ಇದಕ್ಕೆ ಎಫೆಕ್ಟ್ ಮಾಡುತ್ತೆ? ಇನ್ ಆ್ಯಕ್ಟಿವಿಟಿ 10.1, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ವಿಚ್ ಮೇಡ್ ಯು ಪ್ಲೇಸ್ ಪ್ಲಾಂಟ್ಸ್ ಇನ್ ಲಿವಿಂಗ್ ಬೀಯಿಂಗ್ಸ್? ಬೇರೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು? ಡು ಪ್ಲಾಂಟ್ಸ್ ಶೋ ದ ಗ್ರೋತ್ ಇನ್ ಆ್ಯಕ್ಟಿವಿಟಿ 10.2? ಅಂದರೆ ಪ್ಲ್ಯಾಂಟ್ಸ್ ಗ್ರೋ ಆಗುತ್ತಾ? ಹೌದಲ್ವಾ? ಚಿಕ್ಕ ಸಸಿ ನೋಡಿ, ಬೀಜನೇ ಮೊಳಕೆ ಹೊಡೆಯುತ್ತೆ, ಸಸಿ ಆಗುತ್ತೆ, ಆ ಸಸಿನೇ ದೊಡ್ಡ ಗಿಡ ಆಗುತ್ತೆ. ಸೊ ಇಟ್ ಶೋಸ್ ದ ಗ್ರೋತ್. ಆರ್ ದೇರ್ ಎನಿ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ದಟ್ ದೀಸ್ ಪ್ಲಾಂಟ್ಸ್ ಶೋ? ಬೇರೆ ಯಾವುದಾದ್ರೂ ಕ್ಯಾರೆಕ್ಟರಿಸ್ಟಿಕ್ಸ್ನ ತೋರಿಸುತ್ತಾ? ಲೆಟ್ ಅಸ್ ಸ್ಟಡಿ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ ಇನ್ ಪ್ಲಾಂಟ್ಸ್, ದಟ್ ಈಸ್ ಗ್ರೋತ್ ಆ್ಯಂಡ್ ಮೂವ್ಮೆಂಟ್. ಗ್ರೋತ್ ಮತ್ತು ಮೂವ್ಮೆಂಟ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ.
ಹೌ ಡು ಪ್ಲಾಂಟ್ಸ್ ರೆಸ್ಪಾಂಡ್ ಟು ಸನ್ಲೈಟ್? ಬೆಳಕಿಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ? ಡಸ್ ಸನ್ಲೈಟ್ ಅಫೆಕ್ಟ್ ದ ಡೈರೆಕ್ಷನ್ ಆಫ್ ಗ್ರೋತ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್? ಸನ್ಲೈಟ್ ಏನಾದರೂ ಪ್ಲ್ಯಾಂಟ್ಸ್ ಗ್ರೋ ಆಗೋ ಡೈರೆಕ್ಷನನ್ನು ಡಿಸೈಡ್ ಮಾಡುತ್ತಾ? ಇನ್ ವಿಚ್ ಡೈರೆಕ್ಷನ್ ವುಡ್ ದ ರೂಟ್ ಆ್ಯಂಡ್ ದ ಶೂಟ್ ಆಫ್ ದ ಪ್ಲ್ಯಾಂಟ್ ಗ್ರೋ ಆ್ಯಂಡ್ ಮೂವ್ ಇಫ್ ದ ಪ್ಲ್ಯಾಂಟ್ ಈಸ್ ಪ್ಲೇಸ್ಡ್ ಇನ್ವರ್ಟೆಡ್? ಅಕಸ್ಮಾತ್ ಏನಾದರೂ ನಾವು ಪ್ಲ್ಯಾಂಟನ್ನು ಉಲ್ಟಾ ಇಟ್ಟರೆ, ಸರಿನಾ, ಉಲ್ಟಾ ಇಟ್ಟರೆ ಶೂಟ್, ದಿಸ್ ಇಸ್ ಶೂಟ್ ಪಾರ್ಟ್, ಕರೆಕ್ಟ್? ಶೂಟ್ ಅಂದರೆ ಕಾಂಡ, ರೂಟ್ ಅಂದರೆ ಬೇರು, ಯಾವ ಡೈರೆಕ್ಷನಲ್ಲಿ ಬೆಳೆಯುತ್ತೆ? ಹೌ ವುಡ್ ಯು ಡಿಸೈನ್ ಆ್ಯನ್ ಆ್ಯಕ್ಟಿವಿಟಿ ಟು ಫೈಂಡ್ ಆನ್ಸರ್ ಟು ದಿಸ್ ಕ್ವೆಶನ್? ಸೊ ಇಲ್ಲೊಂದು ಆ್ಯಕ್ಟಿವಿಟಿಯನ್ನು ಡಿಸೈನ್ ಮಾಡಬೇಕು. ಲೆಟ್ ಅಸ್ ಡಿಸೈನ್. ಟೇಕ್ ಸಮ್ ಬೀನ್ ಆರ್ ಗ್ರಾಮ್ ಸೀಡ್ಸ್ ಆ್ಯಂಡ್ ಅಲೋ ದೆಮ್ ಟು ಜರ್ಮಿನೇಟ್ ಆನ್ ಅ ಮಾಯ್ಸ್ಟ್ ಕ್ಲಾತ್ ಆರ್ ಅ ಮಾಯ್ಸ್ಟ್ ಟಿಶ್ಯೂ ಪೇಪರ್. ಒಂದು ಬೀನ್ ಸೀಡು ಅಥವಾ ಹೆಸರು ಕಾಳು ಅಥವಾ ಹುರುಳಿ ಕಾಳನ್ನು ಟಿಶ್ಯೂ ಪೇಪರ್ ಮೇಲೆ ಮೊಳೆಯೋದಕ್ಕೆ ಬಿಡಬೇಕು. ಲೆಟ್ ದಮ್ ಜರ್ಮಿನೇಟ್ ಅಂಟಿಲ್ ಈಚ್ ಆಫ್ ದೆಮ್ ಡೆವಲಪ್ ಇನ್ ಟು ಸೀಡ್ಲಿಂಗ್ ಹ್ಯಾವಿಂಗ್ ಒನ್ ಸ್ಮಾಲ್ ರೂಟ್ ಆ್ಯಂಡ್ ಸ್ಮಾಲ್ ಶೂಟ್. ಒಂದು ಚಿಕ್ಕ ರೂಟು ಶೂಟು ಇರುವವರೆಗೂ ಅವು ಜರ್ಮಿನೇಟ್ ಆಗಬೇಕು. ನಾವು ಟೇಕ್ 3 ಗ್ಲಾಸ್ ಬೀಕರ್ಸ್ ಆರ್ ಟಂಬ್ಲರ್ಸ್, ಲೇಬಲ್ ದೆಮ್ ಆ್ಯಸ್ ABC. 3 ಗ್ಲಾಸನ್ನು ತೊಗೊಂಡು ABC ಅಂತ ನೀವು ಅದನ್ನು ಲೇಬಲ್ ಮಾಡಬೇಕು. ಟೇಕ್ 3 ಗ್ಲಾಸ್ ಪ್ಲೇಟ್ಸ್ ಆ್ಯಂಡ್ ಅಟ್ಯಾಚ್ ಅ ಥಿಕ್ blotting paper to one side of each plate using thick soft cotton thread. ಇವಾಗ ಈ ಗ್ಲಾಸ್ ಅಂತ ಅಂದರೆ ಒಂದು ಎಡ್ಜಿಗೆ ನೀವೇನು ಮಾಡಬೇಕು, ಒಂದು ದೊಡ್ಡ ಬ್ಲಾಟಿಂಗ್ ಪೇಪರನ್ನು ಅಲ್ಲಿ ಹಾಕಬೇಕು. ಫಿಕ್ಸ್ 1 ಸೀಡ್ಲಿಂಗ್ ಆನ್ ಈಚ್ ಪ್ಲೇಟ್ ಯೂಸಿಂಗ್ ಅ ಥಿಕ್ ಸಾಫ್ಟ್ ಕಾಟನ್ ಥ್ರೆಡ್. ಇಲ್ಲಿ ಏನು ಮಾಡಬೇಕು, ಒಂದು ಕಾಟನ್ ಥ್ರೆಡ್ಗೆ ಒಂದು ಸೀಡನ್ನು ಸಿಗಿಸ್ಬೇಕು. As shown in the figure 10.2, ensuring that the plant is not damaged. Now, place 1 glass plate upright with seedling attached to each of beaker A and beaker C as shown in the figure. In beaker B, arrange the plate such that the shoot of the seedling is directed downwards and the root is directed upwards. ಅಂದರೆ ರೂಟು ಮೇಲ್ಭಾಗಕ್ಕೆ ಬಂದಿರೋ ಹಾಗೆ ಇಲ್ಲಿ ಕೆಳಗಡೆ ಶೂಟು ಲೀವ್ಸ್ ಇರೋ ಹಾಗೆ ನೀವೇನು ಮಾಡಬೇಕು, ಅದನ್ನು ಇಡಬೇಕು. ಐ ವಿಲ್ ಶೋ ದ ಆ್ಯಕ್ಟಿವಿಟಿ ಫಿಗರ್. ಸಿ, ಬೀಕರ್ ಎನಲ್ಲಿ ಶೂಟ್ ಅಪ್ರೈಟೇ ಇದೆ, ಆಮೇಲೆ ರೂಟ್ ಕೆಳಗಡೆನೇ ಹೋಗ್ತಿದೆ. ಆದರೆ ಈ ಬಿನಲ್ಲಿ ನೋಡಿ ರೂಟ್ ಮೇಲಿದೆ, ಶೂಟ್ ಎಲೆ ಎಲ್ಲ ಕೆಳಗಡೆ ಇದೆ. ಇಲ್ಲಿ ರೂಟ್ ಕೆಳಗಡೆ ಶೂಟ್ ಮೇಲ್ಗಡೆ ಇದೆ. ಆದರೆ ಸನ್ಲೈಟ್ ನೋಡಿ ಒಂದು ಡೈರೆಕ್ಷನಲ್ಲಿ ಮಾತ್ರ ಬರ್ತಾ ಇದೆ ಅಲ್ವಾ? ನಾವು pour water into all 3 beakers to ensure that the seedling in each beaker remains above the water. ನೀರು ಹಾಕ್ತಾ ಇರಬೇಕು. In each case, let the bottom of the blotting paper get completely wet by soaking in water. blotting paper ಇಟ್ಟರಲ್ಲ, ಅದು ಯಾವಾಗಲೂ ನೆಂದಿರಬೇಕು. Place beaker A and beaker B in sunlight. ಕಂಪ್ಲೀಟ್ ಸನ್ಲೈಟನ್ನಲ್ಲಿ beaker A ಮತ್ತು B ಅನ್ನು ಇಡಬೇಕು. Position beaker C as shown in the figure 10.2c. Place cardboard box in such a way that seedling gets sunlight from only one direction. ಬರೀ ಒಂದು ಡೈರೆಕ್ಷನಿಂದ ಮಾತ್ರ ಅಲ್ಲಿ ಸನ್ಲೈಟು ಬರಬೇಕು. ಆ ಥರ ನೀವು ಒಂದು ಬಾಕ್ಸ್ ಒಳಗಡೆ ಬೀಕರ್ ಸಿ ಅನ್ನು ಇಡಬೇಕು. ಫಿಲ್ ಇನ್ ದ ಟೇಬಲ್ 10.3 ವಿತ್ ಯುವರ್ ಪ್ರಿಡಿಕ್ಷನ್ಸ್ ಆ್ಯಂಡ್ ಅಬ್ಸರ್ವೇಷನ್. ಇಲ್ಲಿ ನೀವು ಇವಾಗ ಪ್ರಿಡಿಕ್ಷನ್ ಮತ್ತು ಅಬ್ಸರ್ವೇಷನನ್ನು ಬರೀಬೇಕು. ಬೀಕರ್ ಎನಲ್ಲಿ ಸನ್ಲೈಟ್ ಫ್ರಮ್ ಆಲ್ ಡೈರೆಕ್ಷನ್, ಎಲ್ಲ ಡೈರೆಕ್ಷನಿಂದ ಸನ್ಲೈಟ್ ಬರ್ತಿದೆ. ಡೈರೆಕ್ಷನ್ ಆಫ್ ಪ್ಲ್ಯಾಂಟ್ ಹೇಗಿಟ್ಟಿದ್ರು, ಅಪ್ರೈಟ್. ಹಾಗಿದ್ರೆ ಶೂಟ್ ಆ್ಯಂಡ್ ರೂಟ್, ಶೂಟ್ ಯಾವ ಕಡೆ ಬೆಳೆಯುತ್ತೆ, ಅಪ್ವರ್ಡ್ಸ್. ರೂಟ್ ಯಾವ ಕಡೆ ಬೆಳೆಯುತ್ತೆ, ಡೌನ್ವರ್ಡ್ಸ್, ಕೆಳಭಾಗದಲ್ಲಿ ಬೆಳೆಯುತ್ತೆ. ಬೀಕರ್ ಬಿ, ಆಲ್ ಡೈರೆಕ್ಷನಿಂದ ಸನ್ಲೈಟ್ ಬರುತ್ತೆ, ಇನ್ವರ್ಟೆಡ್ ಅಂದರೆ ಉಲ್ಟಾ ಇಟ್ಟಿದ್ದೀವಿ. ಶೂಟ್ ನಾವು ಅಂದ್ಕೊಳ್ಳೋದು ಡೌನ್ವರ್ಡ್ಸ್ ಬೆಳೆಯುತ್ತೆ ಅಂತ, ಆದರೆ ಅದು ಅಪ್ವರ್ಡ್ ಬೆಳೆಯುತ್ತೆ, ಉಲ್ಟಾ ತಿರುಗ್ಕೊಂಡು ಬೆಳೆಯುತ್ತೆ. ರೂಟು ಅಪ್ವರ್ಡ್ ಬೆಳೆಯುತ್ತೆ ಅಂದ್ಕೊಳ್ತೀವಿ, ಪ್ರಿಡಿಕ್ಟ್ ಮಾಡ್ತೀವಿ, ಆದರೆ ಅಬ್ಸರ್ವೇಷನಲ್ಲಿ ಅದು ಡೌನ್ವರ್ಡ್ ಬೆಳೆಯುತ್ತೆ. ಇಲ್ಲಿ ನೋಡಿ ಚಿತ್ರ ಇದೆ ಇಲ್ಲಿ. ಇದನ್ನು ನೀವು ಉಲ್ಟಾ ಇಟ್ಟಿದ್ರಿ ಅಂದರೆ ರೂಟ್ ಇಲ್ಲಿ ಬರೋ ಹಾಗೆ ಶೂಟ್ ಇಲ್ಲಿ ಬರೋ ಹಾಗೆ ಇಟ್ಟಿದ್ರು ಕೂಡ ನೋಡಿ ಅದೇನಾಗಿದೆ ಅಂತ ತಿರುಗಿಬಿಟ್ಟಿದೆ ಅಲ್ವಾ? ರೂಟು ಮತ್ತೆ ಮೇಲ್ಗಡೆಯಿಂದ ಕೆಳಗೆ ಬಂದಿದೆ, ಶೂಟು ಕೆಳಭಾಗದಿಂದ ಮೇಲ್ಗಡೆಗೆ ಅದು ಬೆಳೆದಿದೆ. ದೆನ್ ಬೀಕರ್ ಸಿ ಓನ್ಲಿ ಫ್ರಮ್ ಒನ್ ಡೈರೆಕ್ಷನ್, ಅಪ್ರೈಟ್ ಇರುತ್ತೆ, ಶೂಟ್ ಅಪ್ವರ್ಡ್ ಬೆಳೆಯುತ್ತೆ. ಅಪ್ವರ್ಡ್ ಅಂದರೆ ನೇರವಾಗಿ ಬೆಳೆಯುತ್ತೆ ಅಂತ ಅಂದ್ಕೊಳ್ತೀವಿ, ಆದರೆ ಇಟ್ ವಿಲ್ ಗೋ ಟುವರ್ಡ್ಸ್ ದ ಲೈಟ್. ಲೈಟ್ ಯಾವ ಕಡೆಯಿಂದ ಬರ್ತಿದೆಯೋ ಆ ಡೈರೆಕ್ಷನ್ಗೆ ಅದು ಬೆಳೆಯುತ್ತೆ. ರೂಟ್ ಆಬ್ವಿಯಸ್ಲಿ ಇಟ್ ವಿಲ್ ಗ್ರೋ ಡೌನ್ವರ್ಡ್ಸ್.
What is the direction of growth of the root and shoot in beaker ABC? Based on your observation, do your predictions match with your observation? What do you conclude from this activity? See, ಏನೇನಾಯಿತು ಅಂತ ನೋಡೋಣ ಇವಾಗ. ಓಕೆ, ಫಸ್ಟ್ ಒನ್ ಏನಾಗುತ್ತೆ, ವೆನ್ ಪ್ಲ್ಯಾಂಟ್ ಈಸ್ ಕೆಪ್ಟ್ ಅಪ್ರೈಟ್ ಅಂದರೆ ಸ್ಟ್ರೇಟಾಗಿ ಇಟ್ಟಾಗ ದ ರೂಟ್ಸ್ ಗ್ರೋ ಡೌನ್ವರ್ಡ್ ಆ್ಯಂಡ್ ದ ಶೂಟ್ಗೆ ಗ್ರೋಸ್ ಅಪ್ವರ್ಡ್. ಶೂಟು ಮೇಲ್ಗಡೆ ಭಾಗದಲ್ಲೇ ಬೆಳೆಯುತ್ತೆ, ಅಪ್ವರ್ಡೇ ಬೆಳೆಯುತ್ತೆ. ರೂಟ್ ಏನು ಮಾಡುತ್ತೆ, ಡೌನ್ವರ್ಡೇ ಬೆಳೆಯುತ್ತೆ. ವೆನ್ ದ ಪ್ಲ್ಯಾಂಟ್ ಈಸ್ ಕೆಪ್ಟ್ ಇನ್ವರ್ಟೆಡ್, root bends and grows downwards. Also the shoot bends and grows upward. ಉಲ್ಟಾ ಬೆಳೆಯುತ್ತೆ. Then third one, when the plant gets sunlight only from one direction ಇಂದ ಮಾತ್ರ ಸೂರ್ಯನ ಬೆಳಕು ಬಂದಾಗ shoot grows in direction of light while the root continues to grow downwards. ರೂಟು ಡೌನ್ವರ್ಡೇ ಬೆಳೆಯುತ್ತೆ, ಆದರೆ ಶೂಟ್ ಏನು ಮಾಡುತ್ತೆ, ಎಲ್ಲಿಂದ ಬೆಳಕು ಬರ್ತಾ ಇದೆಯೋ ಸೂರ್ಯನ ಬೆಳಕು ಆ ಕಡೆಗೆ ಬೆಳೆಯುತ್ತೆ. Now let us know about a scientist. Jagadish Chandra Bose was an Indian scientist who did some fascinating experiments with plants. Plants ಜೊತೆಗೆ ಸಾಕಷ್ಟು ಆವಿಷ್ಕಾರಗಳನ್ನು ಎಕ್ಸ್ಪೆರಿಮೆಂಟ್ಸನ್ನು ಮಾಡಿರೋರು ಜಗದೀಶ್ ಚಂದ್ರ ಬೋಸ್ ಅವರು. He built a machine called crystallograph to record how plants respond to stimuli like light, heat, electricity and gravity. ಲೈಟು, ಹೀಟು, ಎಲೆಕ್ಟ್ರಿಸಿಟಿ ಮತ್ತು ಗ್ರಾವಿಟಿಗೆ ಹೇಗೆ ಪ್ಲ್ಯಾಂಟ್ಸ್ ರೆಸ್ಪಾಂಡ್ ಮಾಡುತ್ತೆ ಅನ್ನುವಂತಹ ಎಕ್ಸ್ಪೆರಿಮೆಂಟ್ಸನ್ನು ಕಂಡುಹಿಡಿಯೋದಕ್ಕೆ ಅವರು ಕ್ರೆಸ್ಕೋಗ್ರಾಫ್ ಅಂತ ಒಂದು ಮೆಷಿನನ್ನು ಕಂಡುಹಿಡಿತಾರೆ. ವಿತ್ ದಿಸ್ ಮೆಷಿನ್ ಹೀ ಕುಡ್ ಮೆಷರ್ ಹೌ ಫಾಸ್ಟ್ ಪ್ಲ್ಯಾಂಟ್ಸ್ ಗ್ರೋ. ಕ್ರಿಸ್ಕೋಗ್ರಾಫನ್ನು ಯೂಸ್ ಮಾಡಿಕೊಂಡು ಗಿಡಗಳು ಎಷ್ಟು ಬೇಗ ಬೆಳೀತವೆ ಅನ್ನೋದನ್ನು ಅವರು ಕಂಡುಹಿಡಿತಾರೆ. ಹಿ ಆಲ್ಸೋ ಶೋಡ್ ದ ಪ್ಲ್ಯಾಂಟ್ಸ್ ಕ್ಯಾನ್ ಸೆನ್ಸ್ ಆ್ಯಂಡ್ ರೆಸ್ಪಾಂಡ್ ಟು ಸ್ಟಿಮ್ಯುಲೈಗೆ ಅವು ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನು ಕೂಡ ಜಗದೀಶ್ ಚಂದ್ರ ಬೋಸ್ ಅವರು ತಿಳಿಸ್ಕೊಟ್ಟಿದ್ದಾರೆ. Now we will learn about life cycle of a plant. We have learnt about conditions required for germination and how plants grow and exhibit movement. ನಾವು ಇಲ್ಲಿವರೆಗೂ ಜರ್ಮಿನೇಷನ್ಗೆ ಏನೇನು ಕಂಡೀಷನ್ಸ್ ಬೇಕಾಗುತ್ತೆ, ಆಮೇಲೆ ಹೇಗೆ ಗ್ರೋ ಆಗುತ್ತೆ, ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ಲೆಟ್ ಅಸ್ ನೌ ಎಕ್ಸ್ಪ್ಲೋರ್ ದ ಚೇಂಜಸ್ ಇನ್ ಪ್ಲ್ಯಾಂಟ್ಸ್ ಅಂಡರ್ಗೋ ಇನ್ ಇಟ್ಸ್ ಹೋಲ್ ಲೈಫ್. ಸೊ ಲೈಫ್ ಸೈಕಲ್ ಅಂದರೆ ಏನು, ಆ ಇಡೀ ಜೀವನದಲ್ಲಿ ಏನಾಗುತ್ತೆ ಅಂತ ನಾವಿಲ್ಲಿ ನೋಡೋಣ. ಪ್ಲ್ಯಾಂಟ್ ಅ ಬೀನ್ ಸೀಡ್ ಆ್ಯಂಡ್ ಪ್ರೊವೈಡ್ ಸೂಟಬಲ್ ಕಂಡೀಷನ್ಸ್ ಫಾರ್ ಇಟ್ಸ್ ಗ್ರೋತ್. ಅಬ್ಸರ್ವ್ ರೆಗ್ಯುಲರ್ಲಿ ಫಾರ್ 3 months. ನೀವು ಅದನ್ನು ಒಂದು ಹುರುಳಿ ಬೀಜನ ನೆಟ್ಟು 3 ತಿಂಗಳು ಅದನ್ನು ನೋಡಬೇಕು. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 10.4 ಆ್ಯಸ್ ಆ್ಯಂಡ್ ವೆನ್ ಚೇಂಜಸ್ ಬಿಕಮ್ ವಿಸಿಬಲ್. ನೋಟ್ ದ ಡೇಟ್ ವೆನ್ ಎನಿ ಚೇಂಜ್ ಈಸ್ ಅಬ್ಸರ್ವ್ಡ್. ರೆಕಾರ್ಡ್ ಆನ್ಸರ್ಸ್ ಫಾರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಸೊ they have given, but as we are not observing it for 3 months, I am not reading this and I am not writing anything in the box. Illinda direct agi nodana. A seed grows into young plant and matures to produce fruits and flowers. So seed ಏನಾಗುತ್ತೆ, ಒಂದು ಚಿಕ್ಕ ಪ್ಲ್ಯಾಂಟ್ ಆಗಿ ಬೆಳೆಯುತ್ತೆ, ಅದು ಮೆಚ್ಯೂರ್ ಆಗುತ್ತೆ, ಆಮೇಲೆ ಅಲ್ಲಿ ಹಣ್ಣು ಬಿಡುತ್ತೆ, ಹೂವು ಆಗುತ್ತೆ. ದ ಫ್ರೂಟ್ ಇನ್ ದಿಸ್ ಕೇಸ್ ಈಸ್ ಅ ಪಾಡ್. ಆದರೆ ಇದರಲ್ಲಿ ಅದು ಪಾಡ್ ಆಗುತ್ತೆ, ಅಂದರೆ ಕಾಯಿ ಥರ ಇರುತ್ತೆ. ಅದು ಕಂಟೈನ್ ಸೀಡ್ಸ್ ವಿಚ್ ಗಿವ್ ರೈಸ್ ಟು ನ್ಯೂ ಜನರೇಷನ್ ಆಫ್ ಬೀನ್ ಸೀಡ್ಸ್. ಅದರೊಳಗಡೆ ಸೀಡ್ಸ್ ಇರೋದ್ರಿಂದ ಅಲ್ಲಿಂದ ಏನು ಬರುತ್ತೆ, ಹೊಸ ಸೀಡ್ಸ್ ನಮಗೆ ಸಿಗುತ್ತೆ. ದಿ ಎಂಟೈರ್ ಪ್ರೋಸೆಸ್ ಫ್ರಮ್ ಸೀಡ್ ಟು ಅ ಪ್ಲ್ಯಾಂಟ್ ಆ್ಯಂಡ್ ದೆನ್ ಟು ದ ನೆಕ್ಸ್ಟ್ ಜನರೇಷನ್ ಆಫ್ ಸೀಡ್ಸ್ ಇಸ್ ಕಾಲ್ಡ್ ಲೈಫ್ ಸೈಕಲ್ ಆಫ್ ಪ್ಲ್ಯಾಂಟ್. ಸೊ ಲೈಫ್ ಸೈಕಲ್ ಆಫ್ ಪ್ಲ್ಯಾಂಟ್ ಅಂದರೆ ಒಂದು ಸೀಡಿಂದ ಪ್ಲ್ಯಾಂಟ್ ಆಗುತ್ತೆ, ಪ್ಲ್ಯಾಂಟಿಂದ ಮತ್ತೆ ಸೀಡ್ ಬರುತ್ತೆ, ಆ ಸೀಡಿಂದ ವಾಪಸ್ ಮತ್ತೆ ಹೊಸ ಪ್ಲ್ಯಾಂಟ್ ಹುಡ್ಕೊಳ್ಳುತ್ತೆ. ಇದನ್ನು ನಾವು ಲೈಫ್ ಸೈಕಲ್ ಆಫ್ ಪ್ಲ್ಯಾಂಟ್ ಅಂತ ಕರಿತೀವಿ. ವೆನ್ ಅ ಪ್ಲ್ಯಾಂಟ್ ಸ್ಟಾಪ್ಸ್ ಗ್ರೋಯಿಂಗ್ ಆ್ಯಂಡ್ ಆಲ್ ಆ್ಯಕ್ಟಿವಿಟೀಸ್ ಆಫ್ ಲೈಫ್ ಗ್ರ್ಯಾಜುವಲಿ ಕಮ್ ಟು ಎನ್ ಎಂಡ್, ಈವನ್ ಆಫ್ಟರ್ ದ ಅವೈಲಬಿಲಿಟಿ ಆಫ್ ಆಲ್ ದ ನೆಸೆಸರಿ ಕಂಡೀಷನ್ಸ್, ದ ಪ್ಲಾಂಟ್ ಈಸ್ ಕನ್ಸಿಡರ್ಡ್ ಡೆಡ್. ಅಂದರೆ ಎಲ್ಲ ನೀರು, ಗಾಳಿ, ಬೆಳಕು ಅವೈಲಬಿಲಿಟಿ ಇದ್ದರೂ ಕೂಡ ಬೆಳೀದೇನೆ, ಆಯಿತಾ, ಯಾವುದೇ ಒಂದು ಗ್ರೋತನ್ನು ತೋರಿಸ್ತೇ ಇದ್ದಾಗ ನಾವೇನು ಹೇಳ್ತೀವಿ, ಆ ಗಿಡ ಸತ್ತಿದೆ ಅಂತ ನಾವು ಹೇಳ್ತೀವಿ. ಸೊ ಯು ಕ್ಯಾನ್ ಸಿ ದ ಲೈಫ್ ಸೈಕಲ್ ಹಿಯರ್. ಕರೆಕ್ಟ್. ದಿಸ್ ಈಸ್ ದ ಫಸ್ಟ್ ಸ್ಟೇಜ್. ಸೀಡ್, ಬೀಜ ಇರೋದು ಏನಾಗುತ್ತೆ ನೋಡಿ, ಸೀಡ್ ಜರ್ಮಿನೇಷನ್ ಆಗುತ್ತೆ, ಮೊಳಕೆ ಹೊಡೆಯುತ್ತೆ. ಇಲ್ಲಿ ಮೇಲ್ಗಡೆ ಬ್ರೌನ್ ಕಲರ್ ಇರೋದು ಸೀಡ್ ಕೋಟು, ಈ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಕೂಡ ಸೀಡ್ ಕೋಟು. ಆ ಸೀಡ್ ಕೋಟಿಂದ ಒಂದು ಚಿಕ್ಕ ಎಲೆ ಆಚೆ ಬರ್ತಾ ಇದೆ ನೋಡಿ. ಆ್ಯಂಡ್ ದಿಸ್ ಈಸ್ ರೂಟ್, ದಿಸ್ ಈಸ್
ಶೂಟ್. ದೆನ್ ಅಪಿಯರೆನ್ಸ್ ಆಫ್ ಲೀವ್ಸ್. ನೋಡಿ ಇಲ್ಲಿ ಈ ಸೀಡ್ ಕೋಟನ್ನು ದಾಟಿ ಲೀವ್ಸ್ ಆಚೆ ಬಂದಿದೆ. ನೆಕ್ಸ್ಟ್ ಅಪಿಯರೆನ್ಸ್ ಆಫ್ ಫ್ಲವರ್ಸ್. ಚಿಕ್ಕ ಚಿಕ್ಕ ಹೂವುಗಳು ಕಾಣಿಸುತ್ತೆ, ಅದೇ ಹೂವುಗಳು ಏನಾಗುತ್ತೆ ಫ್ರೂಟ್ ಆಗಿ ಬದಲಾಗುತ್ತೆ. ಫ್ರೂಟ್ ಈಸ್ ನಥಿಂಗ್ ಬಟ್ ದ ಪಾಡ್ ಹಿಯರ್, ಆಯಿತಾ. ಸೊ ಆ ಪಾಡ್ ಒಳಗಡೆ ಏನಿರುತ್ತೆ, ಬೀಜ ಇರುತ್ತೆ, ಸೀಡ್ ಇರುತ್ತೆ. ಮತ್ತೆ ಅದೇ ಸೀಡನ್ನು ನಾವು ನೆಟ್ಟರೆ ಮತ್ತೆ ಅದು ಮೊಳಕೆ ಹೊಡೆಯುತ್ತೆ, ಎಲೆ ಕಾಣಿಸುತ್ತೆ, ಹೂವು ಬರುತ್ತೆ, ಹೂವು ಮತ್ತೆ ಫ್ರೂಟ್ ಆಗುತ್ತೆ, ಅಂದರೆ ಪಾಡ್ ಆಗುತ್ತೆ. ಮತ್ತು ಆ ಪಾಡ್ ಒಳಗಡೆ ಏನು ಬರುತ್ತೆ, ಬೀಜ ಇರುತ್ತೆ. ಸೊ ದ ಸೈಕಲ್ ವಿಲ್ ಕಂಟಿನ್ಯೂ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಲೈಫ್ ಸೈಕಲ್ ಆಫ್ ಪ್ಲ್ಯಾಂಟ್. ಏರ್, ವಾಟರ್ ಆ್ಯಂಡ್ ಲೈಟ್ ಅವೈಲಬಿಲಿಟಿ ಇದ್ದರೂ ಕೂಡ ಗ್ರೋತನ್ನು ತೋರಿಸ್ತೇ ಇದ್ದರೆ ಅದನ್ನು ನಾವು ಡೆತ್ ಆಫ್ ಅ ಪ್ಲ್ಯಾಂಟ್ ಅಂತ ಕರಿತೀವಿ. ಐ ಹೋಪ್ ದ life cycle of plant is clear for you. First, seed germination, appearance of leaf, appearance of flower, appearance of fruit. ಇದರಲ್ಲಿ ನಾವು ಫ್ರೂಟನ್ನು ಪಾಡ್ ಅಂತ ಕರಿತೀವಿ. ಪಾಡ್ ಒಳಗಡೆ ಸಾಕಷ್ಟು ಸೀಡ್ಸ್ ಇರುತ್ತೆ. ಆ ಸೀಡನ್ನು ಮತ್ತೆ ಸೋ ಮಾಡಿದ್ರೆ ಏನಾಗುತ್ತೆ, ಸೇಮ್ ಜರ್ಮಿನೇಷನ್ನು, ಲೀಫು, ಫ್ಲವರ್ಸು ಮತ್ತೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವಿ ವಿಲ್ ಸಿ ಅಬೌಟ್ ದ life cycle of animals. We have learnt about the life cycle of plant. We have seen that a plant goes through many changes in its life cycle. ಹೌದಲ್ವಾ, ಇವಾಗ ಲೈಫ್ ಸೈಕಲ್ ಆಫ್ ಪ್ಲ್ಯಾಂಟ್ ನೋಡಿದ್ವಿ. ಸೊ ಥ್ರೂ ಏನಾಗುತ್ತೆ, ಸಾಕಷ್ಟು ಸೈಕಲ್ಸನ್ನು, ಸ್ಟೇಜಸನ್ನು ಅದು ಪಾಸ್ ಮಾಡುತ್ತೆ. ಹ್ಯಾವ್ ಯು ಎವರ್ ಅಬ್ಸರ್ವ್ಡ್ ಹೌ ಆ್ಯನಿಮಲ್ಸ್ ಗ್ರೋ ಓವರ್ ಟೈಮ್? ಯಾವತ್ತಾದರೂ ನೀವು ಪ್ರಾಣಿಗಳು ಹೇಗೆ ಬೆಳೆಯುತ್ತೆ ಅಂತ ನೋಡಿದ್ದೀರಾ? ವಿ ವಿಲ್ ಸಿ ದ ಲೈಫ್ ಸೈಕಲ್ ಆಫ್ ಮಸ್ಕಿಟೋ. ಸೊಳ್ಳೆ ಲೈಫ್ ಸೈಕಲನ್ನು ನೋಡೋಣ ಇವಾಗ. ಮಸ್ಕಿಟೋಸ್ ಬಸ್ಸಿಂಗ್ ಅರೌಂಡ್ ಇಸ್ ಅ ಕಾಮನ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್. ಗುಯ್ ಗುಡ್ತಾ ಇರುತ್ತಲ್ಲ, ಅದೆಲ್ಲ ನಮಗೆ ಕಾಮನ್, ಕೇಳಿಸ್ಕೊಂಡಿರ್ತೀವಿ. ಫೀಮೇಲ್ ಮಸ್ಕಿಟೋಸ್ ಆರ್ ಬ್ಲಡ್ ಸಕ್ಕಿಂಗ್ ಇನ್ಸೆಕ್ಟ್ಸ್ ದಟ್ ಟ್ರಾನ್ಸ್ಮಿಟ್ ಸೆವೆರಲ್ ಡಿಸೀಸ್ ಲೈಕ್ ಮಲೇರಿಯಾ, ಡೆಂಗ್ಯೂ ಆ್ಯಂಡ್ ಚಿಕನ್ಗುನ್ಯಾ. ಫೀಮೇಲ್ ಮಸ್ಕಿಟೋ, ಹೆಣ್ಣು ಸೊಳ್ಳೆಗಳು ಏನು ಮಾಡುತ್ತೆ, ಸಾಕಷ್ಟು ಡಿಸೀಸಸನ್ನು, ಮಲೇರಿಯಾ, ಡೆಂಗ್ಯೂ, ಚಿಕನ್ಗುನ್ಯಾ ಅಂತಹ ಡಿಸೀಸಸನ್ನು ಸ್ಪ್ರೆಡ್ ಮಾಡುತ್ತೆ. ಯು ಮೈಟ್ ಹ್ಯಾವ್ ಲರ್ನ್ ಫ್ರಮ್ ನ್ಯೂಸ್ ಪೇಪರ್ಸ್, ಸ್ಕೂಲ್ ನೋಟಿಸ್ ಬೋರ್ಡ್ಸ್ ಆರ್ ಅವೇರ್ನೆಸ್ ಕ್ಯಾಂಪೇನ್ಸ್ ದಟ್ ಮಸ್ಕಿಟೋ ಬ್ರೀಡಿಂಗ್ ಶುಡ್ ಬಿ ಪ್ರಿವೆಂಟೆಡ್. ಸೊಳ್ಳೆಗಳು ಹುಟ್ಟೋದನ್ನು ನಾವು ಪ್ರಿವೆಂಟ್ ಮಾಡಬೇಕು ಅನ್ನೋದನ್ನು ನೀವು ಸಾಕಷ್ಟು ಕಡೆ ಕೇಳಿರ್ತೀರ. ವಿ ಆರ್ ಅಡ್ವೈಸ್ಡ್ ನಾಟ್ ಟು ಅಲೋ ವಾಟರ್ ಟು ಸ್ಟ್ಯಾಗ್ನೆಂಟ್ ಎನಿವೇರ್ ಇನ್ ಅವರ್ ಸರೌಂಡಿಂಗ್. ಏನು ಸ್ಟ್ಯಾಗ್ನೆಂಟ್ ಅಂತ ಅಂದರೆ ನಿಂತ್ಕೊಳ್ಳೋದು, ನೀರು ನಿಲ್ಲೋದನ್ನು ನಾವು ತಡೆಗಟ್ಟಬೇಕು. ವೈ ಇಸ್ ಇಟ್ ಸೋ? ಡಸ್ ಸ್ಟ್ಯಾಗ್ನೆಂಟ್ ವಾಟರ್ ಹ್ಯಾವ್ ಎನಿ ರಿಲೇಷನ್ ವಿತ್ ಮಸ್ಕಿಟೋಸ್ ಲೇಯಿಂಗ್ ಎಗ್ಸ್? ಆ ನಿಂತ ನೀರಲ್ಲಿ ನೀರಿಗೆ ಏನಾದರೂ ಸೊಳ್ಳೆ ಮೊಟ್ಟೆ ಇಡೋದಕ್ಕೂ ನಿಂತಿರೋ ನೀರಿಗೂ ಏನಾದರೂ ಸಂಬಂಧ ಇದೆಯಾ? ಹೌದು. ಯಾಕೆ ಗೊತ್ತಾ? ಸೊಳ್ಳೆಗಳು ಯಾವಾಗಲೂ ಕೂಡ ನಿಂತಿರೋ ನೀರಲ್ಲೇ ಮೊಟ್ಟೆಗಳನ್ನು ಇಡುತ್ತೆ. ಕಂಡಕ್ಟ್ ಅ ಸೇಫ್ಟಿ ಆಡಿಟ್ ಇನ್ ಯೋರ್ ಸ್ಕೂಲ್ ಆರ್ ಅಟ್ ಯೋರ್ ಹೋಮ್ ಆ್ಯಂಡ್ ಸರೌಂಡಿಂಗ್ಸ್ ಟು ಚೆಕ್ ಫಾರ್ ಸ್ಟ್ಯಾಗ್ನೆಂಟ್ ವಾಟರ್. ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲಾದ್ರೂ ಸ್ಟ್ಯಾಗ್ನೆಂಟ್ ನಿಂತಿರೋ ನೀರು ಇದೆಯಾ ಅಂತ ನೀವು ಒಂದ್ಸತಿ ಚೆಕ್ ಮಾಡಬೇಕು. ಸಮ್ ಕಾಮನ್ ಪ್ಲೇಸಸ್ ವೇರ್ ಸ್ಟ್ಯಾಗ್ನೆಂಟ್ ವಾಟರ್ ಈಸ್ ಲೈಕ್ಲಿ ಟು ಗ್ಯಾದರ್ ಆರ್ ಡೆಸರ್ಟ್ ಕೂಲರ್ಸ್, ಪ್ಲಾಂಟೆಡ್ ಪಾಟ್ಸ್ ಆ್ಯಂಡ್ ಎನಿ ಓಪನ್ ಕಂಟೈನರ್. You may find two different types of worm-like creature. They are larva and pupa. ಲಾರ್ವಾ ಅಥವಾ ಪ್ಯೂಪಾ ಅನ್ನುವಂತಹ ಎರಡು ಸ್ಟೇಜಸ್ಸನ್ನು ನೀವು ನೋಡಬಹುದು. ಟೂ ಡಿಸ್ಟಿಂಕ್ಟ್ ಲೈಫ್ ಸ್ಟೇಜಸ್ ಡ್ಯೂರಿಂಗ್ ದ ಡೆವಲಪ್ಮೆಂಟ್ ಆಫ್ ಮಸ್ಕಿಟೋ. ಲಾರ್ವಾ ಮತ್ತು ಪ್ಯೂಪಾ ಅನ್ನೋದು ಮಸ್ಕಿಟೋ ಲೈಫ್ ಸೈಕಲ್ನ ಎರಡು ಸ್ಟೇಜ್ಗಳು. ಇನ್ ಕೇಸ್ ಯು ಅಬ್ಸರ್ವ್ ಲಾರ್ವೆ ಆ್ಯಂಡ್ ಪ್ಯೂಪೆ, ರಿಪೋರ್ಟ್ ಟು ಯುವರ್ ಟೀಚರ್. ಅಕಸ್ಮಾತ್ ಏನಾದರೂ ಈ ಲಾರ್ವಾ ಮತ್ತು ಪ್ಯೂಪಾನ ನೋಡಿದ್ರೆ ನೀವು ನಿಮ್ಮ ಟೀಚರ್ಗೆ ಅದನ್ನು ಹೇಳಬಹುದು. ಸೊ ವಾಟ್ ಡಿಫ್ರೆನ್ಸಸ್ ಡೂ ಯು ಅಬ್ಸರ್ವ್ ಇನ್ ದ ಶೇಪ್ ಆಫ್ ಲಾರ್ವಾ ಆ್ಯಂಡ್ ಪ್ಯೂಪಾ? ನೋಡಿ, ಲಾರ್ವೆನಲ್ಲಿ ಸ್ವಲ್ಪ ಉದ್ದಗಿದೆ ಆ್ಯಂಡ್ ಹೆಡ್ ಈಸ್ ನಾಟ್ ದ್ಯಾಟ್ ಬಿಗ್. ಆದರೆ ಪ್ಯೂಪಾ ನೋಡಿ ಬೆಂಡಾಗಿದೆ ಆ್ಯಂಡ್ ಹೆಡ್ ಪಾರ್ಟ್ ಏನಾಗಿದೆ, ದಪ್ಪದಾಗಿದೆ. ಮಸ್ಕಿಟೋ ಲಾರ್ವೆ ಆ್ಯಂಡ್ ಪ್ಯೂಪೆ ಅಬ್ಸರ್ವ್ಡ್ ಇನ್ ವಾಟರ್ ಬಾಡೀಸ್ ರಿಪೀಟೆಡ್ಲಿ ಕಮ್ ಟು ದ ವಾಟರ್ ಸರ್ಫೇಸ್. ಯಾವಾಗಲೂ ಕೂಡ ಅದು ವಾಟರ್ ಸರ್ಫೇಸ್ಗೆ ಬರುತ್ತೆ. ವಾಟ್ ಕ್ಯಾನ್ ಬಿ ದ ರೀಸನ್ ಫಾರ್ ದಿಸ್? ಏನಕ್ಕೆ ಅದು ಸರ್ಫೇಸಿಗೆ ಬರಬಹುದು? ಆಬ್ವಿಯಸ್ಲಿ ಏನಕ್ಕೆ ಬರ್ತಾ ಇದೆಯಪ್ಪ? ಉಸಿರಾಡಬೇಕು ಅಲ್ವಾ? ಉಸಿರಾಡಬೇಕು. ಆಮೇಲೆ ಅವು ನೀರಲ್ಲಿ ಗಾಳಿ ತೊಗೊಳೋಕ್ಕೆ ಆಗಲ್ಲ. ದ್ಯಾಟ್ಸ್ ವೈ ದೇ ಕಮ್ ಟು ದ ಸರ್ಫೇಸಿಗೆ ಬಂದು ಗಾಳಿ ತೊಗೊಂಡು ಉಸಿರಾಡ್ತವೆ. ಮಸ್ಕಿಟೋ ಲಾರ್ವೆ ಆ್ಯಂಡ್ ಪ್ಯೂಪೆ ಲಿವ್ ಇನ್ ವಾಟರ್ ಆ್ಯಂಡ್ ರಿಕ್ವೈರ್ ಏರ್ ಟು ರೆಸ್ಪೈರ್. ಉಸಿರಾಡೋದಕ್ಕೆ ಗಾಳಿ ಬೇಕು. ದೇ ಮೇ ಮೂವ್ ಟು ದ ಸರ್ಫೇಸ್ ಆಫ್ ದ ವಾಟರ್ ಫಾರ್ ಏರ್. ಸೊ ಸರ್ಫೇಸ್ಗೆ ಬಂದು
ಅಲ್ಲಿ ಗಾಳಿಯಿಂದ ಅದು ಉಸಿರಾಡುತ್ತೆ. ಹೌ ಕ್ಯಾನ್ ದ ಲೈಫ್ ಸೈಕಲ್ ಆಫ್ ಅ ಮಸ್ಕಿಟೋ ಬಿ ಡಿಸ್ಟ್ರಪ್ಟೆಡ್? ಅಂದರೆ ಮಸ್ಕಿಟೋ ಲೈಫ್ ಸೈಕಲನ್ನು ನಾವು ಹೇಗೆ ಸ್ಟಾಪ್ ಮಾಡಬಹುದು? ಐ ಹ್ಯಾವ್ ಸೀನ್ ಮೈ ಮದರ್ ಸ್ಪ್ರೇಯಿಂಗ್ ಕೆರೋಸಿನ್ ಆಯಿಲ್ ಆನ್ ಸ್ಟ್ಯಾಗ್ನೆಂಟ್ ವಾಟರ್. ವೈ ಡಸ್ ಶಿ ಡೂ ಸೊ? ನಮ್ಮಮ್ಮ, ಅಲ್ಲಿ ಹುಡುಗ ಏನು ಹೇಳ್ತಿದ್ದಾನೆ, ಸೀಮೆ ಎಣ್ಣೆನ, ಕೆರೋಸಿನನ್ನು ನೀರಿನ ಮೇಲೆ ಹಾಕ್ತಾರೆ ನಮ್ಮಮ್ಮ. ಏನು ರೀಸನ್ ಇರಬಹುದು? ಯಾಕೆ ಹಾಕ್ಬೋದು ಅಂದರೆ, ಕೆರೋಸಿನ್ ಆಯಿಲ್ ಫಾರ್ಮ್ಸ್ ಅ ಥಿನ್ ಲೇಯರ್ ಓವರ್ ದ ವಾಟರ್ ಸರ್ಫೇಸ್. ನೀರಿನ ಮೇಲೆ ಥಿನ್ ಲೇಯರನ್ನು ಅದು ಫಾರ್ಮ್ ಮಾಡುತ್ತೆ, ಪದರನ ಫಾರ್ಮ್ ಮಾಡುತ್ತೆ. ದಿಸ್ ಲೇಯರ್ ಸೆಪರೇಟ್ಸ್ ವಾಟರ್ ಫ್ರಮ್ ಏರ್ ಆ್ಯಂಡ್ ಡಸ್ ನಾಟ್ ಅಲೋ ಲಾರ್ವೆ ಆ್ಯಂಡ್ ಪ್ಯೂಪೆ ಟು ಇನ್ಹೇಲ್ ದ ಏರ್. ಅದೊಂದು ಲೇಯರ್ ಫಾರ್ಮ್ ಮಾಡೋದ್ರಿಂದ ನೀರಲ್ಲಿರುವಂತಹ ಸೊಳ್ಳೆಗಳು ಮೇಲೆ ಸರ್ಫೇಸಿಗೆ ಬಂದು ಗಾಳಿನ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಗಾಳಿ ಮತ್ತು ನೀರಿನ ಮಧ್ಯದಲ್ಲಿ ಅವು ಒಂದು ಲೇಯರ್ ಫಾರ್ಮ್ ಮಾಡಿಬಿಟ್ಟಿರುತ್ತೆ. ಆ್ಯಸ್ ದ ರಿಸಲ್ಟ್ ದೇ ವಿಲ್ ಡೈ. ಸೊ ಗಾಳಿ ಸಿಗದೆ ಏನು ಮಾಡಿಬಿಡ್ತವೆ, ಲಾರ್ವೆ ಮತ್ತು ಪ್ಯೂಪಾಗಳು ಸತ್ತೋಗುತ್ತೆ. ಸೊ ಹಿಯರ್ ದೇ ಹ್ಯಾವ್ ಗಿವನ್, ಲೆಟ್ ಅಸ್ ಅನಲೈಸ್. Let us solve a interesting puzzle. How will you decide which stage comes immediately after the egg stage? Egg stage ಆಗಿದ ತಕ್ಷಣ ಯಾವ ಸ್ಟೇಜ್ ಬರುತ್ತೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? Suppose you are given a container with water from the puddle containing larvae and pupae. ಲಾರ್ವೆ ಮತ್ತು ಪ್ಯೂಪೆ ಇರುವಂತಹ ಸ್ವಲ್ಪ ನೀರು ನಿಮಗೆ ಕೊಟ್ಟರೆ, ಡಿಸೈನ್ an activity to find out the correct sequence of stage. You can take help of the following activity designed by Avadi to create your own activity. ಇಲ್ಲಿ activity step wise ಇದೆ ನೋಡಿ. Step 1. I have a water container with mosquito larvae and pupae. ಲಾರ್ವೆ ಮತ್ತು ಪ್ಯೂಪೆ ಇರುವಂತಹ ವಾಟರು ಹತ್ತಿರ ಇದೆ. I will separate 4 to 5 larvae and pupae into 2 separate containers with the same water. ಸೇಮ್ ನೀರಲ್ಲಿ, ಆದರೆ 4 ರಿಂದ 5 ಲಾರ್ವೆಗಳನ್ನು ಸಪ್ರೇಟಾಗಿ ತಗೋತಾರೆ, 4 ರಿಂದ 5 ಪ್ಯೂಪೆಗಳನ್ನು ಸಪ್ರೇಟಾಗಿ ತಗೋತಾರೆ. ಸ್ಟೆಪ್ 3. ಐ ವಿಲ್ ಅಬ್ಸರ್ವ್ ದೆಮ್ ಎವ್ರಿ ಡೇ ಅಂಟಿಲ್ ಐ ಸಿ ದೆಮ್ ಚೇಂಜಿಂಗ್ ಇಂಟು ನೆಕ್ಸ್ಟ್ ಸ್ಟೇಜ್. ನೆಕ್ಸ್ಟ್ ಸ್ಟೇಜ್ಗೆ ಚೇಂಜ್ ಆಗೋವರೆಗೂ ನಾನು ಅದನ್ನು ಗಮನಿಸ್ತೀನಿ. ಸ್ಟೆಪ್ 4. ಇಫ್ ದ ಲಾರ್ವೆ ಚೇಂಜಸ್ ಇಂಟು ಪ್ಯೂಪೆ, ಇಟ್ ವುಡ್ ಮೀನ್ ದ್ಯಾಟ್ ಲಾರ್ವೆ ಸ್ಟೇಜ್ ಕಮ್ಸ್ ಬಿಫೋರ್ ದ ಪ್ಯೂಪಲ್ ಸ್ಟೇಜ್ ಆ್ಯಂಡ್ ವೈಸ್ ವರ್ಸಾ. ಯೂಶ್ವಲಿ ಏನಾಗುತ್ತೆ, ಲಾರ್ವೆ ಸ್ಟೇಜು ಪ್ಯೂಪೆ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ನಮಗೇನು ಗೊತ್ತಾಗುತ್ತೆ, ಎಗ್ಗು ಲಾರ್ವೆ ಆಗಿ ಕನ್ವರ್ಟ್ ಆಗುತ್ತೆ, ಲಾರ್ವೆ ಪ್ಯೂಪೆ ಆಗುತ್ತೆ, ಪ್ಯೂಪೆ ಆಮೇಲೆ ಅಡಲ್ಟ್ ಮಸ್ಕಿಟೋ ಆಗೋದು. ಸ್ಟೆಪ್ 5. ಐ ವಿಲ್ ಕೀಪ್ ವಾಚಿಂಗ್ ಬೋತ್ ದ ಕಂಟೈನರ್ಸ್ ಟು ಸಿ ಇನ್ ವಿಚ್ ಒನ್ ಅ ಮಸ್ಕಿಟೋ ಅಪಿಯರ್ಸ್ ಫಸ್ಟ್. ಯಾವುದರಲ್ಲಿ ಫಸ್ಟ್ ಸೊಳ್ಳೆ ಹುಟ್ಟುತ್ತೆ ಅನ್ನೋದನ್ನು ನೀವು ನೋಡಿಕೊಂಡ್ರೆ, ಯಾವ ಸ್ಟೇಜ್ ಆದಮೇಲೆ ಯಾವ ಸ್ಟೇಜ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. These observations will help us to learn the correct sequence of growth. Now, suppose you are given a container filled with water from a puddle which contains larvae and pupae. Without separating them from the container, how would you design an activity to decide which stage out of the two gives the next? ಸೊ ಇಲ್ಲಿ ನೋಡಿ, ಫಸ್ಟ್ ಸ್ಟೇಜು ಎಗ್, ಮೊಟ್ಟೆ ಇಡುತ್ತೆ, ಮೊಟ್ಟೆ ಏನಾಗುತ್ತೆ, ಲಾರ್ವೆ ಆಗಿ ಬದಲಾಗುತ್ತೆ. ಲಾರ್ವೆ ವಿಲ್ ಚೇಂಜ್ ಇಂಟು ಪ್ಯೂಪೆ, ಪ್ಯೂಪಾ ವಿಲ್ ಚೇಂಜ್ ಇಂಟು ಅಡಲ್ಟ್ ಮಸ್ಕಿಟೋ. ಸೊ ಮಸ್ಕಿಟೋ ಲೈಫ್ ಸೈಕಲಲ್ಲಿ 4 ಸ್ಟೇಜ್ ಮಾತ್ರ ಇರುತ್ತೆ. ಒನ್ ಈಸ್ egg that will change into larva, that will change into pupa, and then it becomes adult mosquito. It is easy to remember like this, right? If you write 4 like this, ನಿಮಗೆ ಗೊತ್ತು, ಫಸ್ಟು ಎಗ್ ಬರುತ್ತೆ, ಇದು ಎಲ್ ಶೇಪಲ್ಲಿದೆ ಅಲ್ವಾ. ಸೊ ನೆಕ್ಸ್ಟ್ ಬರೋದು ಲಾರ್ವಾ. ನೆಕ್ಸ್ಟು ಇದು ಆಲ್ರೆಡಿ ಪಿಗೆ ಒಂದು ಲೈನ್ ಇದೆ. ಸೊ ಇಫ್ ಯು ರೈಟ್ ಲೈಕ್ ದಿಸ್, ಇಟ್ ವಿಲ್ ಬಿಕಮ್ ಪ್ಯೂಪಾ. Last one is adult mosquito. You can write A here. So this is the life cycle of mosquito. Next, let us learn more about these stages in life cycle of mosquito. Mosquitoes pass through 4 stages in their life cycle: egg, larva, pupa and adult. 4 stages ಅದರಲ್ಲಿ ಇರುತ್ತೆ. The adult mosquito that emerges from the pupa rests briefly on the surface of water and then flies away.
ಪ್ಯೂಪಾಯಿಂದ ಆಚೆ ಬಂದಂತಹ ಸೊಳ್ಳೆ ಏನು ಮಾಡುತ್ತೆ, ಫಾರ್ ಫ್ಯೂ ಸೆಕೆಂಡ್ಸ್ ಇಟ್ ವಿಲ್ ರೆಸ್ಟ್ ಆನ್ ದ ಸರ್ಫೇಸ್ ಆಫ್ ವಾಟರ್ ಮೇಲೆ ರೆಸ್ಟ್ ಮಾಡಿ ಆಮೇಲೆ ಅದು ಹಾರಿ ಹೋಗುತ್ತೆ. ದ ಅಡಲ್ಟ್ ಮಸ್ಕಿಟೋ ಮೇ ಸರ್ವೈವ್ ಫಾರ್ 10 to 15 days. 10ರಿಂದ 15 ದಿನ ಸೊಳ್ಳೆ ಬದುಕಿರುತ್ತೆ. When we have seen that a mosquito begins its life as an egg. ಫಸ್ಟ್ ಎಗ್ ಬರುತ್ತೆ. ದ ಎಗ್ ಡೆವಲಪ್ಸ್ ಇಂಟು ಲಾರ್ವಾ ಆಗಿ ಡೆವಲಪ್ ಆಗುತ್ತೆ. ದ ಲಾರ್ವಾ ಗ್ರೋಸ್ ಇಂಟು ಲಾರ್ವಾ ಪ್ಯೂಪಾ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ದ ಪ್ಯೂಪಾ ಟ್ರಾನ್ಸ್ಫಾರ್ಮ್ಸ್ ಇಂಟು ಆ್ಯನ್ ಅಡಲ್ಟ್ ಮಸ್ಕಿಟೋ. ಪ್ಯೂಪಾ ಏನಾಗುತ್ತೆ, ಅಡಲ್ಟ್ ಮಸ್ಕಿಟೋ ಆಗಿ ಕನ್ವರ್ಟ್ ಆಗುತ್ತೆ. ದ ಅಡಲ್ಟ್ ಫೀಮೇಲ್ ಮಸ್ಕಿಟೋ ಲೇಸ್ ಎಗ್ಸ್ ಡೈರೆಕ್ಟ್ಲಿ ಆನ್ ಆರ್ ನಿಯರ್ ವಾಟರ್ ಆ್ಯಂಡ್ ದ ಸೈಕಲ್ ಕಂಟಿನ್ಯೂಸ್. ಮತ್ತು ಫೀಮೇಲ್ ಮಸ್ಕಿಟೋಸ್ ಏನು ಮಾಡುತ್ತೆ, ನೀರಿನ ಹತ್ರ ಎಗ್ಸ್ ಇಡುತ್ತೆ, ಮೊಟ್ಟೆ ಇಡುತ್ತೆ. ಮತ್ತು ಸೇಮ್ ಲಾರ್ವಾ, ಪ್ಯೂಪಾ, ಅಡಲ್ಟ್. ಸೊ ಈ ಥರ ಅದು ಲೈಫ್ ಸೈಕಲು ಕಂಟಿನ್ಯೂ ಆಗುತ್ತೆ. ಸಿಗ್ನಿಫಿಕೆಂಟ್ ಚೇಂಜಸ್ ಅಕರ್ಸ್ ಇನ್ ಅಪಿಯರೆನ್ಸ್, ಬಾಡಿ ಶೇಪ್ ಆ್ಯಂಡ್ ಸ್ಟ್ರಕ್ಚರ್ ಡ್ಯೂರಿಂಗ್ ದ ವೇರಿಯಸ್ ಸ್ಟೇಜ್ ಇನ್ ಲೈಫ್ ಸೈಕಲ್ ಆಫ್ ಮಸ್ಕಿಟೋ. ಲೈಫ್ ಸೈಕಲ್ ಆಫ್ ಮಸ್ಕಿಟೋನಲ್ಲಿ ಅದರ ಅಪಿಯರೆನ್ಸು, ಬಾಡಿ ಶೇಪು ಪ್ರತಿಯೊಂದು ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. The shape of the egg is quite different from the larva. The larva appears very different from the pupa. The pupa appears very distinct from the adult mosquito. ಅಂದರೆ ಎಗ್ಗೆ ಬೇರೆ ಥರ ಶೇಪಲ್ಲಿರುತ್ತೆ, ಲಾರ್ವೇನೇ ಬೇರೆ ಥರ ಶೇಪಲ್ಲಿರುತ್ತೆ, ಮತ್ತು ಪ್ಯೂಪಾ ಕೂಡ ಬೇರೆ ಥರ ಇರುತ್ತೆ. Is it easy to imagine that the mosquito emerges from the pupa? Yes. They have given one more life cycle, that is life cycle of silk moth, ರೇಷ್ಮೆ ಹುಳ. This also passes through 4 life stages: egg, larva, pupa and adult. ಇದರಲ್ಲೂ ಕೂಡ 4 ಸ್ಟೇಜ್ ಇರುತ್ತೆ. ಸೇಮ್ ಎಗ್, ಲಾರ್ವಾ, ಪ್ಯೂಪಾ ಆ್ಯಂಡ್ ಅಡಲ್ಟ್. ಎಗ್ ಹ್ಯಾಚ್ ಇಂಟು ಲಾರ್ವಾ. ಹ್ಯಾಚ್ ಅಂತ ಅಂದರೆ ಮೊಟ್ಟೆ ಒಡೆಯೋದು, ಆಯಿತಾ, ಲಾರ್ವೆ ಆಗುತ್ತೆ. ವಿಚ್ ದೆನ್ ಗ್ರೋ ಇಂಟು ಸೈಜ್. ಲಾರ್ವಾ ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಲಾರ್ವೆ ಸೆಕ್ರೀಟ್ ಥ್ರೆಡ್ ಲೈಕ್ ಮೆಟೀರಿಯಲ್ ವಿಚ್ ದೇ ವ್ರ್ಯಾಪ್ ಅರೌಂಡ್ ದೆಮ್ಸೆಲ್ಸ್. ಲಾರ್ವೆ ಒಂದು ದಾರದ ಥರ ಮೆಟೀರಿಯಲನ್ನು ಬಾಯಿಂದ ಆಚೆ ಬಿಡ್ತಾ ಹೋಗುತ್ತೆ. ಆ ದಾರ ಎಲ್ಲಿ ಸುತ್ತಕೊಳ್ಳುತ್ತೆ ಗೊತ್ತಾ, ತಮ್ಮ ಸುತ್ತಾನೇ ಸುತ್ತಕೊಳ್ಳುತ್ತೆ. ಬಿಫೋರ್ ಚೇಂಜಿಂಗ್ ಟು ಪ್ಯೂಪಾ. ಸೊ ಕಂಪ್ಲೀಟಾಗಿ ತಮ್ಮನ್ನು ತಾವೇನು ಮಾಡಿಬಿಡ್ತವೆ, ಒಂದು ಗೂಡು ಥರದ್ರ ಒಳಗಡೆ ಸುತ್ಕೊಂಡ್ಬಿಡುತ್ತೆ. ಆ ಗೂಡು ಒಳಗಡೆ ಇರೋದೇನು, ಪ್ಯೂಪಾ. ದೀಸ್ ಆರ್ ದ ಫೈಬರ್ಸ್ ದಟ್ ಆರ್ ಯೂಸ್ ಟು ಮೇಕ್ ಸಿಲ್ಕ್ ಫ್ಯಾಬ್ರಿಕ್. ಸೊ ಆಚೆ ಗೂಡು ಇತ್ತಲ್ವೇನಪ್ಪ, ಅದ್ರ ಜೊತೆ ದಾರದ ಥರ ಬಾಯಿಂದ ಸೆಕ್ರೀಟ್ ಮಾಡ್ತಲ್ಲ, ಅದನ್ನೇ ನಾವು ರೇಷ್ಮೆ ಅಂತ ಕರೆಯೋದು. ಇನ್ ಇಂಡಿಯಾ, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಹ್ಯಾಸ್ ಸೆಟ್ ಅಪ್ ಸೆವರಲ್ ಸೆಂಟರ್ಸ್ ಫಾರ್ ಸಿಲ್ಕ್ ಪ್ರೊಡಕ್ಷನ್. ಈ ಥರ ಸಿಲ್ಕ್ ಪ್ರೊಡಕ್ಷನ್ ಮಾಡೋದಕ್ಕೋಸ್ಕರ ನಮ್ಮ ದೇಶದಲ್ಲಿ ಸಾಕಷ್ಟು ಸೆಂಟರ್ಸು ಇದೆ. ನೆಕ್ಸ್ಟ್ ವಿ ವಿಲ್ ಲರ್ನ್ ಅಬೌಟ್ ದ ಲೈಫ್ ಸೈಕಲ್ ಆಫ್ ಫ್ರಾಗ್. ಆಕ್ಟಿವಿಟಿ 10.6, ಲೆಟ್ ಅಸ್ ಅನಲೈಸ್. Avadi and Ayush are dressed up in full sleeve shirts and full pants today. ಇವತ್ತು ಫುಲ್ ಟಿ ಶರ್ಟ್, ಫುಲ್ ಸ್ಲೀವ್ ಶರ್ಟು ಮತ್ತು ಪ್ಯಾಂಟ್ ಹಾಕ್ಕೊಂಡು ರೆಡಿ ಆಗಿದ್ದಾರೆ. ಇಟ್ ಹ್ಯಾಸ್ ಬೀನ್ ರೇನಿಂಗ್ ಇಂಟರ್ಮಿಟೆಂಟ್ಲಿ ಫಾರ್ ಅ ವೀಕ್. ಅಂದರೆ ಬಿಟ್ಟು ಬಿಡ್ದಂಗೆ ಒಂದು ವಾರ ಪೂರ್ತಿ ಮಳೆ ಬರ್ತಾನೇ ಇತ್ತು. ದೇ ಆರ್ ಗೋಯಿಂಗ್ ಔಟ್ ವಿತ್ ದೇರ್ ಕ್ಲಾಸ್ಮೇಟ್ಸ್ ಫಾರ್ ಎನ್ ಆ್ಯಕ್ಟಿವಿಟಿ. ಒಂದು ಆ್ಯಕ್ಟಿವಿಟಿ ಮಾಡಬೇಕು ಅಂತ ಅವರು ಆಚೆ ಹೋಗ್ತಾ ಇದ್ದಾರೆ ಕ್ಲಾಸ್ಮೇಟ್ಸ್ ಜೊತೆ. ಆಫ್ಟರ್ ಅ ಬ್ರೀಫ್ ವಾಕ್ ಬೈ ದ ಸೈನ್ಸ್ ಟೀಚರ್ ದೇ ರೀಚ್ ಅ ಶಾಲೋ ಪಾಂಡ್. ಅಂದರೆ ಶಾಲೋ ಪಾಂಡ್ ಅಂದರೆ ಅರ್ಥ ಏನಪ್ಪ, ತುಂಬ ಆಳ ಇಲ್ಲದೆ ಇರುವಂತಹ ಒಂದು ಕೊಳಕ್ಕೆ ಅವರು ಹೋಗ್ತಾರೆ, ಪಾಂಡ್ಗೆ ಹೋಗ್ತಾರೆ. ಇಟ್ ಈಸ್ ಸರೌಂಡೆಡ್ ಬೈ ಟ್ರೀಸ್ ಆ್ಯಂಡ್ ಟಾಲ್ ಗ್ರಾಸಸ್. ಅಲ್ಲಿ ಉದ್ದುದ್ದ ಮರ ಮತ್ತು ಹುಲ್ಲು ಇರುತ್ತೆ. ದ ಟೀಚರ್ ಕಾಷಸ್ ದೆಮ್ ಟು ವಾಚ್ ಎವ್ರಿಥಿಂಗ್ ಫ್ರಮ್ ಅ ಡಿಸ್ಟೆನ್ಸ್ ವಿದೌಟ್ ಕಾಸಿಂಗ್ ಎನಿ ಡಿಸ್ಟರ್ಬೆನ್ಸ್. ಏನೂ ಡಿಸ್ಟರ್ಬ್ ಮಾಡ್ದಂಗೆ ಅಲ್ಲಿ ಏನೇನಿದೆ ಅದನ್ನು ನೋಡಿ ಅಂತ ಟೀಚರ್ ಹೇಳ್ತಾರೆ. You may also go to a small water body during rainy season with a facilitator and explore it by taking due safety precautions. ನೀವು ಕೂಡ ಏನು ಮಾಡಬಹುದು, ಯಾರಾದರೂ ದೊಡ್ಡವ್ರ ಜೊತೆಗೆ ಒಂದು ಸಣ್ಣದಾಗಿರುವಂತಹ ಕೊಳಕ್ಕೆ ಹೋಗಿ ಅಲ್ಲಿ ಏನೇನಿದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. You may notice a white jelly-like substance on the surface of water towards the edge of a pond. ಆ ಎಡ್ಜ್ ಆಫ್ ಅ ಪಾಂಡಲ್ಲಿ ಯಾವುದೋ ಒಂದು ಜೆಲ್ಲಿ ಥರ ಒಂದು ಸಬ್ಸ್ಟೆನ್ಸ್ ಈ ಥರ ಅಂಟ್ಕೊಂಡಿರುವಂಥದ್ದನ್ನು ನೀವು ನೋಡ್ಬೋದು, ಆಯಿತಾ. ದಿಸ್ ಮೇ ಆಲ್ಸೋ ಬಿ ಅಟ್ಯಾಚ್ ಟು ಪ್ಲ್ಯಾಂಟ್ ಗ್ರೋಯಿಂಗ್ ಇನ್ ಆರ್ ಅರೌಂಡ್ ದಿ ವಾಟರ್. ಈ ಥರ ಜೆಲ್ಲಿ ಏನು ಮಾಡ್ಬೋದು, ಯಾವುದಾದ್ರೂ ಒಂದು ಪ್ಲ್ಯಾಂಟ್ಗೆ ಅಟ್ಯಾಚ್ ಆಗಿರೋದನ್ನು ನೀವು ನೋಡಬಹುದು. ದಿಸ್ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಇಸ್ ಆ್ಯಕ್ಚುಲಿ ಅ ಕ್ಲಸ್ಟರ್ ಆಫ್ ಎಗ್ಸ್ ಆಫ್ ಅ ಫ್ರಾಗ್ ದಟ್ ಈಸ್ ನೋನ್ ಆ್ಯಸ್ ಸ್ಪಾನ್. ಸೊ ಈ ಜೆಲ್ಲಿ ಲೈಕ್ ಐಟಮ್ ನಿಮ್ಗೇನು ಕಾಣಿಸುತ್ತಲ್ವಾ, ದಟ್ ಈಸ್ ನಥಿಂಗ್ ಬಟ್ ದ ಎಗ್ ಆಫ್
ಫ್ರಾಗ್, ಅದನ್ನು ನಾವು ಸ್ಪಾನ್ ಅಂತ ಕರಿತೀವಿ. Observe the features of all the stages of frog shown in figure 10.7. How will you decide the sequence of the given stages? Some of the stages show distinct changes in their initial and final shape. Record these changes in the table. Excuse me. ಇಲ್ಲಿ ಲೈಫ್ ಸೈಕಲ್ ಆಫ್ ಫ್ರಾಗ್ ಕೊಟ್ಟಿದ್ದಾರೆ, ಆದರೆ ಎಲ್ಲನೂ ಜಂಬಲ್ಡ್ ಆಗಿದೆ, ನಮಗೆ ಗೊತ್ತಿಲ್ಲ ಯಾವುದು ಫಸ್ಟು ಯಾವುದು ಸೆಕೆಂಡು ಅಂತ. ಬಟ್ ABC ಅಂತ ಮಾರ್ಕ್ ಮಾಡಿದ್ದಾರೆ, ಅದ್ರ ಪ್ರಕಾರ ನಾವು ಫಸ್ಟು ಒಂದು ಟೇಬಲಲ್ಲಿ ಬರೀಬೇಕು. ಲೆಟ್ ಅಸ್ ರೈಟ್ ವಾಟ್ ಇಟ್ ಈಸ್. ಟೇಬಲ್ 10.5 ಏನಲ್ಲಿ ಎಗ್ಸ್ ಆಫ್ ಫ್ರಾಗ್ ಕಾಲ್ಡ್ ಸ್ಪಾನ್. ನೋಡಿ ಇಲ್ಲಿ ಏನಲ್ಲಿರೋದು ಏನು, ಎಗ್, ಸರಿನಾ? ನೋಡಿ ಬಿನಲ್ಲಿ ಏನಿದೆ, ಕಪ್ಪೆ ಥರನೇ ಇದೆ, ಆದರೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಕರೆಕ್ಟಾ? ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಫ್ರಾಗ್ಲೆಟ್ ಆರ್ ಸ್ಮಾಲ್ ಫ್ರಾಗ್ ಅಂತಲೂ ಹೇಳ್ಬೋದು. ಇನ್ನು ಸಿ ನೋಡಿ ಫಿಶ್ ಥರ ಇದೆ ಅಲ್ವಾ, ಅದನ್ನು ನಾವು ಟ್ಯಾಡ್ಪೋಲ್ ವಿತ್ ಟೇಲ್ ಅಂತ ಕರಿತೀವಿ, ಅಂದರೆ ಬಾಲ ಇರುವಂತಹ ಟ್ಯಾಡ್ಪೋಲ್. ಡಿನಲ್ಲಿ ನೋಡಿ ಅದೇ ಸೇಮೇ, ಆದರೆ ಅದಕ್ಕೊಂದು ಚಿಕ್ಕದಾಗಿ ಕಾಲಿದೆ ಅಲ್ವಾ. ಸೊ ಇಟ್ ಈಸ್ ಸಿಮಿಲರ್ ಟು ಸಿ ಬಟ್ ಇಟ್ ಹ್ಯಾಸ್ 2 legs, ಅದಕ್ಕೆ ಕಾಲಿದೆ. ಇದು ದೊಡ್ಡ ಕಪ್ಪೆ ಅಲ್ವಾ, ಅಡಲ್ಟ್ ಫ್ರಾಗ್ ಅಂತ ಬರೆದಿದ್ದೀನಿ ಇಲ್ಲಿ. ಎಫ್ ಎಗ್ಗೆ ಅದೂ, ಆದರೆ ಈ ಒಂದು ಎಗ್ಗಿಂತ ಏನಾಗಿದೆ, ಈ ಎಗ್ಸ್ಗಿಂತ ಇದು ಸ್ವಲ್ಪ ದೊಡ್ಡದಾಗಿದೆ. ಸೊ ಇದು ಸೆಕೆಂಡ್ಗೆ ಬರುತ್ತೆ ಅಲ್ವಾ. ಇವಾಗ ನಾವು ಅದನ್ನು ಅರೇಂಜ್ ಮಾಡೋಣವಾ. ಇದು ಫಸ್ಟು ಮೊಟ್ಟೆ ಬೆಳೆದು ದೊಡ್ಡದಾದ್ಮೇಲೆ ಏನಾಗುತ್ತೆ, ಅದು ಟ್ಯಾಡ್ಪೋಲ್ ಆಗುತ್ತೆ, ಬಾಲ ಮಾತ್ರ ಇರುತ್ತೆ. ಆಮೇಲೆ ಅದೇ ಟ್ಯಾಡ್ಪೋಲ್ಗೆ ಏನಾಗುತ್ತೆ, ಕಾಲು ಬರುತ್ತೆ. ಇದೇ ಟ್ಯಾಡ್ಪೋಲು ಆಮೇಲೆ ಫ್ರಾಗ್ಲೆಟ್ ಅಂದರೆ ಮರಿ ಕಪ್ಪೆ ಆಗಿ ಟ್ರಾನ್ಸ್ಫರ್ ಆಗುತ್ತೆ, ಲಾಸ್ಟಿಗೆ ಅದು ಅಡಲ್ಟ್ ಫ್ರಾಗ್ ಆಗುತ್ತೆ. ಸೊ ದಿಸ್ ಈಸ್ 6 stages ಆರ್ ಇನ್ವಾಲ್ವ್ಡ್ ಇನ್ ದ ಲೈಫ್ ಸೈಕಲ್ ಆಫ್ frog. You can write this in your textbook. Okay. Some of the stages have been clubbed together. ಕೆಲವೊಂದು ಸ್ಟೇಜಸ್ನ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕ್ಲಬ್ ಮಾಡಿಬಿಟ್ಟಿದ್ದಾರೆ. ಕ್ಲಬ್ ಅಂದರೆ ಏನು, ಜಾಯಿನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಸ್ಟೇಜ್ A and F in figure 10.7 have been kept under stage 1. ಅಂದರೆ A and F, A ಮತ್ತು F ಇಲ್ಲಿ ನೋಡಿ, A ಮತ್ತು F ಎರಡನ್ನೂ ಒಂದೇ ಸ್ಟೇಜ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಏನಕ್ಕಂದರೆ ಎರಡೂ ಕೂಡ ಎಗ್ಗಿಂದ ಬರುತ್ತೆ ಅಂತ. ಓಕೆನಾ? ದೆನ್ ಯು ವಿಲ್ ಫೈಂಡ್ 1 minute. See here, you will find 4 stages in life cycle of frog. ಮತ್ತೆ ಇಲ್ಲಿ 6 ಇದೆ, ಆದರೆ ಅವರು ಜಾಯಿನ್ ಮಾಡೋದ್ರಿಂದ ಅಗೇನ್ 4 ಸ್ಟೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಗ್ ಸ್ಟೇಜ್ ವಿಚ್ ಪ್ರೋಗ್ರೆಸಸ್ ಟು ಎಂಬ್ರಿಯೋ ಸ್ಟೇಜ್, ಟ್ಯಾಡ್ಪೋಲ್ ಸ್ಟೇಜ್ ಬರುತ್ತೆ, ಅದರಲ್ಲೂ ಎರಡನ್ನು ಒಂದೇ ಮಾಡಿದ್ದಾರೆ, ಬಾಲ ಇರೋದು, ಟೇಲ್ ಇರೋದು ಮತ್ತು ಲೆಗ್ ಇರೋದು. ಕನ್ಸಿಸ್ಟಿಂಗ್ ಆಫ್ ಎನ್ ಅರ್ಲಿ ಸ್ಟೇಜ್ ವಿತ್ ಟೇಲ್ ಆ್ಯಂಡ್ ನೋ ಲೆಗ್ಸ್ ಆ್ಯಂಡ್ ಲೇಟ್ ಸ್ಟೇಜ್ ವಿತ್ ಹೈಂಡ್ ಲೆಗ್ಸ್. ದ ಫ್ರಾಗ್ಲೆಟ್ ಸ್ಟೇಜ್ ಫಸ್ಟು ಎಗ್ ಸ್ಟೇಜ್ ಆಗುತ್ತೆ, ಆಮೇಲೆ ಫ್ರಾಗ್ಲೆಟ್ ಸ್ಟೇಜ್ ಅಂತ ಕರಿತೀವಿ. ಆ್ಯಂಡ್ ದ ಅಡಲ್ಟ್ ಫ್ರಾಗ್ ಸ್ಟೇಜ್, ಲಾಸ್ಟಿಗೆ ಇಲ್ಲಿ ಟ್ಯಾಡ್ಪೋಲು, ಆದಮೇಲೆ ಬರೋದು ಅಡಲ್ಟ್ ಫ್ರಾಗ್. ಸೊ 4 ಮೇನ್ ಸ್ಟೇಜಸ್ ಇದೆ ಅಂತ ಹೇಳಿದ್ದಾರೆ. ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ನೋಡಿ, ಎಗ್ಗು ಆಮೇಲೆ ಎಂಬ್ರಿಯೋ ಆಗುತ್ತೆ. ಫೈನ್. ಆಫ್ಟರ್ ದ್ಯಾಟ್ ಎಂಬ್ರಿಯೋ ವಿಲ್ ಟರ್ನ್ ಇನ್ ಟು ಟ್ಯಾಡ್ಪೋಲ್ ವಿತ್ ಟೇಲ್, then tadpole with leg, then it will become froglet will finally become the adult frog. Again adult frog ಏನು ಮಾಡುತ್ತೆ, ಮೊಟ್ಟೆ ಇಡುತ್ತೆ, ಅದೇ ಮೊಟ್ಟೆ ದೊಡ್ಡದಾಗುತ್ತೆ, ಟ್ಯಾಡ್ಪೋಲ್ ಆಗುತ್ತೆ, ಟ್ಯಾಡ್ಪೋಲ್ಗೆ ಕಾಲು ಬರುತ್ತೆ, ಆಮೇಲೆ ಫ್ರಾಗ್ಲೆಟ್ ಆಗುತ್ತೆ, ಆಮೇಲೆ ಅದು ಮತ್ತೆ ದೊಡ್ಡದಾಗಿರೋ ಕಪ್ಪೆ ಆಗುತ್ತೆ. Let us see some questions. Discuss in the class along the following points. How are these eggs of frogs different from the other eggs that you may have seen? ಬೇರೆ ಎಗ್ಗಿಂತ ಹೇಗೆ ಚೇಂಜ್ ಇರುತ್ತಪ್ಪ? ಫ್ರಾಗ್ ಎಗ್ಸು ಯಾವಾಗಲೂ ಕೂಡ ಅಂಟಂಟಿರುತ್ತೆ, ತುಂಬ ಸ್ಟಿಕ್ಕಿ ಇರುತ್ತೆ. ವಿಚ್ ಸ್ಟೇಜ್ ಹ್ಯಾಸ್ ಅ ಶಾರ್ಟೆಸ್ಟ್ ಡ್ಯೂರೇಷನ್? ತುಂಬ ಕಡಿಮೆ ಸಮಯ ಯಾವ ಸ್ಟೇಜ್ ತೊಗೊಳುತ್ತೆ? ಆಬ್ವಿಯಸ್ಲಿ ಎಂಬ್ರಿಯೋ, ಎಗ್ಗಿಂದ ಎಂಬ್ರಿಯೋ ಆಗೋದು ತುಂಬ ಕಡಿಮೆ ಸ್ಟೇಜ್ನ ಅದು ತೊಗೊಳತ್ತೆ, ಟೈಮನ್ನು ತೊಗೊಳತ್ತೆ. ದೆನ್
ಈಸ್ ದೇರ್ ಎನಿ ಚೇಂಜ್ ಇನ್ ದ ಹ್ಯಾಬಿಟ್ಯಾಟ್ ಡ್ಯೂರಿಂಗ್ ದ ವೇರಿಯಸ್ ಸ್ಟೇಜಸ್ ಇನ್ ಲೈಫ್ ಸೈಕಲ್ ಆಫ್ ಫ್ರಾಗ್? ಏನಾದರೂ ಹ್ಯಾಬಿಟ್ಯಾಟ್ ಅಂದರೆ ವಾಸಸ್ಥಳ ಏನಾದರೂ ಚೇಂಜ್ ಇದೆಯಾ? ಆಬ್ವಿಯಸ್ಲಿ ನೋಡಿ, ಎಗ್ ವಿಲ್ ಬಿ ಇನ್ ವಾಟರ್, ಟ್ಯಾಡ್ಪೋಲು ನೀರಲ್ಲಿರುತ್ತೆ, ಟ್ಯಾಡ್ಪೋಲ್ ವಿತ್ ಲೆಗ್ಗು ಕೂಡ ನೀರಲ್ಲಿರುತ್ತೆ. ಆದರೆ ಫ್ರಾಗ್ಲೆಟ್ ಏನು ಮಾಡುತ್ತೆ, ನೀರಲ್ಲೂ ಇರುತ್ತೆ, ಆದರೆ ಸ್ವಲ್ಪ ಸ್ವಲ್ಪ ಟೈಮ್ ಏನು ಮಾಡ್ತಾ ಇರುತ್ತೆ, ಅದು ಭೂಮಿ ಮೇಲೆ ಬರ್ತಾ ಇರುತ್ತೆ, ಆದರೆ ವಾಪಸ್ಸು ಅದು ನೀರು ಒಳಗಡೆ ಹೋಗುತ್ತೆ. ಅದು ಅಡಲ್ಟ್ ಫ್ರಾಗ್ ಆದಮೇಲೆ ಮ್ಯಾಕ್ಸಿಮಮ್ ಟೈಮ್ ಅದು ಭೂಮಿ ಮೇಲಿರುತ್ತೆ, ಆವಾಗವಾಗ ಅದು ನೀರಿಗೆ ಬರುತ್ತೆ. ಸೊ ಫ್ರಮ್ ದ ಸ್ಟೇಜ್ ಆಫ್ ಎಗ್ ಟಿಲ್ ಫ್ರಾಗ್ಲೆಟ್ ಇಟ್ ವಿಲ್ ಬಿ ಇನ್ ವಾಟರ್, and when it turns to adult frog it will come to the surface of the land. Then how do the special features support that stage? ಹಾಗಿದ್ರೆ ಯಾವ ಒಂದು ಭಾಗ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋದಾದರೆ, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಸಪೋರ್ಟೆಡ್ ಬೈ ದ, ನೋಡಿ ಇಲ್ಲಿ ನೀರಲ್ಲಿರುವಾಗ ಈಜೋದಕ್ಕೆ ಅದಕ್ಕೆ ಬಾಲ ಬೇಕು ಅನ್ನೋದಕ್ಕೋಸ್ಕರ ಟ್ಯಾಡ್ಪೋಲ್ಸ್ ವಿಲ್ ಹ್ಯಾವ್ ದ ಟೇಲ್. ಆಲ್ರೆಡಿ ಸ್ಮಾಲ್ ಲೆಗ್ಸ್ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಏನಕ್ಕೆ ಡೆವಲಪ್ ಆಗುತ್ತೆ? ಅಡಲ್ಟ್ ಫ್ರಾಗು ಭೂಮಿ ಮೇಲೆ ಇರಬೇಕು, ಸೊ ಜಂಪ್ ಮಾಡೋದಕ್ಕೆ ಸ್ಟ್ರಾಂಗ್ ಆಗಿರೋ ಲೆಗ್ ಬೇಕು. ಸಡನ್ನಾಗಿ ಈ ಥರ ಬಾಲ ಇರುವಂತಹ ಕಪ್ಪೆ, ಕಾಲಿರೋ ಕಪ್ಪೆ ಆಗಿ ಒಂದೇ ಸತಿ ಆಗಲ್ಲ, ಹೌದಲ್ವಾ? ಸೊ ಇಟ್ ನೀಡ್ಸ್ ಟು ಬಿ ಚೇಂಜ್ಡ್ ಗ್ರ್ಯಾಜುವಲಿ, ನಿಧಾನವಾಗಿ ಚೇಂಜ್ ಆಗಬೇಕು. ಸೊ ಕಾಲು ಚಿಕ್ಕದಾಗಿ ಬೆಳ್ಕೊಳ್ಳುತ್ತೆ, ಸ್ವಲ್ಪ ಆಗುತ್ತೆ. ಅಡಲ್ಟ್ ಫ್ರಾಗ್ ಸ್ಟೇಜಿಗೆ ಹೋಗುವಷ್ಟರಲ್ಲಿ ಕಂಪ್ಲೀಟ್ ಸ್ಟ್ರಾಂಗ್ ಆಗಿ ಅದು ಆಗಿರುತ್ತೆ. Observe figure 10.8. You will see that tadpoles develop legs but still have tails. Tadpoles legs ಇದ್ರೂ ಕೂಡ ಅದರಲ್ಲಿ ಇನ್ನೂ ಟೇಲ್, ಬಾಲ ಇದ್ದೇ ಇರುತ್ತೆ. Tails help them to swim in water. ಯಾಕೆ ಬಾಲ ಬೇಕು? ನೀರಲ್ಲಿ ಈಜೋದಕ್ಕೆ. Tadpoles grow gradually and start looking like little frogs called froglets. ಈ ಟ್ಯಾಡ್ಪೋಲ್ಸ್ ಏನಾಗುತ್ತೆ, ಬೆಳೀತಾ 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 ಕಾಲುಗಳು ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ, ಅದನ್ನು ನಾವು ಫ್ರಾಗ್ಲೆಟ್ ಅಂತ ಕರಿತೀವಿ. ದೇ ಸ್ಟಿಲ್ ಲಿವ್ ಇನ್ ವಾಟರ್ ಬಟ್ ಬಿಗಿನ್ ಟು ಸ್ಪೆಂಡ್ ಸಮ್ ಟೈಮ್ ಆನ್ ಲ್ಯಾಂಡ್. ಆ ಫ್ರಾಗ್ಲೆಟ್ಸು ಮರಿಕಪ್ಪೆ ನೀರಲ್ಲೇ ಇರುತ್ತೆ, ಆದರೆ ಸ್ವಲ್ಪ ಸ್ವಲ್ಪ ಟೈಮ್ ಮಾತ್ರ ಅದು ಭೂಮಿ ಮೇಲೆ ಬರುತ್ತೆ. ದೇ ಕಂಟಿನ್ಯೂ ಟು ಗ್ರೋ ಆ್ಯಂಡ್ ಲೂಸ್ ದೇರ್ ಟೇಲ್ಸ್ ಕಂಪ್ಲೀಟ್ಲಿ. ಬೆಳೀತಾ ಬೆಳೀತಾ ಫ್ರಾಗ್ಲೆಟ್ಸ್ ಮರಿಕಪ್ಪೆಗಳಿಗೂ ಕೂಡ ಬಾಲ ಕಂಪ್ಲೀಟಾಗಿ ಹೊರಟೋಗುತ್ತೆ. Their legs become strong to help them jump and land. ಭೂಮಿ ಮೇಲೆ ಜಿಗಿಯೋದಕ್ಕೆ ಹೆಲ್ಪ್ ಮಾಡುವಷ್ಟು ಸ್ಟ್ರಾಂಗ್ ಆಗಿರೋ ಲೆಗ್ಗು ಅಲ್ಲಿ ಡೆವಲಪ್ ಆಗುತ್ತೆ. They become fully developed adult frogs who live both in water and on land. ಆಮೇಲೆ ಆ ಫ್ರಾಗ್ಲೆಟ್ಸು ಕಂಪ್ಲೀಟ್ ಆಗಿ ಏನಾಗುತ್ತೆ, ಫ್ರಾಗ್ ಆಗಿ ಕನ್ವರ್ಟ್ ಆಗುತ್ತೆ. Do you think that birds also show significant changes in various stages of their life? ಪಕ್ಷಿಗಳು ಕೂಡ ಇದೇ ಥರ ಚೇಂಜಸ್ ತೋರಿಸುತ್ತಾ? ಹೌದು. ಹೌ ಡಸ್ ದ ಲೈಫ್ ಸೈಕಲ್ ಆಫ್ ಆ್ಯನಿಮಲ್ಸ್ ಡಿಫರ್ ಫ್ರಮ್ ದ್ಯಾಟ್ ಆಫ್ ದ ಪ್ಲ್ಯಾಂಟ್ಸ್? ಹೇಗೆ ಪ್ಲ್ಯಾಂಟ್ಸು ಮತ್ತು ಆ್ಯನಿಮಲ್ಸ್ನ ಲೈಫ್ ಸೈಕಲ್ ಚೇಂಜ್ ಆಗಿದೆ? ಅದು ಪ್ಲ್ಯಾಂಟ್ಸಲ್ಲಿ ಸೀಡಿಂದ ಸ್ಟಾರ್ಟ್ ಆಗುತ್ತೆ, ಆ್ಯನಿಮಲ್ಸಲ್ಲಿ ಎಗ್ಗಿಂದ ಅದು ಸ್ಟಾರ್ಟ್ ಆಗುತ್ತೆ. ದೆನ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆರ್ ಅ ಪಾರ್ಟ್ ಆಫ್ ಲಿವಿಂಗ್ ವರ್ಲ್ಡ್. ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ ಎರಡೂ ಕೂಡ ಲಿವಿಂಗ್ ವರ್ಲ್ಡ್ನ ಒಂದು ಪಾರ್ಟ್. ದೇ ಗೋ ಥ್ರೂ ವೇರಿಯಸ್ ಚೇಂಜಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ದೇರ್ ಲೈಫ್ಸ್. ಸೊ ಆ ಒಂದು ಲೈಫಲ್ಲಿ ಏನು ಮಾಡುತ್ತಾ ಹೋಗುತ್ತೆ, ಸಾಕಷ್ಟು ಚೇಂಜಸನ್ನು ಅವರು ನೋಡ್ತಾರೆ. ವಿ ಹ್ಯಾವ್ ಲರ್ನ್ ದ್ಯಾಟ್ ಅ ಟೈನಿ ಪ್ಲ್ಯಾಂಟ್ ಗ್ರೋಸ್ ಆ್ಯಂಡ್ ಡೆವಲಪ್ಸ್ ಇನ್ ಟು ಬಿಗ್ ಟ್ರೀ. ಒಂದು ಚಿಕ್ಕ ಬೀಜದಿಂದ ಬಂದಂತಹ ಸಸಿ ಏನು ಮಾಡುತ್ತೆ, ಒಂದು ದೊಡ್ಡ ಮರ ಆಗಿ ಬೆಳೆಯುತ್ತೆ. We have also learnt how animals grow and change from young ones to adults. ಒಂದು ಚಿಕ್ಕ ಎಗ್ಗಿಂದ ಹೇಗೆ ದೊಡ್ಡ ಆ್ಯನಿಮಲ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. This journey varies for each animal, making it unique and special. ಇದು ಒಂದೊಂದು ಆ್ಯನಿಮಲ್ಸಲ್ಲೂ ಕೂಡ ಸೇಮ್ ಇರುತ್ತಾ? ಇಲ್ಲ, ಎಲ್ಲದರಲ್ಲೂ ಕೂಡ ಬೇರೆ ಬೇರೆಯಾಗಿ ಅದು ಇರುತ್ತೆ. We have seen pupae change into insects and tadpoles change into ಫ್ರಾಗ್. ಪ್ಯೂಪೆ ಏನಾಗುತ್ತೆ, ಇನ್ಸೆಕ್ಟ್ ಹುಳ ಆಗುತ್ತೆ, ಅದೇ ಟ್ಯಾಡ್ಪೋಲ್ ಏನಾಗುತ್ತೆ, ಕಪ್ಪೆಯಾಗಿ ಬದಲಾಗುತ್ತೆ. ಸಚ್ ಚೇಂಜಸ್ ಆರ್ ಇಂಪಾರ್ಟೆಂಟ್ ಫಾರ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಟು ಸರ್ವೈವ್ ಆ್ಯಂಡ್ ಟು ಮೇಂಟೈನ್ ಕಂಟಿನ್ಯೂಟಿ ಆಫ್ ದೇರ್ ಕೈಂಡ್. ಈ ಒಂದು ರೀಪ್ರೊಡಕ್ಷನ್ ಬೇಕು. ಏನಕ್ಕೆ ಬೇಕು? ಅವುಗಳ ಜಾತಿಯನ್ನು ಉಳಿಸ್ಕೋಬೇಕು, ಕಂಟಿನ್ಯೂ ಮಾಡಬೇಕು ಅನ್ನೋದಾದರೆ ಈ ತರಹದ ಲೈಫ್ ಸೈಕಲ್ ಅವರಿಗೆ ಬೇಕಾಗಿರುತ್ತೆ. ವಿ ಶುಡ್ ಆಲ್ಸೋ ಟೇಕ್ ಕೇರ್ ಆಫ್ ದೆಮ್ ಆ್ಯಂಡ್ ದೇರ್ ಹೋಮ್ಸ್. ನಾವು ಬರೀ ನಮ್ಮ ಮನುಷ್ಯರ ಜಾತಿಯನ್ನಷ್ಟೇ ಅಲ್ಲದೆ ಪ್ರಾಣಿಗಳು ಮತ್ತು ಸಸ್ಯಗಳ ಒಂದು ಫ್ಯಾಮಿಲಿಯನ್ನು ಕೂಡ ನೋಡ್ಕೋಬೇಕು, ಮತ್ತು ಅವುಗಳ ರಕ್ಷಣೆಯೂ ಕೂಡ ನಮ್ಮ ಜವಾಬ್ದಾರಿಯಾಗಿರುತ್ತೆ.
By nurturing and preserving their homes, we contribute to this flourishing living world. ಸೊ ಅವುಗಳ ಒಂದು ರಕ್ಷಣೆ ಮಾಡೋದ್ರಿಂದ ನಮ್ಮ ಪರಿಸರವನ್ನು ನಾವೇನು ಮಾಡಬಹುದು, ಉಳಿಸ್ಕೊಳ್ಬಹುದು ಅಂತ ನಾವು ಈ ಪಾಠದಲ್ಲಿ ಕಲಿತೀವಿ. ಐ ಹೋಪ್ ದಿಸ್ ಲೆಸನ್ ವಾಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಯು ಅಂಡರ್ಸ್ಟುಡ್ ದಟ್ ಟಾಪಿಕ್. ಸೊ ಇಲ್ಲಿ ಲೈಫ್ ಸೈಕಲ್ ಆಫ್ ಫ್ರಾಗು ಮತ್ತು ಲೈಫ್ ಸೈಕಲ್ ಆಫ್ ಮಸ್ಕಿಟೋ ಏನು ನೋಡಿದ್ವಿ, ಲೈಫ್ ಸೈಕಲ್ ಆಫ್ ಸಿಲ್ಕ್ ಮಾತ್ ಅದು ಕೂಡ ಚಿಕ್ಕದಾಗಿ ನೋಡಿದ್ವಿ, ಲೈಫ್ ಸೈಕಲ್ ಆಫ್ ಪ್ಲ್ಯಾಂಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಕ್ರಿಯೇಚರ್ಸ್ ಎಲ್ಲನೂ ನೋಡ್ತಾ ಹೋದ್ವಿ. ಐ ಹೋಪ್ ದಿಸ್ ವಿಡಿಯೋ ಈಸ್ ಕ್ಲಿಯರ್ ಫಾರ್ ಯು ಆಲ್ ಆ್ಯಂಡ್ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಲೈಕ್ ಮಾಡುವಾಗ ಪಕ್ಕದಲ್ಲೇ ಹೈಪ್ ಅನ್ನುವಂತಹ ಒಂದು ಬಟನ್ ಕೂಡ ಇವಾಗ ಹೊಸದಾಗಿ ಫೀಚರ್ ಆಗಿದೆ. ಹೈಪ್ ಮಾಡೋ ಬಟನನ್ನು ನೀವು ಪ್ರೆಸ್ ಮಾಡಿದ್ರೆ ಸಾಕಷ್ಟು ಪಾಯಿಂಟ್ಸ್ ಬಂದರೆ ಇನ್ನೂ ಕೂಡ ನಮ್ಮ ವಿಡಿಯೋ ಹೆಚ್ಚು ಜನರಿಗೆ ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.